ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ 4 ಉಪನ್ಯಾಸಗಳಲ್ಲಿ ಕಾವ್ಯ ಮೀಮಾಂಸೆ ಭಾರತೀಯ ಚಿಂತನೆಗಳು ಹೇಗಿತ್ತು ಮತ್ತು ಅದರ ಪ್ರಾರಂಭದ ಹಂತದಿಂದ ಹಿಡಿದು ಯಾರ್ಯಾರೆಲ್ಲ ಪ್ರಮುಖ ಕಾವ್ಯ ಮೀಮಾಂಸಕರು ತಮ್ಮ ವಿಚಾರಗಳನ್ನು ಮಂಡಿಸಿದ್ರು ಅಂತೆಲ್ಲ ನೋಡಿದೆವು. ಕಳೆದ ಉಪನ್ಯಾಸದಲ್ಲಿ ನಾವು ಕಾವ್ಯ ಅಂದ್ರೆ ಏನು, ಕಾವ್ಯದ ಲಕ್ಷಣಗಳೇನು, ಕಾವ್ಯ ಅಂದ್ರೆ ಹೇಗಿರಬೇಕು, ಈ ಕುರಿತು ನಮ್ಮ ಪ್ರಾಚೀನರ ಅಭಿಪ್ರಾಯಗಳು ಹೇಗಿದ್ವು ಅನ್ನೋ ಕುರಿತು ನಾವು ಹರಿಸಿದ್ದೇವೆ. ಸಾಮಾನ್ಯವಾಗಿ ಒಂದು ಮಾತಿದೆ, ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ ಅನ್ನುವಂಥ ಮಾತು. ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ. ಯಾವುದೇ ಪ್ರಯೋಜನ ಇಲ್ಲದೆ ಒಬ್ಬ ದಡ್ಡ ಕೂಡ ಯಾವುದೇ ಕೆಲಸದಲ್ಲಿ ತೊಡಗೋದಿಲ್ಲ ಅಂತ ಅದರ ಅರ್ಥ. ಅಂದ್ರೆ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೊಂದು ಪ್ರಯೋಜನ ಇರ್ತದೆ. ಆ ಪ್ರಯೋಜನದ ಮೇಲೆ ಆ ಪ್ರಯೋಜನದ ಗುರಿಯನ್ನ ಬೆಂಬತ್ತಿಯೋ ಅಥವಾ ಆ ಪ್ರಯೋಜನಕ್ಕಾಗಿಯೋ ಕಾವ್ಯ ಕೆಲಸಗಳು ಆಗ್ತಾ ಇರ್ತದೆ. ಹಾಗಾದ್ರೆ ಇಂಥದ್ದೊಂದು ಬಹುದೊಡ್ಡ ಕೆಲಸ ಕಾವ್ಯ ರಚನೆಯ ಕಾರ್ಯದಲ್ಲಿ ಏನು ಕವಿಗಳು ತೊಡಗಿದರು, ಯಾತಕ್ಕಾಗಿ ಅವರು ಇಂಥದ್ದೊಂದು ಕಾವ್ಯ ರಚನೆಯಲ್ಲಿ ತೊಡಗಿದ್ರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡಿಬರ್ತದೆ. ಕಾವ್ಯದ ರಚನೆ ಯಾಕೆ ಅನ್ನೋದು ಒಂದು ಕಡೆ ಪ್ರಶ್ನೆ, ಕಾವ್ಯವನ್ನು ಯಾಕೆ ಓದಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ. ಅಂದ್ರೆ ಕವಿ ಮತ್ತು ಸಹೃದಯ ಇಬ್ಬರಿಗೂ ಕೂಡ ಇಂಥದ್ದೊಂದು ಪ್ರಶ್ನೆ ಹೇಳ್ತದೆ. ಕಾವ್ಯವನ್ನ ಯಾಕೆ ರಚನೆ ಮಾಡಬೇಕು, ಯಾಕೆ ಅದರಿಂದ ಏನ್ ಲಾಭ, ಅಥವಾ ಕಾವ್ಯವನ್ನ ಓದೋದ್ರಿಂದ ಏನು ಪ್ರಯೋಜನ, ಯಾಕೆ ಅದನ್ನು ಓದಬೇಕು, ಇಂಥ ಸಹಜವಾದ ಪ್ರಶ್ನೆಗಳೇ. ಪ್ರಶ್ನೆ ಸಹಜ, ಆದರೆ ಉತ್ತರ ಸ್ವಲ್ಪ ವಿಸ್ತಾರವಾಗಿರ್ತದೆ. ಯಾಕೆ ಓದಬೇಕು, ಯಾಕೆ ಬರಿಬೇಕು, ಈ ಪ್ರಶ್ನೆಗಳನ್ನ ಇಟ್ಕೊಂಡಾಗ ಉತ್ತರ ತುಂಬಾ ಗಂಭೀರವಾಗಿದೆ. ಈ ಕುರಿತು ಭಾರತೀಯ ಕಾವ್ಯ ಮೀಮಾಂಸಕರು ಹಲವಾರು ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಸಾಮಾನ್ಯವಾಗಿ ಚರ್ಚೆಯಲ್ಲಿ, ಚಿಂತನ ಮಂಥನದಲ್ಲಿ ಒಡಮೂಡುವಂತಹ ವಿರೋಧಗಳು, ಸ್ವೀಕೃತಿಗಳು, ಅಸ್ವೀಕೃತಿಗಳು, ನಿರಾಕರಣೆಗಳು, ಸ್ವೀಕರಣೆಗಳು ಎಲ್ಲವೂ ಕೂಡ ನಡೀತಾ ಹೋಗ್ತದೆ. ನಾವಿವತ್ತು ಮೊದಲಿಗೆ ಏನು ಕಾವ್ಯದ ಪ್ರಯೋಜನ ಅಂತ ತಿಳ್ಕೊಳ್ಳುವ ಮೊದಲು ಯಾರ್ಯಾರು ಏನೇನು ಪ್ರಯೋಜನಗಳನ್ನು ಹೇಳಿದ್ದಾರೆ ಅಂತ ತಿಳ್ಕೊಂಡ್ರೆ ಅದರ ಪ್ರಯೋಜನದ ಮುಖ್ಯಾಂಶವನ್ನ ಮುಂದೆ ನಾವು ವಿವೇಚಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಯಾರ್ಯಾರು ಏನೇನು ಹೇಳಿದ್ದಾರೆ? ನಮ್ಮ ಕಾವ್ಯ ಮೀಮಾಂಸೆಯ ಪ್ರಥಮವಾಗಿ ಅಂದ್ರೆ ಕಾವ್ಯದ ಕುರಿತು, ಕಲೆಯ ಕುರಿತು, ನಾಟಕದ ಕುರಿತು, ನಾಟ್ಯದ ಕುರಿತು ಚಿಂತಿಸಿದಂಥ ಭರತ ಈ ಕುರಿತು ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾನೆ. ಭರತ ತನ್ನ ನಾಟ್ಯಶಾಸ್ತ್ರದ ಪ್ರಾರಂಭದಲ್ಲೇ ಈ ನಾಟ್ಯಶಾಸ್ತ್ರದಿಂದ ಏನು ಪ್ರಯೋಜನ, ಅಥವಾ ನಾಟ್ಯ ಪ್ರಯೋಗದಿಂದ ಏನು ಪ್ರಯೋಜನ, ನಾಟಕ ಪ್ರಯೋಗದಿಂದ, ನಾಟಕ ವೀಕ್ಷಣೆಯಿಂದ ಏನ್ ಅಂದ್ರೆ ನಾವಿಲ್ಲಿ ಪ್ರಯೋಜನಗಳನ್ನು ನೋಡುವಾಗ ಎರಡೂ ದೃಷ್ಟಿಯಿಂದ ನೋಡ್ಬೇಕು. ಅಂದ್ರೆ ಕವಿಯ ದೃಷ್ಟಿಯಿಂದಲೂ ಸಹೃದಯನ ದೃಷ್ಟಿಯಿಂದಲೂ ಎರಡನ್ನೂ ನೋಡ್ತಾ ಹೋಗ್ಲೇಬೇಕಾಗ್ತದೆ. ಬೇಕಾದ್ರೆ ಮತ್ತೆ ಕೊನೆಗೆ ನೋಡುವುದು ಅದು ಯಾರಿಗೆ ಪ್ರಯೋಜನ, ಅದು ಕವಿಗೆ ಮಾತ್ರ ಪ್ರಯೋಜನವೋ, ಸಹೃದಯನಿಗೂ ಪ್ರಯೋಜನವೋ ಅನ್ನೋ ಮಾತುಗಳನ್ನ ಮತ್ತೆ ಹಾಗೆ ಗಮನಿಸ್ತಾ ಹೋಗೋಣ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ನಾನು ಹೇಳಿದಾಗೆ ಬಹುದೊಡ್ಡ ಪಟ್ಟಿಯನ್ನು ಕೊಡ್ತಾನೆ, ಬಹುದೊಡ್ಡ ವಿಸ್ತಾರವಾದಂತಹ ಮಾತುಗಳನ್ನ. ಆತ ಎಲ್ಲಿಯೂ ಕಾವ್ಯದ ಪ್ರಯೋಜನ ಅಂತ ಹೇಳೋದಿಲ್ಲ, ಮತ್ತು ಅದರಿಂದ ಏನಾಗ್ತದೆ, ಏನು ಅದರಿಂದ ಆಗುವಂತ ಲಾಭ ಅಂದ್ರೆ ಮೀಮಾಂಸೆಯ ಚರ್ಚೆಯ ದೃಷ್ಟಿಯಿಂದಲ್ಲ, ಒಂದು ಹೀಗೆ ಒಟ್ಟಂದದಲ್ಲಿ ಹೇಗೆ ಏನಾಗ್ತದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಧ್ವನಿ ಕೇಳಿಸ್ತಾ ಇಲ್ವಾ?
ನನ್ನ ಇದು ಆನ್ ಇದೆ, ಮೈಕ್ ಆನ್ ಇದೆ ಸರ್. ಸ್ಪಷ್ಟತೆ ಇದೆ ಸರ್, ತೊಂದರೆ ಇಲ್ಲ, ಮುಂದುವರಿಸಿ ಸರ್. ದೇವ್ ಸರ್ ಇದೆಯಾ, ಸಿಗ್ತದಾ? ಸರಿ ಇದೆ. ಹಾ ಹಾ ಹಾ, ಕೇಳಿಸ್ತಾ ಇದೆ, ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಲ್ವಾ? ಸಂತೋಷ ಸಂತೋಷ. ಹೀಗೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳುವಾಗ ಒಂದು 10 ಶ್ಲೋಕಗಳಲ್ಲಿ ಅದನ್ನು ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಒಂದೇನ್ ಹೇಳ್ತಾನೆ, ಧರ್ಮೋ ಧರ್ಮ ಪ್ರವೃತ್ತಾನಾಂ ಕಾಮಃ ಕಾಮೋಪಸೇವಿನಾಂ ನಿಗ್ರಹೋ ದುರ್ವಿನೀತಾನಾಂ ವಿನೀತಾನಾಂ ದಮಕ್ರಿಯ. ಧಾರ್ಮಿಕರಿಗೆ ಇಂತಹದ್ದೊಂದು ಕಾವ್ಯಗಳಿಂದ ಅಥವಾ ನಾಟಕದಿಂದ ಧಾರ್ಮಿಕರು ಅಂದ್ರೆ ಧರ್ಮಾಚರಣೆಯಲ್ಲಿ ತೊಡಗಿದಂಥವರಿಗೆ ಅದರಲ್ಲಿ ಧರ್ಮ ಅಡಗಿದೆ, ಆ ಕಾವ್ಯದಲ್ಲಿ ಆ ನಾಟಕದಲ್ಲಿ ಧರ್ಮ ಅಡಗಿದೆ. ಧರ್ಮೋ ಧರ್ಮ ಪ್ರವೃತ್ತಾನಾಂ ಕಾಮ ಕಾಮೋಪಸೇವಿನಾಂ. ಕಾಮ ಅಂದ್ರೆ ಇಚ್ಛೆ, ಬಯಸುವವರು, ಏನಾದ್ರೂ ಬಯಸುವವರಿಗೆ ಬಯಸುವಂತವರಿಗೆ ಅಲ್ಲಿ ಕಾಮವೂ ಕೂಡ ಇದೆ. ನಿಗ್ರಹೋ ದುರ್ವಿನೀತಾನಾಂ, ದುರ್ವಿನೀತರಿಗೆ ಅಂದ್ರೆ ವಿನಯದ ನಡಕೆ ತುಂಟರಿಗೆ ಅಂಥವರಿಗೆ ಅಲ್ಲಿ ಅವರನ್ನ ನಿಗ್ರಹಿಸುವಂತ ಶಕ್ತಿ ಕಾವ್ಯಕ್ಕಿದೆ. ಅವರಿಗೆ ಅಂದ್ರೆ ಸನ್ಮಾರ್ಗವನ್ನ ತೋರಿಸುವಂತ ಒಂದು ಉದ್ದೇಶ ಕಾವ್ಯಕ್ಕಿದೆ ಅನ್ನುವಂಥ. ಆಮೇಲೆ ಆನಂತರ ಹೇಳ್ತಾನೆ, ಕ್ಲೀಬಾನಾಂ ಧಾರ್ಷ್ಟ್ಯ ಜನನಂ. ಕ್ಲೀಬಾನಾಂ, ಕ್ಲೀಬ ಅಂದ್ರೆ ಬೇರೆ ಬೇರೆ ಅರ್ಥಗಳಿದೆ. ಕ್ಲೀಬ ಅಂದ್ರೆ ನಪುಂಸಕ ಅಂತ ಅರ್ಥ ಇದೆ. ಕ್ಲೀಬ ಅಂದ್ರೆ ಇಲ್ಲಿ ನಾವು ಗಮನಿಸೋದು, ಕ್ಲೀಬ ಅಂದ್ರೆ ಹೇಡಿಗಳಿಗೆ. ಕ್ಲೀಬಾನಾಂ, ಹೇಡಿಗಳಿಗೆ ಧಾರ್ಷ್ಟ್ಯ ಜನನಂ, ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಈ ಕಾವ್ಯ ಮಾಡ್ತದೆ. ಉತ್ಸಾಹ ಶೂರಮಾನಿನಾಂ, ಶೂರತ್ರರಿಗೆ ವೀರರಿಗೆ ಅವರಿಗೆ ಉತ್ಸಾಹ ತುಂಬುವಂತಹ ಕೆಲಸ ಈ ಕಾವ್ಯ ಮಾಡ್ತದೆ. ಕಾವ್ಯವು ನಾಟಕವು ಅಂದ್ರೆ ಇಲ್ಲಿ ಸಂಸ್ಕೃತದಲ್ಲಿ ಕಾವ್ಯ ನಾಟಕ, ನಾನು ಆ ಹಿಂದೆಯೇ ಹೇಳಿದ್ದೇನೆ, ಕಾವ್ಯ ನಾಟಕ ಗದ್ಯ ಇವೆಲ್ಲ ಬೇರೆಯಲ್ಲ, ಅವೆಲ್ಲವೂ ಕಾವ್ಯದ ಪ್ರಕಾರಗಳೇ, ಕಾವ್ಯವೇ. ಆದ್ರಿಂದ ಕಾವ್ಯ ಅಂದ್ರೆ ನಾಟಕವೂ ಹೌದು, ಕಾವ್ಯ ಅಂದ್ರೆ ಗದ್ಯ ಕಾವ್ಯವೂ ಹೌದು, ಕಾವ್ಯ ಅಂದ್ರೆ ಪದ್ಯ ಕಾವ್ಯವೂ ಹೌದು ಅನ್ನೋದನ್ನ ನಮ್ಮ ಗಮನದಲ್ಲಿಟ್ಕೊಳ್ಳೋಣ. ಅಬುಧಾನಾಂ ವಿಬೋಧಶ್ಚ. ಅಬುಧಾನಾಂ ಅಂದ್ರೆ ಮೂರ್ಖರಿಗೆ, ದಡ್ಡರಿಗೆ ವಿಬೋಧವನ್ನ ಅಂದ್ರೆ ಅವರಿಗೆ ತಿಳುವಳಿಕೆಯನ್ನ, ಅರಿವನ್ನ ಕೊಡುವಂತ ಕೆಲಸ ಈ ಕಾವ್ಯದಿಂದ ಆಗ್ತದೆ. ಸ್ಥೈರ್ಯಂ ದುಃಖಾರ್ಧಿತಸ್ಯ ಚ. ಸ್ಥೈರ್ಯ, ಯಾರೋ ದುಃಖಕ್ಕೆ ಒಳಪಟ್ಟಿದ್ದಾರೆ ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನ, ಅವರಲ್ಲಿ ಸ್ಥೈರ್ಯವನ್ನ ಮಾಡುವ ಕೆಲಸವನ್ನ ಈ ಕಾವ್ಯ ಮಾಡ್ತದೆ ಅನ್ನುವಂಥ. ಹಿತೋಪದೇಶ ಜನನಂ, ಹಿತವಾದ ಉಪದೇಶವನ್ನ ನೀಡುವಂತಹ ಕಾರ್ಯವನ್ನ ಕಾವ್ಯ ಮಾಡ್ತದೆ. ಧೃತಿ ಕ್ರೀಡಾ ಸುಖಾಧಿಕೃತ್. ಧೃತಿ ಕ್ರೀಡಾ ಸುಖಾಧಿಕೃತ್. ಧೃತಿ ಧೈರ್ಯ ಮತ್ತು ಮನೋರಂಜನೆಯನ್ನು ಕೂಡ. ಕ್ರೀಡಾ ಸುಖ, ಅಲ್ಲಿ ಪ್ರಾರಂಭದಲ್ಲಿ ನಾವೊಂದು ಕತೆ ಹೇಳಿದ್ನಲ್ಲ, ನಾಟ್ಯಶಾಸ್ತ್ರದ ಆರಂಭದಲ್ಲಿ ಕ್ರೀಡನೀಯ ಕಮಿಚ್ಛಾಮೋ ಅನ್ನುವಂಥದ್ದು, ದೃಶ್ಯಂ ಶ್ರವ್ಯಂಚ ಯದ್ಭವೇತ್ ಅನ್ನುವಂಥ ಮಾತು ಹೇಳಿದ್ನಲ್ಲ. ಇಲ್ಲಿ ಕ್ರೀಡಾ ಸುಖ ಅಂದ್ರೆ ಮನರಂಜನೆ ಅನ್ನುವಂಥ ಅರ್ಥ. ಹೀಗೆ ದುಃಖಾರ್ಥರಿಗೂ, ದುಃಖದಿಂದ ಪೀಡಿತರಾದವರಿಗೂ, ತುಂಬಾ ಬಳಲಿದಂಥವರಿಗೂ, ಶೋಕದಿಂದ ಕೂಡಿದವರಿಗೂ, ತಪಸ್ವಿಗಳಿಗೂ ಎಲ್ಲರಿಗೂ ಕೂಡ ಇದು ವಿಶ್ರಾಂತಿ ಜನನಂ. ವಿಶ್ರಾಂತಿ ಜನನ ಅಂದ್ರೆ ಆನಂದವನ್ನುಂಟು ಮಾಡ್ತದೆ. ಇಲ್ಲಿ ವಿಶ್ರಾಂತಿ ಅಂದ್ರೆ ಆರಾಮಾಗಿರೋದಂತಲ್ಲ, ಆನಂದವನ್ನುಂಟು ಮಾಡ್ತದೆ. ವಿಶ್ರಾಂತಿ ಜನನಂ ನಾಟ್ಯಮೇ ತದ್ ಭವಿಷ್ಯತಿ ಅಂತಂದು ಹೇಳ್ತಾ, ಧರ್ಮ್ಯಂ ಯಶಸ್ಸಂ ಮಾನುಷ್ಯಂ ಹಿತಂ ಬುದ್ಧಿ ವಿವರ್ಧನಂ. ಧರ್ಮವನ್ನ ಕಾಪಾಡ್ತದೆ, ಕೀರ್ತಿಯನ್ನ ಕೊಡ್ತದೆ ಮನುಷ್ಯರಿಗೆ, ಹಿತವನ್ನ ಉಂಟು ಮಾಡ್ತದೆ, ಬುದ್ಧಿಯನ್ನ ಬೆಳೆಸ್ತದೆ, ಬುದ್ಧಿ ವಿವರ್ಧನಂ. ಲೋಕೋಪದೇಶ ಜನನಂ. ಲೋಕ ಅಂದ್ರೆ ಈ ಜಗತ್ತಿನ ತಿಳುವಳಿಕೆಯನ್ನ ನೀಡುವಂತ ಉಪದೇಶವನ್ನ ಕೊಡ್ತದೆ. ಹೀಗೆ ನಾಟ್ಯವ ಇದೆ ಅನ್ನುವಂಥ ಇಷ್ಟು ಉದ್ದನೆಯ ಒಂದು ಪಟ್ಟಿಯನ್ನ ಕೊಡ್ತಾನೆ ಆತ. ಆ ನಾಟ್ಯಶಾಸ್ತ್ರಕಾರ ಹೇಳುವಾಗ ಎಲ್ಲಿಯೂ ಕೂಡ ಪ್ರಯೋಜನ ಅಂತ ಹೇಳಿದ್ದಲ್ಲ ಅದು, ಆದ್ರೆ ನಾಟ್ಯದಿಂದ ಆಗುವ ಲಾಭಗಳೇನು ಅಂತ ಹೇಳ್ತಾ ಒಂದು ಪಟ್ಟಿ ಮಾಡ್ತಾ ಹೋಗ್ತಾನೆ. ಇಲ್ಲಿ ನಾವು
ಮುಖ್ಯವಾಗಿ ಆತನ ಶಬ್ದಗಳನ್ನ ಒಂದಿಷ್ಟು ಗಮನಿಸ್ಬೇಕು. ಏನ್ ಹೇಳ್ತಾನೆ? ವಿಬೋಧ, ವಿಬೋಧ, ವಿಬೋಧವನ್ನ, ಅಬುಧಾನಾಂ ವಿಬೋಧಶ್ಚ, ವಿಬೋಧವನ್ನ ಕೊಡ್ತದೆ. ವೈದುಷ್ಯ ಅನ್ನುವಂತ, ವೈದುಷ್ಯಂ ವಿದುಷಾಮಪಿ ಅನ್ನುವಂತ, ವಿದುಷಾಂ ವಿದ್ವಾಂಸರಿಗೆ ಅವರ ವಿದ್ವತ್ತನ್ನು ಹೆಚ್ಚು ಮಾಡುವ ಕೆಲಸ ವೈದುಷ್ಯ, ವೈದುಷ್ಯ. ಆಮೇಲೆ ಬುದ್ಧಿ ವಿವರ್ಧನ, ಆಗ ಹೇಳಿದೆ ನಾನು, ಬುದ್ಧಿ ವಿವರ್ಧನವನ್ನು ಉಂಟು ಮಾಡ್ತದೆ. ಇದು ಒಂದು ಭಾಗ. ಏನು? ವಿಬೋಧ, ಅರಿವನ್ನ, ತಿಳುವಳಿಕೆಯನ್ನ ಉಂಟು ಮಾಡುವಂಥದ್ದು, ವಿದ್ವತ್ತನ್ನ ಸಂಪಾದಿಸಲಿಕ್ಕೆ ಸಹಾಯಕವಾಗುವಂಥದ್ದು, ನಮ್ಮ ಬುದ್ಧಿಯನ್ನ ಬೆಳೆಸುವಂಥದ್ದು. ಬುದ್ಧಿ ಅಂದ್ರೆ ತಿಳುವಳಿಕೆ, ನಮ್ಮ ತಿಳುವಳಿಕೆಯನ್ನ ವಿವರ್ಧನ, ಬೆಳೆಸುವಂತ ಕೆಲಸವನ್ನ ಈ ಕಾವ್ಯಗಳ ಮೂಲಕ ಆಗ್ತದೆ. ಈ ಮೂರನ್ನ ಭರತ ಹೇಳಿದ್ದು ಇದು. ಯಾಕಂದ್ರೆ ಅದ್ರ ಬಗ್ಗೆ ಬೇರೆ ಬೇರೆ ಬೇರೆಯವರೆಲ್ಲ ತುಂಬಾ ಹೇಳಿದ್ದಾರೆ. ಇಷ್ಟನ್ನ ಈಗ ಭರತ ಹೇಳಿದ್ರಲ್ಲಿ ವಿಬೋಧ, ವೈದುಷ್ಯ, ಬುದ್ಧಿ ವಿವರ್ಧನ, ಇದು. ಅದರ ಇನ್ನೊಂದು ಭಾಗವನ್ನು ಹೇಳ್ತಾನೆ. ಇದು ಒಂದು ಭಾಗ, ಇದೆಲ್ಲ ಒಂದು ಕಡೆಗೆ. ಇನ್ನೊಂದು ಏನ್ ಹೇಳ್ತಾನೆ? ಕ್ರೀಡನೀಯಕ, ವಿಲಾಸ, ಧೃತಿ ಕ್ರೀಡಾ ಸುಖ, ಹಿತ, ವಿನೋದಕರಣ, ವಿನೋದ ಜನನ, ಈ ಪದಗಳನ್ನ ವಿನೋದ ಜನ, ಈ ಪದಗಳನ್ನ ಬಳಸ್ತಾನೆ. ಯಾರೋ ಮೈಕ್ ಆನ್ ಮಾಡಿದ್ದಾರೆ. ಈ ಪದಗಳನ್ನ ಇದೇನು? ಕ್ರೀಡನೀಯಕ ಅಂದ್ರೆ ಮನರಂಜನೆ ಅಂತಾನೆ ಅರ್ಥ. ಮನರಂಜನೆ, ವಿಲಾಸ, ಸಂತೋಷವನ್ನುಂಟು ಮಾಡುವುದು, ಆನಂದವನ್ನುಂಟು ಮಾಡುವುದು ಅನ್ನುವಂತ ಅರ್ಥವನ್ನ ಕೊಡ್ತಾ ಹೋಗ್ತದೆ. ಇಲ್ಲಿ ಈ ಇಡೀ ಇಷ್ಟೊತ್ತೇನು ಒಂದು 10 ಶ್ಲೋಕಗಳಿಲ್ಲ ಅಂತೆಲ್ಲ ಹೇಳಿದ್ನಲ್ಲ, ಅವೆಲ್ಲಗಳನ್ನ ನಾವು ಒಟ್ಟುಗೂಡಿಸಿದ್ರೆ ಅದರ ಸಾರವನ್ನು ಹಿಡಿಬೇಕಂತಾದ್ರೆ 2 ಪ್ರಮುಖವಾದಂತ ಸಾರಗಳು. ಒಂದು, ಜ್ಞಾನವನ್ನ ಉಂಟು ಮಾಡುವಂತಹದ್ದ ಕೆಲಸವನ್ನ ಈ ಕಾವ್ಯಗಳು ಮಾಡ್ತವೆ. ಅಂದ್ರೆ ಈ ಕಾವ್ಯದಿಂದ ಜ್ಞಾನ, ಅರಿವು, ತಿಳುವಳಿಕೆ ನಮಗೆ ಹೆಚ್ಚಾಗ್ತದೆ, ಉಂಟಾಗ್ತದೆ. ಅದು ಎಲ್ಲ ರೀತಿಯ ಜ್ಞಾನವೂ ಕೂಡ, ಎಲ್ಲ ರೀತಿಯ ತಿಳುವಳಿಕೆ, ಎಲ್ಲ ರೀತಿಯ ಅರಿವು. ಅದರ ಜೊತೆಗೆ ಇನ್ನೊಂದು ಆನಂದ, ಇದು ಆನಂದವನ್ನು ಉಂಟು ಮಾಡ್ತದೆ. ಇದು 2 ಪ್ರಮುಖ ಪ್ರಯೋಜನಗಳನ್ನ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿದ್ರು ಕೂಡ ಅದರ ಒಟ್ಟು ಅರ್ಥ ಜ್ಞಾನ ಮತ್ತು ಆನಂದವನ್ನು ನೀಡುವಂತಹ ಕೆಲಸ ನಾಟಕ, ಕಾವ್ಯಾದಿಗಳು ಮಾಡ್ತವೆ ಅನ್ನುವಂಥ ಮಾತನ್ನ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ. ನಮಗೆ ಗೊತ್ತಿದೆ ಭರತನ ಮುಖ್ಯ ಉದ್ದೇಶ ಕಾವ್ಯದ ಬಗ್ಗೆ ವಿವರಣೆ ಕೊಡೋದಲ್ಲ, ಅಥವಾ ಅದನ್ನ ಲಕ್ಷಣವನ್ನ ಹೇಳಲಿಕ್ಕೆ ಹೊರಟವನಲ್ಲ. ಅದು ನಾಟ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಆತ ಯೋಚಿಸಿದ್ದ. ಆದರೆ ಇಡೀ ಕಾವ್ಯದ ಕುರಿತು ಯೋಚಿಸಿದಂತಹ ಮೊದಲ ಕಾವ್ಯ ಮೀಮಾಂಸಕ ಅಥವಾ ಆಲಂಕಾರಿಕ ಯಾರು ಅಂತ ಹೇಳಿದ್ರೆ ಭಾಮಹ. ಭಾಮಹ ಒಂದು ಆ ಕಾವ್ಯ ಪ್ರಯೋಜನ, ಯಾಕಂದ್ರೆ ಈ ಕಾವ್ಯ ಪ್ರಯೋಜನದ ಬಗ್ಗೆ ಎಲ್ಲ ಮೀಮಾಂಸಕರು ಕೂಡ ಚರ್ಚೆ ಮಾಡ್ತಾರೆ. ಹೀಗಾಗಿ ಭಾಮಹ ಏನ್ ಹೇಳ್ತಾನೆ? ಧರ್ಮಾರ್ಥ ಕಾಮ ಮೋಕ್ಷೇಶು ವೈಚಕ್ಷಣ್ಯಂ ಕಲಾಸು ಚ ಪ್ರೀತಿಂ ಕರೋತಿ ಕೀರ್ತಿಂಚ ಸಾಧು ಕಾವ್ಯ ನಿಬಂಧನಂ. ಸಾಧು ಕಾವ್ಯ ನಿಬಂಧನಂ ಅನ್ನೋ ಈ ಮಾತನ್ನ ಸ್ವಲ್ಪ ಗಮನಿಸಬೇಕು. ಸಾಧು ಕಾವ್ಯ ಅಂದ್ರೆ ಉತ್ತಮವಾದಂತ ಕಾವ್ಯ, ಬರೀ ಕಾವ್ಯ ಅಲ್ಲ, ಅದು ಉತ್ತಮವಾದಂತಹ ಕಾವ್ಯ ರಚನೆಯಿಂದ, ಸಾಧು ಕಾವ್ಯ ನಿಬಂಧನದಿಂದ ಏನಾಗ್ತದೆ? ಚತುರ್ವರ್ಗ ಫಲಪ್ರಾಪ್ತಿ. ನಮ್ಮ ಭಾರತೀಯ ದರ್ಶನದಲ್ಲಿ ಮನುಷ್ಯನ ಜೀವನದ ಪ್ರಮುಖ ಧ್ಯೇಯ ಅಂತ ಹೇಳಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನ ಹೊಂದುವುದು. ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಚತುರ್ವರ್ಗ ಅಂತ ಹೇಳಿ ಈ 4 ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನ ಸಾಧಿಸುವುದೇ ಜೀವನದ ಪರಮಧ್ಯೇಯ ಅಂತ ನಮ್ಮ ತತ್ವಶಾಸ್ತ್ರಗಳು, ನಮ್ಮ ಭಾರತೀಯ ಪರಂಪರೆ ಅದನ್ನ ಹೇಳ್ತವೆ. ಹೀಗಾಗಿ ಉತ್ತಮ ಕಾವ್ಯ ರಚನೆಯಿಂದ, ಸಾಧು ಕಾವ್ಯ ನಿಬಂಧನದಿಂದ ಏನಾಗ್ತದೆ? ಧರ್ಮಾರ್ಥ ಕಾಮ ಮೋಕ್ಷಗಳ ಅಂದ್ರೆ ಆ ಚತುರ್ವರ್ಗ ಫಲ ಪ್ರಾಪ್ತಿಯಾಗ್ತದೆ ಅನ್ನುವಂಥ ಸೂಚನೆಯನ್ನ ಭಾಮಹ ಹೇಳ್ತಾನೆ. ಮತ್ತೆ ಅಷ್ಟೇ ಅಲ್ಲ, ಪ್ರೀತಿಂ ಕರೋತಿ ಕೀರ್ತಿಂಚ. ಪ್ರೀತಿ ಅಂದ್ರೆ ಆನಂದ ಅಂತ ಅರ್ಥ. ಪ್ರೀತಿ ಅಂದ್ರೆ ಆನಂದ ಅನ್ನುವಂಥ ಅರ್ಥವೂ ಇದೆ. ಆನಂದ ಮತ್ತು ಯಶಸ್ಸು ದೊರಕ್ತದೆ. ಈ 3 ಪ್ರಮುಖವಾಗಿ ಭಾಮಹ ಹೇಳ್ತಾನೆ. ಚತುರ್ವರ್ಗ ಫಲಪ್ರಾಪ್ತಿ,
ಆನಂದ ಮತ್ತು ಯಶಸ್ಸು, ಇವು ಈ ಮೂರು ಸಿಗ್ತವೆ. ಭಾಮ ಏನ್ ಹೇಳ್ದ? ಜ್ಞಾನ ಸಿಗ್ತದೆ ಅಂತ ಹೇಳ್ದ, ಜ್ಞಾನ ಸಿಗ್ತದೆ ಮತ್ತು ಆನಂದ ಸಿಗ್ತದೆ ಹೇಳ್ದ. ಇವ ಆನಂದ ಚತುರ್ವರ್ಗ ಫಲಪ್ರಾಪ್ತಿ ಮತ್ತು ಕೀರ್ತಿ ಯಶಸ್ಸು ಸಿಗ್ತದೆ. ದಂಡಿ ನಂತರ ಬರುವಂತ ದಂಡಿ ತನ್ನ ಕಾವ್ಯಾದರ್ಶದಲ್ಲಿ ನೇರವಾಗಿ ಆತ ಕಾವ್ಯ ಪ್ರಯೋಜನದ ಬಗ್ಗೆ, ಕಾವ್ಯದಿಂದ ಏನ್ ಲಾಭ ಅನ್ನೋದ್ರ ಬಗ್ಗೆ ಮಾತಾಡ್ಲಿಲ್ಲ. ಆದ್ರೆ ಪ್ರಾಸಂಗಿಕವಾಗಿ ಒಂದು ಮಾತನ್ನು ಹೇಳ್ತಾನೆ, ಲೋಕಯಾತ್ರಾ ಪ್ರವರ್ತನ ಅನ್ನುವಂಥ ಮಾತು ಮತ್ತು ಯಶಸ್ಸುಗಳು ಕಾವ್ಯದ ಪ್ರಯೋಜನ ಅನ್ನೋ ಮಾತನ್ನ ಸೂಚ್ಯವಾಗಿ ಹೇಳ್ತಾನೆ. ನೇರವಾಗಿ ಹೇಳೋದಿಲ್ಲ, ಸೂಚ್ಯವಾಗಿ ಹೇಳ್ತಾನೆ. ವಾಚಾಮೇವ ಪ್ರಸಾದೇನ ಲೋಕಯಾತ್ರಾ ಪ್ರವರ್ತತೆ. ವಾಕ್, ವಾಕ್ ಅಂದ್ರೆ ವಾಚ, ಕಾವ್ಯ ಅಂತ ಅರ್ಥನೆ. ಇದು ವಾಕ್ಯನ ಪರಿಣಾಮವೇ ಅದು. ಇದರಿಂದ ಲೋಕಯಾತ್ರಾ ಪ್ರವರ್ತನೆ, ಲೋಕಯಾತ್ರ ಅಂದ್ರೆ ಲೋಕಜ್ಞಾನ ಅಂತ ಅರ್ಥ. ಲೋಕಜ್ಞಾನ ಉಂಟಾಗ್ತದೆ. ಮತ್ತೆ ಯಶೋಬಿಂಬಂ ಆದರ್ಶಂ, ಆದಿರಾಜ ಯಶೋಬಿಂಬಂ ಆದರ್ಶಂ ಪ್ರಾಪ್ಯವಾಂಗ್ಮಯಂ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದ್ರೆ ಆತನ ಮುಖ್ಯ ಎರಡು ಉದ್ದೇಶಗಳನ್ನ, ಎರಡು ಪ್ರಯೋಜನಗಳನ್ನ, ಕಾವ್ಯ ಪ್ರಯೋಜನಗಳು ಏನ್ ಹೇಳ್ತಾನೆ? ಒಂದು ಲೋಕಯಾತ್ರಾ ಪ್ರವರ್ತನ, ಲೋಕಜ್ಞಾನ ದೊರೆಯುತ್ತದೆ, ಲೋಕದ ಬಗೆಗಿನ ತಿಳುವಳಿಕೆ ಕಾವ್ಯದ ಓದಿನಿಂದ ದೊರೆಯುತ್ತದೆ, ಮತ್ತು ಯಶಸ್ಸು, ಕೀರ್ತಿ ದೊರೆಯುತ್ತದೆ ಅನ್ನುವಂಥ ಮಾತು. ಇದು ಈ ಹಿಂದಿನ ಅಲಂಕಾರಿಕರು ಹೇಳಿದ್ದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ. ಆದರೆ ಮುಂದೆ ಬರುವಂತಹ ವಾಮನ ಎಂಬ ಅಲಂಕಾರಿಕ ಅವರು ಕೂಡ ಇದನ್ನೇ ಹೇಳ್ತಾನೆ. ಕಾವ್ಯಂ ಸದ್ ದೃಷ್ಟ ಅದೃಷ್ಟಾರ್ಥಂ ಪ್ರೀತಿ ಕೀರ್ತಿ ಹೇತುತ್ವ. ಕಾವ್ಯದಿಂದ ಏನು ಪ್ರಯೋಜನ? ಅದರಲ್ಲಿ ಅವನ ದೃಶ್ಯ ಮತ್ತು ಅದೃಶ್ಯ ಪ್ರಯೋಜನಗಳಿದ್ದಾವೆ. ಅಂದ್ರೆ ಕಣ್ಣಿಗೆ ಕಾಣುವಂತ ಪ್ರಯೋಜನಗಳಿದ್ದಾವೆ, ಕಣ್ಣಿಗೆ ಕಾಣದೆ ನಮಗೆ ಗೊತ್ತಾಗುವಂತ ಪ್ರಯೋಜನಗಳಿದ್ದಾವೆ ಅಂತ ಹೇಳ್ತಾ, ಒಳ್ಳೆಯ ಕಾವ್ಯದಿಂದ, ಈತನು ಕೂಡ ಒಳ್ಳೆಯ ಕಾವ್ಯದಿಂದ ಅನ್ನುವ ಮಾತನ್ನ ಹೇಳ್ತಾನೆ. ಅಂದ್ರೆ ಕಾವ್ಯ ಒಳ್ಳೆಯದಿರ್ಬೇಕು, ಒಳ್ಳೆಯ ಕಾವ್ಯ ಇಲ್ಲದಿದ್ರೆ ಏನಾಗ್ತದೆ ಅಂತನೂ ಕೂಡ ಇದೇ ವಾಮನ ಮುಂದೆ ಹೇಳ್ತಾನೆ. ಒಳ್ಳೆಯ ಕಾವ್ಯದಿಂದ ಆನಂದ ಮತ್ತು ಯಶಸ್ಸು ಸಿಗ್ತವೆ, ಆನಂದ ಮತ್ತು ಯಶಸ್ಸು. ಮತ್ತೆ ಅದು ಎಂಥ ಯಶಸ್ಸು? ಜಗತ್ತು ಇರುವವರೆಗೂ ಕೂಡ ಆತನ ಕೀರ್ತಿ ಅಜರಾಮರವಾಗಿರ್ತದೆ. ಉದಾಹರಣೆಗೆ ಕಾಳಿದಾಸನನ್ನೇ ನಾವು ತಗೊಳ್ಳುವ. ಕಾಳಿದಾಸ ಮಾತ್ರ ಅಲ್ಲ, ಕಾಳಿದಾಸಾದಿ ಕವಿಗಳು ತುಂಬಾ ಎಲ್ಲ, ಅವರು ಗತಿಸಿ ಎಷ್ಟು ವರ್ಷಗಳಾದ್ರೂ ಕೂಡ ಇವತ್ತಿಗೂ ಕೂಡ ಅವರು ನಮ್ಮ ಬಾಯಲ್ಲಿ ನಲಿದಾಡ್ತಾರೆ. ಯಾಕೆ? ಅವರ ಕೀರ್ತಿ ಅಷ್ಟು ಅಜರಾಮರವಾಗಿದೆ. ಯಾಕೆ ಅವರ ಕೀರ್ತಿ ಅಜರಾಮರವಾಯಿತು? ಅವರ ಕಾವ್ಯಗಳ ಮೂಲಕ ಅವರ ಕೀರ್ತಿ ಅಜರಾಮರವಾಯಿತು. ಅಂಥದ್ದೊಂದು ಅಂದ್ರೆ ಯಾವುದೇ ಇದಿಲ್ಲಂತ ಒಂದು ಯಶಸ್ಸು ಈ ಜಗತ್ತು ಇರುವವರೆಗೂ ಇರ್ತದೆ. ಪ್ರಳಯ ಆದ್ರೆ ಹೋದೀತು ಅನ್ನುವಂತ ಅರ್ಥ. ಈ ಜಗತ್ತು ಇರುವವರೆಗೂ ಕೂಡ ಅವರ ಯಶಸ್ಸು, ಕೀರ್ತಿ ಅಜರಾಮರವಾಗಿರ್ತದೆ. ಆದರೆ ಕಾವ್ಯಂ ಸದೃಷ್ಟ ದೃಷ್ಟಾರ್ಥಂ ಪ್ರೀತಿ ಕೀರ್ತಿ ಹೇತುತ್ವಾತ್ ಪ್ರತಿಷ್ಠಾಂ ಕಾವ್ಯಬಂಧಸ್ಯ ಯಶಸ್ಸ ಸರಣಿಂ ವಿದುಹು. ಮುಂದೆ ಹೇಳ್ತಾನೆ, ಅಕೀರ್ತಿ ವರ್ತನೀಂ ತ್ವೇವ ಕುಕವಿತ್ವ ವಿಡಂಬನಾಂ. ಅದು ಏನಂತಂದ್ರೆ, ಒಳ್ಳೆಯ ಕಾವ್ಯ ರಚನೆ ಮಾಡಿದ್ರೆ ಮಾತ್ರ ನಿಮಗೆ ಯಶಸ್ಸು ಸಿಗ್ತದೆ. ಆದ್ರೆ ಕೆಟ್ಟ ಕಾವ್ಯ ರಚನೆ ಮಾಡೋದ್ರಿಂದ ಅಪಕೀರ್ತಿ, ಕಟ್ಟಿಟ್ಟ ಬುತ್ತಿ, ಅಪಕೀರ್ತಿಯೇ ಸಿಗ್ತದೆ ಅನ್ನುವಂಥ ಮಾತು. ಅಂದ್ರೆ ಒಳ್ಳೆಯ ಕಾವ್ಯಕ್ಕೆ ಮಾತ್ರ ಬೆಲೆ, ಕೆಟ್ಟ ಕಾವ್ಯಗಳು ಯಾವ ಉಳಿಯೋದಿಲ್ಲ. ಇವತ್ತಿಗೂ ಕೂಡ ಹಲವಾರು ಕಾವ್ಯಗಳು ಆಗಿ ಹೋಗಿದ್ದಾವೆ, ಎಷ್ಟೋ ಕವಿಗಳು ಆಗಿ ಹೋಗಿದ್ದಾರೆ. ನಮಗೆ ಗೊತ್ತಿರುವವರು ಕೆಲವರು ಮಾತ್ರ, ಉಳಿದವರು ಎಲ್ಲಿ ಹೋದ್ರು ಅಂದ್ರೆ ಅವರ ಕಾವ್ಯ ಅಷ್ಟು ಗ್ರಾಹ್ಯವಾಗಿಲ್ಲ, ಅದನ್ನು ಅಷ್ಟು ಸ್ವೀಕಾರಾರ್ಹವಾಗಿಲ್ಲ, ಅಷ್ಟು ಪ್ರಸಿದ್ಧವಾಗಿಲ್ಲ ಅನ್ನೋ ಅರ್ಥ. ಅಂದ್ರೆ ಕೆಟ್ಟ ಕವಿತ್ವ ಇದ್ರೆ ಅದಕ್ಕೆ ಅಪಕೀರ್ತಿ ದೊರೀತದೆ. ಅಂತಹ ವಾಮನನ ಉದ್ದೇಶ ಅಂತಹ ಅಪಕೀರ್ತಿ ಕವಿಗಳಿಗೆ ಲಭಿಸಬಾರದು ಅಂತಾನೆ ಆತನ ಕೃತಿ ಕಾವ್ಯಾಲಂಕಾರ ಸೂತ್ರ ವೃತ್ತಿ, ಆತನ ಕೃತಿ. ಆ ಕಾವ್ಯಾಲಂಕಾರ ಸೂತ್ರ ವೃತ್ತಿಯನ್ನು ನಾನು ರಚಿಸಿದ್ದೇನೆ. ಅಕೀರ್ತಿಂತು ನಿರಾಲೋಕ ನರಕೋದ್ದೇಶ ದೂಷಿತಂ ತಸ್ಮಾತ್ ಕೀರ್ತಿಂ ಉಪಾದಾತುಂ ಅಕೀರ್ತಿಂಚ ನಿಬರ್ಹಿತುಂ
ಕಾವ್ಯಾಲಂಕಾರ ಸೂತ್ರಾರ್ಥ ಪ್ರಸಾದ್ಯ ಕವಿ ಪುಂಗವೈಹಿ. ಆ ಕಾರಣಕ್ಕಾಗಿ ನಾನು ಅಂದ್ರೆ ಇಂಥ ಅಪಕೀರ್ತಿ ಯಾವ ಕವಿಗಳಿಗೂ ಕೂಡ ಸಿಕ್ಕಬಾರ್ದು, ಎಲ್ಲ ಕವಿಗಳು ಸತ್ಕವಿಗಳೇ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಕಾವ್ಯ ಹೇಗಿರಬೇಕು, ಕಾವ್ಯದ ಬಂಧ ಹೇಗಿರಬೇಕು ಅನ್ನೋದು ಕುರಿತು ನಾನು ನಿಮ್ಗೆ ಈ ಕೃತಿಯನ್ನ ರಚಿಸಿದ್ದೇನೆ ಅನ್ನುವಂಥ ಮಾತನ್ನ ಹೇಳ್ತಾನೆ. ಆನಂತರ ರಸವತ್ತಾದ ಕಾವ್ಯ ಆಗ ಹೇಳಿದ್ನಲ್ಲ, ಯುಗಾಂತದವರೆಗೂ ಕೂಡ, ಯುಗದ ಕೊನೆಯವರೆಗೂ ಕೂಡ ಅದು ಯಶಸ್ಸನ್ನ ನೀಡುತ್ತದೆ. ನಾನು ಯಾಕೆ ತಲೆಬಿಡಿಸ್ತೇನೆ ಅಂದ್ರೆ, ಅಲ್ಲಿ ಇನ್ನೊಂದು ಪ್ರಮುಖವಾದ ಮಾತನ್ನ ರುದ್ರಟ ಅನ್ನುವಂಥ ಮುಂದೆ ಬರುವಂತ ಅಲಂಕಾರಕ್ಕೆ ಹೇಳಿದ ಮಾತುಗಳನ್ನ ನಾನು ಗಮನಿಸ್ತಾ ಹೋದೆ. ಇದು ಯುಗಾಂತದವರೆಗೂ ಕೂಡ ಯಶಸ್ಸು ನೀಡ್ತದೆ. ಬರೀ ಕವಿಗೆ ಮಾತ್ರ ಯಶಸ್ಸು ನೀಡೋದಿಲ್ಲ, ಕವಿ ಸೃಷ್ಟಿಸಿದ ಪಾತ್ರಗಳಿದಾವಲ್ಲ, ಚರಿತ ನಾಯಕ ಯಶಃ ಪ್ರಸರಣ ಅಂತ ರುದ್ರಟ ಹೇಳ್ತಾನೆ. ಏನಂದ್ರೆ ಚರಿತ ನಾಯಕ ಯಶಃ ಪ್ರಸರಣ. ಆ ಕವಿ ಸೃಷ್ಟಿಸಿದ ಪಾತ್ರಗಳಿಗೂ ಕೂಡ ಯಶಸ್ಸು ಇರ್ತದೆ, ಅವುಗಳ ಕೀರ್ತಿ ಅಜರಾಮರವಾಗಿರ್ತದೆ. ಎಷ್ಟು ಸತ್ಯವಾದ ಮಾತು ಕೂಡ. ಇವತ್ತು ನಾವು ಇಷ್ಟು ವರ್ಷಗಳ ನಂತರವೂ ಕೂಡ ದುಷ್ಯಂತ ಶಕುಂತಲೆಯರು ಆ ಪಾತ್ರಗಳು ನಮ್ಮ ಮನಸ್ಸಿನಲ್ಲಿ ಉಳಿಬೇಕು ಅಂತಾದ್ರೆ, ನಮ್ಮ ಮನಸ್ಸಿನಲ್ಲಿ ಇದ್ದಾವೆ ಅಂತಾದ್ರೆ, ಇಂತಹ ಕವಿಗಳ ಕೃತಿಯಿಂದ ಆ ಪಾತ್ರಗಳಿಗೂ ಕೂಡ ಒಂದು ಅಜರಾಮರತ್ವ ದೊರಕ್ತದೆ. ಅಂದ್ರೆ ಶಾಶ್ವತವಾಗಿ ಉಳಿಯುವಂತಹ ಪಾತ್ರಗಳು ಸೃಷ್ಟಿಯಾಗ್ತವೆ. ಅಂತಹ ಶಾಶ್ವತ ಪಾತ್ರಗಳ ಸೃಷ್ಟಿ ಕವಿ ಮಾಡ್ತಾನೆ, ಯಶಸ್ಸು ಕವಿಗೂ ಸಿಗ್ತದೆ ಮತ್ತು ಆ ಯಶಸ್ಸು ಆತ ಸೃಷ್ಟಿಸಿದ ಪಾತ್ರಗಳಿಗೂ ಸಿಗ್ತದೆ ಅನ್ನುವಂಥ ಮಾತು. ಮತ್ತು ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಈ ಕಾವ್ಯಾಲಂಕಾರ, ರುದ್ರಟ ಬರೆದ ಕಾವ್ಯಾಲಂಕಾರದಲ್ಲಿ ಯಶಸ್ಸು ಸಿಗ್ತದೆ ಅನ್ನೋದನ್ನ ಹೇಳ್ತಾನೆ, ಹಣ ಸಿಗ್ತದೆ, ಧನ ಸಿಗ್ತದೆ, ಮತ್ತು ಇಂತಹ ಕಾವ್ಯ ರಚನೆ ಆಪತ್ತುಗಳನ್ನ ದೂರ ಮಾಡ್ತದೆ, ಅಸಾಮಾನ್ಯವಾದ ಆನಂದವನ್ನ ನೀಡುತ್ತದೆ, ಇಷ್ಟಾರ್ಥ ಲಭಿಸ್ತದೆ, ಮತ್ತು ದೇವತೆಗಳ ಸ್ತೋತ್ರಗಳನ್ನ ರಚಿಸೋದ್ರ ಮೂಲಕ ರೋಗಗಳು ಕೂಡ ನಿವಾರಣೆಯಾಗ್ತವೆ, ಚತುರ್ವರ್ಗ ಫಲಪ್ರಾಪ್ತಿ ಲಭಿಸ್ತದೆ. ಹೀಗೆ ಬಹುದೊಡ್ಡ ಪಟ್ಟಿಯನ್ನ ರುದ್ರಟ ಕೊಡ್ತಾನೆ. ಅದು ಮುಂದಿನ ಅಲಂಕಾರಿಕರು ಕೂಡ ಇವೇ ಪ್ರಯೋಜನಗಳನ್ನ ಹೇಳ್ತಾ ಹೋಗ್ತಾರೆ. ಆಪತ್ತುಗಳನ್ನ, ಇದು ಯಶಸ್ಸು ಸಿಗ್ತದೆ, ಆನಂದ ಸಿಗ್ತದೆ, ಎಲ್ಲರೂ ಹೇಳಿದ್ದಾರೆ. ಈತ ಹೇಳ್ತಾನೆ ಧನವೂ ಸಿಗ್ತದೆ, ಅರ್ಥಂ, ಧನ ಸಿಗ್ತದೆ, ಮತ್ತು ಆಪತ್ತುಗಳನ್ನ ದೂರ ಮಾಡುವಂತಹ ಶಕ್ತಿ ಈ ಕಾವ್ಯಕ್ಕಿದೆ. ಇಲ್ಲಿ ಎರಡು ಅರ್ಥಗಳಿಂದ ಇದನ್ನ ಗಮನಿಸಬೇಕು. ಆಪತ್ತುಗಳನ್ನು ದೂರ ಮಾಡುವಂತಹ ಶಕ್ತಿ ಹೇಗೆ ದೊರೀತದೆ? ಆಪತ್ತುಗಳನ್ನು ದೂರ ಅಂದರೆ ಕಾವ್ಯದ ಮೂಲಕ ಲೋಕಜ್ಞಾನ, ಲೋಕದ ಅನುಭವ ಕಾವ್ಯದಲ್ಲಿ ಇರ್ತದ. ಅಂತಹ ಲೋಕದ ಅನುಭವದ ಮೂಲಕ ನಾವು ಆಪತ್ತುಗಳನ್ನ ನಾವು ದೂರ ಮಾಡಿಕೊಳ್ಳಬಹುದು, ಅಂತಹ ಆಪತ್ತುಗಳನ್ನ ದೂರ ಮಾಡಿಕೊಳ್ಳಬಹುದು ಒಂದು ಅರ್ಥದಲ್ಲಿ. ಇನ್ನೊಂದು, ದೇವತಾ ಸ್ತುತಿ ಇತ್ಯಾದಿ ಸ್ತೋತ್ರಗಳನ್ನ ರಚಿಸೋದ್ರ ಮೂಲಕವೂ ಕೂಡ ನಾವು ಆಪತ್ತುಗಳನ್ನ, ಅಮಂಗಳವನ್ನ ನಾವು ದೂರ ಮಾಡಿಕೊಳ್ಳಬಹುದು ಅನ್ನುವಂಥ ಇನ್ನೊಂದು ಅರ್ಥವೂ ಕೂಡ ಅದಕ್ಕೆ ಬರ್ತದೆ. ಮತ್ತು ಸಾಮಾನ್ಯವಾದ ಆನಂದ ಅಲ್ಲ ಇದು. ಕಾವ್ಯದಿಂದ ಸಿಗುವಂತಹ ಆನಂದ ಅಸಾಮಾನ್ಯವಾದಂತಹ ಆನಂದ. ಕಳೆದ ಬಾರಿ ಹೇಳುವಾಗ ಗೆಳೆಯರು ಹೇಳಿದ್ರು, ಇದು ಬ್ರಹ್ಮಾನಂದ ಸಹೋದರ ಅಂತ ಹೇಳ್ತಾರೆ. ಈ ಆನಂದಕ್ಕೆ, ಕಾವ್ಯದಿಂದ ಸಿಗುವ ಆನಂದಕ್ಕೆ ಬ್ರಹ್ಮಾನಂದ ಸಹೋದರ ಅಂದ್ರೆ ಅಷ್ಟು ಪರಿಪೂರ್ಣವಾದಂತಹ ಆನಂದವನ್ನ ಕೊಡುವಂತಹ ಒಂದು ಕಾರ್ಯವನ್ನ ಈ ಕಾವ್ಯ ಮಾಡ್ತದೆ. ಅದರಿಂದ ಇದು ಅಸಾಮಾನ್ಯವಾದಂತಹ ಆನಂದ. ಮತ್ತೆ ಇದರ ಜೊತೆಗೆ ಇಷ್ಟಾರ್ಥ ಲಭಿಸ್ತದೆ ಅನ್ನುವಂಥ ಮಾತು ರುದ್ರಟ ಹೇಳ್ತಾನೆ. ಇಷ್ಟಾರ್ಥ ಲಭಿಸುವುದು ಅಂದ್ರೆ ಏನು? ಆಗ ಧನವೂ ಇರಬಹುದು, ಅಥವಾ ಆತನ, ಏಕೆಂದ್ರೆ ನಮ್ಮ ಭಾರತೀಯ ಕಾವ್ಯ ಪರಂಪರೆಯಲ್ಲಿ
ಕಾವ್ಯವನ್ನ ಬರೆಯುವುದರ ಮೂಲಕ ದೇವರ ಅನುಗ್ರಹ ಪಡೆದದ್ದರ ಹಲವಾರು ಕಥೆಗಳು ನಾವು ಕೇಳ್ತಾ ಹೋಗ್ತೇವೆ. ಅದರ ಉದ್ದೇಶವು ಇಲ್ಲಿ ಬರ್ತದೆ. ದೇವತೆಗಳ ಸ್ತೋತ್ರವನ್ನ ರಚಿಸೋದ್ರ ಮೂಲಕ ರೋಗಗಳನ್ನ ನಿವಾರಿಸಿಕೊಂಡಂತ ಹಲವಾರು ಕಥೆಗಳು ಇದ್ದಾವೆ. ಯಮುನಾ ನದಿ ತಟದ ಮೇಲೆ ಕೂತ್ಕೊಂಡು ಆ ದೇವತೆಯನ್ನ ಸ್ತುತಿಸ್ತಾ ಗಂಗೆಯನ್ನ ಒಂದೊಂದು ಮೆಟ್ಟಲು ಮೇಲೇರಿ ಬಂದಂತಹ ಕಥಾನಕ ನಮ್ಮ ಕಾವ್ಯಗಳಲ್ಲಿ ಸಿಗ್ತದೆ. ಅಂತಹ ಅಂದ್ರೆ ಅಮಂಗಳವರು ಎಲ್ಲವೂ ಕೂಡ ಅಮಂಗಳಗಳನ್ನ ನಿವಾರಿಸುವ, ರೋಗವನ್ನ ನಿವಾರಿಸುವ, ಇಷ್ಟಾರ್ಥವನ್ನ ನೆರವೇರಿಸುವಂತಹ ಕೆಲಸ ಈ ಕಾವ್ಯದಿಂದ ಆಗ್ತದೆ. ಆದ್ರೆ ಇಷ್ಟೆಲ್ಲ ಹೇಳ್ದ, ಆದ್ರೆ ಹೇಳುವಾಗ ಎಲ್ಲಿಯೂ ಕೂಡ ರುದ್ರಟ ಆನಂದವೇ ಪರಮ ಪ್ರಯೋಜನ, ಆನಂದವೇ ಪ್ರಮುಖವಾದದ್ದು ಅನ್ನುವ ಮಾತನ್ನ ಹೇಳಲಿಲ್ಲ. ಉಳಿದವರೆಲ್ಲ ಆ ಒಂದು ಏನು ಸೂಚನೆಯನ್ನ ಕೊಡ್ತಾರೆ. ಆನಂದ ಕಾವ್ಯದಿಂದ ಸಿಗಬೇಕಾಗಿದ್ದು ಆನಂದ ಅನ್ನುವಂತಹ ಸೂಚನೆಯನ್ನ ಕೊಡ್ತಾರೆ. ಆದ್ರೆ ರುದ್ರಟ ಹಾಗೆ ಹೇಳುವುದಿಲ್ಲ. ಆದ್ರೆ ಆತನ ಮುಂದೆ ಕಾವ್ಯಾಂಗಗಳನ್ನ ವಿವರಿಸುವಂತಹ ಸಂದರ್ಭ ಬರ್ತದೆ. ಆ ಕಾವ್ಯಾಂಗಗಳನ್ನ ವಿವರಿಸುವಂತಹ ಸಂದರ್ಭದಲ್ಲಿ ಆತ ಆನಂದದ ಪ್ರಸ್ತಾಪವನ್ನ ಮಾಡ್ತಾನೆ. ಆನಂತರದಲ್ಲಿ ಈ ಕಾವ್ಯದ ಪ್ರಯೋಜನದ ಕುರಿತು ತುಂಬಾ ಅರ್ಥವತ್ತಾಗಿ ಹೇಳಿದಂತ ಒಬ್ಬ ಆಲಂಕಾರಿಕ ಅಂತ ಇದ್ರೆ ಆನಂದವರ್ಧನ ತನ್ನ ಕೃತಿಯ ಆರಂಭದಲ್ಲೇ ಹೇಳ್ಬಿಡ್ತಾನೆ. ತನ್ನ ಕೃತಿಯ ಆರಂಭದಲ್ಲಿ ನಾನು ಯಾಕೆ ಈ ಕೃತಿಯನ್ನು ರಚನೆ ಮಾಡ್ತೇನೆ ಅಂತ ಹೇಳ್ತಾ, ಸಹೃದಯರ ಆನಂದಕ್ಕಾಗಿಯೇ ನಾನು ಧ್ವನಿತತ್ವವನ್ನು ನಿರೂಪಿಸ್ತಾ ಇದ್ದೇನೆ. ತೇನ ಬ್ರೂಮಃ ಸಹೃದಯ ಮನಃ ಪ್ರೀತಯೇ ತತ್ಸ್ವರೂಪಂ. ಈ ಕೃತಿಯ ಧ್ವನ್ಯಾಲೋಕ ಅಂತ ಏನ್ ಕೃತಿ ನಾನು ರಚಿಸ್ತಾ ಇದ್ದೇನೆ, ಆ ಧ್ವನ್ಯಾಲೋಕ ಕೃತಿಯ ರಚನೆಯ ಮೂಲ ಉದ್ದೇಶವೇ ಆನಂದವನ್ನು ನೀಡುವಂತಹದ್ದು. ಆನಂದವನ್ನ ಸಹೃದಯರಿಗೆ ಆನಂದವನ್ನ ನೀಡುವುದಕ್ಕಾಗಿಯೇ ನಾನು ಇಂತಹ ಕೃತಿಯನ್ನು ರಚಿಸ್ತಾ ಇದ್ದೇನೆ ಅನ್ನೋ ಮಾತನ್ನ ಹೇಳ್ತಾನೆ. ಅಂದರೆ ಆತನ ಪ್ರಾರಂಭದಲ್ಲಿಯೇ ಆನಂದವನ್ನ ನೀಡುವುದಕ್ಕಾಗಿಯೇ ನಾನು ಇದನ್ನು ರಚಿಸ್ತೇನೆ ಅಂದ್ರೆ ಆತನ ಪ್ರಥಮ ಉದ್ದೇಶವೇ, ಕಾವ್ಯದ ಉದ್ದೇಶವೇ ಆನಂದವನ್ನ ನೀಡುವುದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾನೆ. ಅದು ಇನ್ನೂ ಸ್ಪಷ್ಟವಾಗಿ ಆಗ್ತಾ ಹೋಗಿದ್ದು ಅಭಿನವ ಗುಪ್ತ ಆ ಧ್ವನ್ಯಾಲೋಕ ಕೃತಿಗೆ ಲೋಚನ ಅನ್ನುವಂಥ ವ್ಯಾಖ್ಯಾನವೇನೇನು ಬರೀತಾನಲ್ಲ ಅಭಿನವ ಗುಪ್ತನ ಮಾತಿನಲ್ಲಿ ಅದು ಇನ್ನೂ ಸ್ಪಷ್ಟವಾಗ್ತಾ ಹೋಗ್ತಾನೆ. ಆ ಅಭಿನವ ಗುಪ್ತನ ವ್ಯಾಖ್ಯಾನದಲ್ಲಿ ಹೇಳ್ತಾನೆ, ಪ್ರೀತಿರೇವ ಪ್ರಧಾನಂ. ಪ್ರೀತಿ ಅಂದ್ರೆ ಆನಂದ ಅಂತ ಅರ್ಥವೇ. ಪ್ರೀತಿರೇವ ಪ್ರಧಾನಂ. ಅನ್ಯಥಾ ಅಂದ್ರೆ ಕಾವ್ಯದ ಮುಖ್ಯ ಉದ್ದೇಶ, ಧ್ವನಿಯ ತತ್ವದ ಮುಖ್ಯ ಉದ್ದೇಶ ಆನಂದವೇ ಪ್ರಧಾನವಾದಂತಹ ಉದ್ದೇಶ. ಅನ್ಯಥಾ ಯಾಕಂದ್ರೆ ಉಳಿದ ಕಡೆಗೆ ಏನಾಗ್ತದೆ, ಪ್ರಭು ಸಂಹಿತೆಭ್ಯೋ ವೇದಾದಿಭ್ಯೋ, ಮಿತ್ರ ಸಂಹಿತೆಭ್ಯೋ ಇತಿಹಾಸಾದಿಭ್ಯೋ, ಕಾವ್ಯಸ್ವರೂಪಸ್ಯ ವ್ಯುತ್ಪತ್ತಿ ಹೇತೋಹೋ ಜಾಯಾ ಸಂಹಿತತ್ವ ಲಕ್ಷಣೋ ವಿಶೇಷ ಇತಿ ಪ್ರಾಧಾನ್ಯೇನ ಆನಂದ ಏವ ಉಕ್ತ ಅನ್ನುವಂಥ ಒಂದು ವ್ಯಾಖ್ಯಾನವನ್ನ ಆತ ಬರೀತಾನೆ. ಆನಂದವೇ ಇದರ ಮುಖ್ಯವಾದ ಉದ್ದೇಶ, ಕಾವ್ಯದ ಉದ್ದೇಶ. ಉಳಿದ ವೇದಗಳಿದ್ದಾವೆ, ವೇದಗಳು ಶಾಸ್ತ್ರಗಳು ಅವೆಲ್ಲ ಪ್ರಭು ಸಂಹಿತ ಅಂದ್ರೆ ಒಡೆಯನ ಹಾಗೆ ನೀನು ಹೀಗೆ ಮಾಡು ಅಂತ ಆದೇಶಿಸ್ತವೆ. ಪ್ರಭು ಸಂಹಿತ ಅಂತ ಹೇಳ್ತಾರೆ. ಒಡೆಯ ಒಬ್ಬ ರಾಜ ಹೇಳಿದ ಹಾಗೆ, ರಾಜನ ಆದೇಶದ ಹಾಗೆ ಅದು ಹೀಗೆ ಮಾಡು ನೀನು ಅಂತ ಏನು ಹೇಳೋದಿದೆಯಲ್ಲ, ಆ ವೇದಗಳು ಶಾಸ್ತ್ರಗಳು ಆ ರೀತಿ ಮನುಷ್ಯ ಹೀಗೆ ಮಾಡಬೇಕು, ಪ್ರತಿಯೊಬ್ಬ ಮಾನವನ ಕರ್ತವ್ಯ ಇದು, ಹೀಗೆ ಆ ಉಪದೇಶ ಕೊಡ್ತಾ ಹೋಗ್ತದೆ. ಅದು ಪ್ರಭು ಸಂಹಿತ, ಹೀಗೆ ಮಾಡಬೇಕು ಅಂತ ಆರ್ಡರ್ ಮಾಡುವಂಥದ್ದು. ಆದ್ರೆ ಪುರಾಣ, ಇತಿಹಾಸ ಮೊದಲಾದವುಗಳು ಜಾಯಾ ಸಂಹಿತತ್ವ ಲಕ್ಷಣೋ. ಹೆಂಡತಿಯ ಹಾಗೆ, ನಲ್ಲೆಯ ಹಾಗೆ, ಪ್ರಿಯತಮೆಯ ಹಾಗೆ ಅವನನ್ನ ರಮಿಸಿ ಆಮೇಲೆ ಉಪದೇಶವನ್ನು ನೇರ ಹೇಳೋದಿಲ್ಲ, ಉಪದೇಶವನ್ನ ನೇರ ಹೇಳಲಿಕ್ಕೆ ಹೋಗೋದಿಲ್ಲ. ನೇರ ಹೇಳದೆ ಅವನನ್ನು ಸಮಾಧಾನ ಪಡಿಸಿ ಮೆಲ್ಲಗೆ ಅದು ಹಾಗಲ್ಲ ಹೀಗೆ ಅಂತ ಹೇಳುವಂತ ಒಂದು ಕ್ರಮ ಇದೆಯಲ್ಲ, ಅದಕ್ಕೆ
ಕಾಂತಾ ಸಂಹಿತ ಅಥವಾ ಜಾಯಾ ಸಂಹಿತ ಅಂತ ಕರೀತಾರೆ. ಇಂತಹ ಜಾಯಾ ಸಂಹಿತ ಲಕ್ಷಣವನ್ನ ಈ ಕಾವ್ಯ ಒಳಗೊಂಡಿದೆ. ಅವುಗಳ ಉದ್ದೇಶ ಪ್ರಧಾನವಾಗಿ ಆನಂದವೇ ಅನ್ನುವಂಥ ಮಾತನ್ನ ಹೇಳಿದ್ದಾನೆ, ಧ್ವನ್ಯಾಲೋಕಕಾರ ಹೇಳಿದ್ದಾನೆ ಅಂತ ಅದಕ್ಕೆ ವ್ಯಾಖ್ಯಾನ ಬರಿತ ಅಭಿನವ ಗುಪ್ತ ಹೇಳಿದ್ದನ್ನ ನೋಡಿದ್ದೇವೆ. ಆ ನಂತರದಲ್ಲಿ ಕುಂತಕ, ನಾನು ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಮೊದಲಿಗೆ ಒಮ್ಮೆ ನೋಡ್ಕೊಳ್ಳುವ, ಮತ್ತೆ ಅದರ ಪ್ರಮುಖ ಭಾಗವನ್ನು ನೋಡ್ತಾ ಹೋಗುವ ಕಾರಣಕ್ಕಾಗಿ ನಾನು ಒಬ್ಬೊಬ್ಬರದ್ದು ಹೆಸರು ಹೇಳ್ತಾ ಹೋಗ್ತಾ ಇದ್ದೇನೆ. ಕುಂತಕ ಆತನು ಕೂಡ ತನ್ನ ಕೃತಿಯ ಪ್ರಾರಂಭದಲ್ಲಿ ಕಾವ್ಯದ ಪ್ರಯೋಜನಗಳನ್ನು ಹೇಳ್ತಾ, ಕಾವ್ಯವು ಧರ್ಮಾದಿ ಸಾಧನೆಯ ಮಾರ್ಗ, ಧರ್ಮಾದಿ ಸಾಧನೋಪಾಯ ಅನ್ನುವಂಥ ಮಾತನ್ನು ಹೇಳ್ತಾನೆ. ಕಾವ್ಯ ಧರ್ಮದ ಸಾಧನೆಯ ಮಾರ್ಗ. ಧರ್ಮ ಅನ್ನೋದನ್ನ ಇಲ್ಲಿ ನಾವಿತ್ತು ಬೇರೆ ಬೇರೆ ರಿಲಿಜಿಯನ್ ಗಳಿಗೆ ಹೋಲಿಸೋದಲ್ಲ. ಧರ್ಮ ಅಂದ್ರೆ ನಮ್ಮ ಕರ್ತವ್ಯ, ಜೀವನದ ಉದ್ದೇಶ, ಈ ಅರ್ಥದಲ್ಲಿ ತಗೊಂಡು ಹೋಗ್ಬೇಕು. ಅದು ನಾವು ಹೆಚ್ಚು ಸಲ ಧರ್ಮ ಅಂತ ಬಳಸಿ ನಾವು ಅದು ಯಾವಾಗ್ಲೂ ನಮ್ಮ ಯೋಚನೆ ರಿಲಿಜಿಯನ್ ಕಡೆಗೆ ಸಾಗುವ ಸಾಧ್ಯತೆಗಳು, ಅಪಾಯಗಳು ಇದೆ. ಇಲ್ಲಿ ಆ ಉದ್ದೇಶ ಅಲ್ಲ. ಇಲ್ಲಿ ಮನುಷ್ಯ ಧರ್ಮ ಏನು, ಜೀವನದ ಉದ್ದೇಶ ಏನು, ಅದನ್ನು ತಿಳಿಸುವುದು ಧರ್ಮ. ಆ ಧರ್ಮಾದಿ ಸಾಧನೋಪಾಯ, ಆ ಧರ್ಮಾದಿ ಸಾಧನವನ್ನ ಅದನ್ನ ತಿಳಿಸುವ, ಹೇಗೆ ಅದನ್ನ ಧರ್ಮವನ್ನ ಸಾಧಿಸಬೇಕು ಅನ್ನೋದನ್ನ ತಿಳಿಸುವಂಥದ್ದು ಈ ಕಾವ್ಯವು ಅನ್ನುವಂಥದ್ದು. ಇದು ಧರ್ಮಾದಿ ಸಾಧನೆಯ ಮಾರ್ಗ ಮಾತ್ರ ಅಲ್ಲ, ಸಹೃದಯರ ಹೃದಯಾಹ್ಲಾದಕಾರಕ. ಕಾವ್ಯಬಂಧೋಭಿಜಾತಾನಾಂ ಹೃದಯಾಹ್ಲಾದಕಾರಕ ಅನ್ನುವಂಥ ಮಾತು. ಇದು ಸಹೃದಯರ, ಓದುಗರ ಹೃದಯವನ್ನ ಆಹ್ಲಾದಗೊಳಿಸುವಂತ ಕಾರ್ಯ ಈ ಕಾವ್ಯದಿಂದ ಆಗ್ತದೆ. ಲೋಕ ವ್ಯವಹಾರ ಜ್ಞಾನವೂ ಕೂಡ ಕಾವ್ಯದಿಂದ ಆಗ್ತದೆ. ಮತ್ತೆ ಇದು ಹೇಗಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವರ್ಗಗಳು ಅಂತ ನಾನು ಆಗ ಹೇಳಿದ್ನಲ್ಲ. ಈ ಧರ್ಮಾರ್ಥ ಕಾಮ ಮೋಕ್ಷಗಳ ಸಾಧನೆಯ ಹಾದಿ ಈ ಕಾವ್ಯದಿಂದ ಆದರೂ ಕೂಡ ಈ ಧರ್ಮಾರ್ಥ ಕಾಮ ಮೋಕ್ಷಗಳ ಚತುರ್ವರ್ಗದಿಂದ ದೊರೆಯುವಂತಹ ಸವಿಯನ್ನು ಮೀರಿಸುವಂಥದ್ದು ಇನ್ನೊಂದಿದೆ. ಅದು ಅಂತಃಸುಖ. ಆ ಒಳಗೆ ಸಿಗುವ ಆನಂದ, ಅಂತಶ್ಚಮತ್ಕಾರ ಅಂತನೂ ಹೇಳ್ತಾನೆ. ಆ ಅಂತಃಸುಖ ಅಂದ್ರೇನು? ಕಾವ್ಯಾಮೃತ ರಸಾಸ್ವಾದನೆ, ಕಾವ್ಯದ ಅಮೃತದಂತಹ ರಸದ ಆಸ್ವಾದನೆ, ಅದನ್ನ ಅಂತಃಸುಖ ಅಂತ ಹೇಳ್ತಾನೆ. ಅಂತಹ ಆಸ್ವಾದನೆ ನಮ್ಮ ಓದುಗರಿಗೆ ಸಿಗ್ತದೆ, ಸಹೃದಯನಿಗೆ ಸಿಗ್ತದೆ. ಅದು ಈ ಕಾವ್ಯದ ಉದ್ದೇಶ. ಹೀಗೆ ಹಲವು ಪಟ್ಟಿಗಳನ್ನ ಎಲ್ಲ ಅಲಂಕಾರಿಕರು ಮಾಡ್ತಾ ಹೋಗ್ತಾರೆ. ಆದ್ರೆ ಇವತ್ತಿನ ದಿನವೂ ಕೂಡ ತುಂಬಾ ಪ್ರಸಿದ್ಧವಾದ ಒಂದು ಉಕ್ತಿ ಅಂದ್ರೆ ಮಮ್ಮಟ ಅನ್ನುವಂಥ ಅಲಂಕಾರಕ್ಕೆ ಹೇಳಿದಂತ ಒಂದು ಕಾವ್ಯ ಪ್ರಯೋಜನಗಳ ಪಟ್ಟಿ ಇವತ್ತಿಗೂ ಕೂಡ ತುಂಬಾ ಚರ್ಚೆಗೆ ಮತ್ತು ಬಹುಮುಖ್ಯವಾದ ಉಕ್ತಿಯಾಗಿ ತೋರ್ತದೆ. ಅದನ್ನ ಒಂದು ರೀತಿ ಮುಂದಿನ ಅವರು ಕೂಡ ಅದನ್ನೇ ಬಳಸಿದ್ದಾರೆ. ಈ ಮಮ್ಮಟನು ಕೂಡ ಅದನ್ನು ತಗೊಳ್ಳುವಾಗ, ಅಂದ್ರೆ ತನ್ನ ಕಾವ್ಯ ಪ್ರಯೋಜನಗಳನ್ನು ಹೇಳುವಾಗ, ಹಿಂದಿನವರು ಹೇಳಿದ್ದರಲ್ಲಿ ಸರಿಯಾದದ್ದನ್ನ ಮಾತ್ರ ಆರಿಸಿಕೊಂಡು ಉಳಿದವನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ. ಉಳಿದವನ್ನ ಬಿಟ್ಟು ಮತ್ತೆ ಯಾವ್ದಾಗಬಹುದು ಅಂತ ಹೇಳ್ತಾನೆ. ಹೆಚ್ಚು ಕಡಿಮೆ ಇಲ್ಲಿ ಹೇಳಿದ ಇವೇ ಇದ್ದಾವೆ. ಏನ್ ಹೇಳ್ತಾನೆ? ಕಾವ್ಯಂ ಯಶಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾ ಸನ್ನಿತ ತಯೋಪದೇಶ ಯುಜೆ. ಇದು ಆತನ ಪ್ರಸಿದ್ಧವಾದಂತ ಕಾವ್ಯ ಪ್ರಯೋಜನ ಕುರಿತು ಹೇಳಿದಂತ ಮಾತುಗಳು. ತುಂಬಾ ಪ್ರಸಿದ್ಧವಾದದ್ದು. ಬಹುಶಃ ನಂತರದ ಅಲಂಕಾರಿಕರೆಲ್ಲ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕೂಡ. ಏನು ಕಾವ್ಯ ಪ್ರಯೋಜನಗಳು? ಕಾವ್ಯಂ ಯಶಸ್ಸೆ, ಕಾವ್ಯದಿಂದ ಕೀರ್ತಿ ದೊರೀತದೆ. ಇಲ್ಲಿ ಮತ್ತೆ ನಾವು ಸುಮ್ಮನೆ ಕೀರ್ತಿ ದೊರೆಯೋದು ಯಾರಿಗೆ? ಕಾವ್ಯ ರಚನೆ ಮಾಡಿದಂತ ಕವಿಗೆ. ಅಂದ್ರೆ ಯಶಸ್ಸು ಅನ್ನುವಂಥದ್ದು ಕವಿಗೆ ಸಿಗುವ ಪ್ರಯೋಜನ, ಸಹೃದಯನಿಗೆ ಸಿಗುವಂಥದ್ದಲ್ಲ, ಕವಿಗೆ ಸಿಗುವಂತಹ ಪ್ರಯೋಜನ. ಆಮೇಲೆ ಇಂತಹ ಕಾವ್ಯ ಕೃತಿಗಳನ್ನ
ಮಾಡೋದ್ರಿಂದ ಅದಕ್ಕೆ ಹಿಂದಿನ ದಿನಗಳಲ್ಲಿ ರಾಜಾಶ್ರಯ ದೊರೀತಾ ಇತ್ತು, ಅವರಿಗೆ ಸತ್ಕಾರಗಳಾಗ್ತಾ ಇತ್ತು. ಈಗಿನ ದಿನಮಾನದಲ್ಲಿ ಬೇರೆ ಬೇರೆ ಪ್ರಶಸ್ತಿಗಳು ಇತ್ಯಾದಿಗಳೆಲ್ಲ ಬರ್ತದೆ. ಅಂದ್ರೆ ಅದರಿಂದ ಹಣವೂ ಸಿಕ್ಕಬಹುದು. ಕಾವ್ಯಂ ಯಶಸ್ಸೇ ಅರ್ಥಕೃತೆ. ಅರ್ಥ ಅಂದ್ರೆ ಧನಲಾಭ, ಧನವೂ ಸಿಗ್ತದೆ. ಹಿಂದಿನ ದಿನಮಾನದಲ್ಲಿ ಆದ್ರೆ ಅದಕ್ಕೆ ರಾಜಾಶ್ರಯ ಇತ್ತು. ಒಳ್ಳೆಯ ಕವಿ ಇದ್ರೆ ಆತನಿಗೆ ರಾಜಾಶ್ರಯ ಇತ್ತು. ಆ ರಾಜಾಶ್ರಯದಿಂದ ಆತನಿಗೆ ಧನ ಸಿಕ್ತಿತ್ತು. ಆತನ ಒಳ್ಳೆಯ ಕಾವ್ಯವನ್ನು ಜನರು ಕೊಂಡಾಡ್ತಾ ಇದ್ರು. ಆ ಕಾರಣ ಈಗಿನ ಕಾಲದಲ್ಲೂ ಕೂಡ ಕಾವ್ಯ ರಚನಾ ಮಾಡುವವರಿಗೆ ಅಥವಾ ಕವಿಗಳಿಗೆ, ಸಾಹಿತಿಗಳಿಗೆ, ಬರಹಗಾರರಿಗೆ ಬೇರೆ ಬೇರೆ ರೀತಿಯ ಅರ್ಥ ಪ್ರಯೋಜನ ಇದೆ. ದುಡ್ಡು ಸಿಗ್ತವೆ, ಬೇರೆ ಬೇರೆ ಪ್ರಶಸ್ತಿಗಳು, ಬಹುಮಾನಗಳು, ಈ ರೀತಿಯ ಧನ ಪ್ರಾಪ್ತಿ ಆಗ್ತದೆ. ಕಾವ್ಯಂ ಯಶಸ್ಸೇ ಅರ್ಥಕೃತೆ. ವ್ಯವಹಾರವಿದೆ. ವ್ಯವಹಾರ ಜ್ಞಾನ ಗೊತ್ತಾಗ್ತದೆ. ಈ ಲೋಕಾನುಭವ ಅನ್ನೋದಾಗ ಅದರ ಮೂಲ ಅಂತ ಹೇಳಿದ್ವಲ್ಲ, ಕಾವ್ಯದ ಮೂಲವೇ ಲೋಕಾನುಭವ ಅಂತ ಹೇಳ್ತಾ ಇದ್ವಲ್ಲ, ಆ ಲೋಕಾನುಭವ ಕಾವ್ಯದಲ್ಲಿ ಪ್ರಕಟಗೊಂಡು ಅದು ಒಂದ್ ರೀತಿ ಕಾವ್ಯಾನುಭವ ಆದರೂ ಕೂಡ ಲೋಕದ ತಿಳುವಳಿಕೆಯನ್ನ ನೀಡುವ ಮಾರ್ಗವಾಗಿ ಅದು ಪರಿವರ್ತನೆ ಆಗ್ತದೆ. ಆ ಮೂಲಕವಾಗಿ ಇಂತಹ ಕಾವ್ಯದ ಮೂಲಕ ಲೋಕದ ತಿಳುವಳಿಕೆ, ಲೋಕ ಜ್ಞಾನ ಉಂಟಾಗ್ತದೆ, ವ್ಯವಹಾರ ಜ್ಞಾನ ಉಂಟಾಗ್ತದೆ. ವ್ಯವಹಾರವಿದೆ. ಶಿವೇತರ ಕ್ಷತಯೇ. ಶಿವೇತರ, ಶಿವ ಅಂದ್ರೆ ಮಂಗಳ ಅಂತ ಅರ್ಥ. ಶಿವ ಅಂದ್ರೆ ಮಂಗಳ. ಶಿವೇತರ ಅಂದ್ರೆ ಮಂಗಳವಲ್ಲದ್ದು, ಅಮಂಗಳ. ಶಿವೇತರ ಅಂದ್ರೆ ಅಮಂಗಳ. ಶಿವೇತರ ಕ್ಷತಯೇ. ಕ್ಷತಿ ಅಂದ್ರೆ ನಾಶಗೊಳಿಸುವಂಥದ್ದು. ಶಿವೇತರ ಕ್ಷತಿ ಅಂದ್ರೆ ಅಮಂಗಳವನ್ನ ನಾಶ ಮಾಡುವ ಕಾರ್ಯವನ್ನ ಈ ಕಾವ್ಯ ಮಾಡ್ತದೆ. ಅಮಂಗಳ ಆಗ ಈ ಮಾತನ್ನ ಬೇರೆಯ ಬಹುಶಃ ರುದ್ರಟ ಕೂಡ ಈ ಮಾತನ್ನು ಹೇಳ್ತಾನೆ. ಅಮಂಗಳವನ್ನ ನಾಶ ಮಾಡುವ ಕೆಲಸವನ್ನ ಮಾಡ್ತದೆ. ನಾನಾಗ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಆಮೇಲೆ ಅದಕ್ಕಿಂತ ಇನ್ನೊಂದು ಸದ್ಯ ಪರನಿರ್ವೃತಯೇ. ಇದು ತುಂಬಾ ಮುಖ್ಯವಾದ ಭಾಗ. ಸದ್ಯ ಪರನಿರ್ವೃತಯೇ. ಏನಿದು ಸದ್ಯ ಪರನಿರ್ವೃತಿ? ಸದ್ಯ ಪರನಿರ್ವೃತಿ ಅಂದ್ರೆ ಆ ಕಾವ್ಯದ ರಸಾಸ್ವಾದನೆಯಿಂದ ಉಂಟಾಗುವಂತ, ಒಮ್ಮಿಂದೊಮ್ಮೆಲೆ ಉಂಟಾಗುವಂತ, ಅಂದ್ರೆ ಎಲ್ಲವನ್ನ ಮೈಮರೆಸಿ ಉಂಟಾಗುವಂತ ಒಂದು ಆನಂದ ಇದೆಯಲ್ಲ, ಅದು ಸದ್ಯ ಪರನಿರ್ವೃತಿ ಅಂತ ಹೇಳ್ತಾರೆ. ತನ್ನನ್ನ ತಾನೇ ತನ್ಮಯಗೊಳಿಸಿ ಆನಂದಾನುಭವವನ್ನು ನೀಡುವಂಥದ್ದು ಅದು ಸದ್ಯ ಪರನಿರ್ವೃತಿ. ಅಂತಹ ಸದ್ಯ ಪರನಿರ್ವೃತಿಯನ್ನ, ಆನಂದವನ್ನ ಈ ಕಾವ್ಯ ನೀಡುತ್ತದೆ. ಆಗ ಜಾಯಾ ಸಂಹಿತ ಅಭಿನವ ಗುಪ್ತ ಹೇಳಿದಾಗೆ, ಜಾಯಾ ಸಂಹಿತ ಅಂತ ಹೇಳಿದಾಗೆ ಇಲ್ಲಿ ಕಾಂತಾ ಸಂಹಿತತೆಯ ಉಪದೇಶ ಯುಜೆ, ಹೆಂಡತಿಯ ಹಾಗೆ ಉಪದೇಶವನ್ನ ಮಾಡ್ತದೆ ಅನ್ನುವಂಥ ಮಾತು. ಈ ಎಲ್ಲ ಪ್ರಾಯಗಳಿಗೆ, ಅಂದ್ರೆ ಈ ಎಲ್ಲ ಪ್ರಯೋಜನಗಳಿಗೆ ಒಂದು ರೀತಿಯ ಶಿಖರಪ್ರಾಯವಾದದ್ದು ಏನು ಅಂದ್ರೆ ರಸಾಸ್ವಾದನೆಯಿಂದ ಆ ಕ್ಷಣದಲ್ಲಿಯೇ ಒದಗಿ ಬಂದು ಮೈಮರೆಸುವಂಥ ಆನಂದ. ರಸಾಸ್ವಾದನೆಯಿಂದ ಆ ಕ್ಷಣದಲ್ಲಿಯೇ ಆ ಕ್ಷಣದಲ್ಲೇ ಆ ರಸಾಸ್ವಾದನೆಯಿಂದ ಬರ್ತದೆ, ಬಂದು ನಮ್ಮನ್ನ ಮೈಮರೆಸುವಂತ ಆನಂದ ಇದೆಯಲ್ಲ, ಅದು ಕಾವ್ಯದ ಪರಮ ಪ್ರಯೋಜನ ಅನ್ನುವಂಥ ಮಾತು ಬರ್ತದೆ. ಯಾಕಂದ್ರೆ ಅದನ್ನ ವೃತ್ತಿಯಲ್ಲಿ ತಾನೇ ಹೇಳ್ತಾನೆ, ಮೊಮ್ಮಟನೇ ಹೇಳ್ತಾನೆ, ಸಕಲ ಪ್ರಯೋಜನ ಮೌಲಿಭೂತಂ ಸಮನಂತರಮೇವ ರಸಾಸ್ವಾದನ ಸಮುದ್ಭೂತಂ ವಿಗಲಿತ ವೇದ್ಯಾಂತರಂ ಆನಂದಂ. ಆ ಮಮ್ಮಟನೇ ತನ್ನ ಕಾರಿಕೆಯ ಕೆಳಗೆ ವೃತ್ತಿ ಅಂತ ಏನು ಬರೀತಾನೆ, ಅಂದ್ರೆ ಇದನ್ನ ಕಾರಿಕೆ ಅಂತ ಹೇಳಿದ್ರೆ ಶಿವೇತರ ರಕ್ಷತೆ, ಅದನ್ನ ಕಾರಿಕೆ ಅಂತ ಅದರ ಕೆಳಗೆ ಅದರ ವಿವರಣೆ, ವೃತ್ತಿ ಅಂದ್ರೆ ವಿವರಣೆಯನ್ನು ಕೊಡುವಂತ ಕೆಲಸ, ಆ ವಿವರಣೆ ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಅಲ್ಲಿ ಆನಂದವೇ ಅದರ ಪರಮ ಪ್ರಯೋಜನ ಅನ್ನುವಂಥ ಮಾತನ್ನ ಹೇಳ್ತಾನೆ. ಹೀಗೆ ಇಲ್ಲಿಯವರೆಗೆ ನಾನು ನಿಲ್ಲಿಸೋಣ. ಯಾಕಂದ್ರೆ ಇದು ಮುಂದೆ ಅದು ಹೆಚ್ಚು ಕಡಿಮೆ ಚರ್ವಣ, ಇದೇ ಪ್ರಯೋಜನಗಳೇ ಮತ್ತೆ 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 ಪುನರುಚ್ಚಾರಗೊಳ್ತಾ ಹೋಗ್ತದೆ. ಈ ಎಲ್ಲ ಪ್ರಯೋಜನಗಳನ್ನ ನಾವು ಗಮನಿಸ್ತಾ ಹೋದ್ರೆ ರಸಾನುಭವ ಒಂದೇ ಕಾವ್ಯದ ಗುರಿ
ಅನ್ನೋದಕ್ಕಾಗ್ಲಿ, ಅಥವಾ ಕಾವ್ಯಕ್ಕಾಗಿಯೇ ಕಾವ್ಯ ಅನ್ನುವ ಕಲ್ಪನೆಗಾಗ್ಲಿ ನಮ್ಮ ಅಂದ್ರೆ ಭಾರತೀಯ ಕಾವ್ಯ ಮೀಮಾಂಸಕರ ದೃಷ್ಟಿ ಸೀಮಿತ ಆಗಿಲ್ಲ ಅನ್ನೋದು ಸ್ಪಷ್ಟ. ಯಾಕೆ ಈ ಮಾತನ್ನ ಹೇಳ್ತಾನೆ ಅಂದ್ರೆ, ಆರ್ಟ್ ಫಾರ್ ಆರ್ಟ್ ಸೈಕ್ ಅನ್ನುವಂಥ ವಾದ ಪಾಶ್ಚಾತ್ಯ ಮೀಮಾಂಸೆಯಲ್ಲಿ ಹಿಂದೆ ಇತ್ತು. ಕಾವ್ಯಕ್ಕಾಗಿಯೇ ಕಾವ್ಯ ಅನ್ನುವಂಥದ್ದು, ಅಥವಾ ರಸಾನುಭವ ಪಡೆಯೋದು ಮಾತ್ರ ಕಾವ್ಯದ ಗುರಿ, ಹಾಗಲ್ಲ, ಅದರ ವಿಸ್ತಾರ ಆಗಿದೆ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಅದನ್ನ ವಿಸ್ತೃತ ರೂಪದಲ್ಲಿ, ವ್ಯಾಪಕಾರ್ಥದಲ್ಲಿ ಅದನ್ನ ಗಮನಿಸಬೇಕಾಗ್ತದೆ. ಅಂದ್ರೆ ಅಷ್ಟಕ್ಕೆ ಸೀಮಿತ ಆಗದೆ ರಸಾನುಭವಕ್ಕೆ ಮತ್ತು ಅದರಿಂದ ದೊರೆಯುವ ಆನಂದಕ್ಕೆ ಹೆಚ್ಚು ಮಹತ್ವ ಕೊಟ್ಟರು. ರಸಾನುಭವ ಮಾತ್ರ ಕಾವ್ಯದ ಉದ್ದೇಶ ಅಲ್ಲ, ಆ ರಸಾನುಭವದಿಂದ ದೊರೆಯುವ ಆನಂದ ಇದೆಯಲ್ಲ, ಆನಂದ ಅನ್ನೋದು ತುಂಬಾ ಮುಖ್ಯವಾದದ್ದು. ಕಾವ್ಯಮಾನಂದಾಯ, ಕಾವ್ಯವು ಆನಂದಕ್ಕಾಗಿಯೇ ಅನ್ನುವಂಥ ಮಾತನ್ನ ಹೇಮಚಂದ್ರ ಹೇಳ್ತಾನೆ. ಮಮ್ಮಟ ಕೂಡ ತನ್ನ ಪ್ರಾರಂಭದ ಸ್ತುತಿ ಪದ್ಯದಲ್ಲಿ ವಾಗ್ದೇವಿಯನ್ನು ಸ್ತುತಿಸುವಾಗ ಹ್ಲಾದೈಕಮಯೀಂ ಅನ್ನುವಂಥ ಮಾತನ್ನ ಹೇಳ್ತಾನೆ. ಅಂದ್ರೆ ಕೇವಲ ಆನಂದ ಸ್ವರೂಪಳಾದ ವಾಗ್ದೇವಿಯನ್ನ ಅನ್ನುವಂಥ ಮಾತನ್ನ ಹೇಳ್ತಾನೆ. ಕುಂತಕನು ಕೂಡ ತನ್ನ ಆರಂಭದಲ್ಲಿ ವಾಗ್ದೇವಿನ ಆಹ್ಲಾದಕಾರಿಣಿ ಅಂತಾನೆ ಕರೀತಾನೆ. ಹೀಗೆ ಅದು ಆನಂದವೇ ಬಹುಮಹತ್ವದ್ದು. ರಸಾಸ್ವಾದನೆ ಮುಖ್ಯ, ಆದರೆ ಆ ರಸಾಸ್ವಾದನೆಯಿಂದ ಉಂಟಾಗುವಂತ ಆನಂದವೇ ಪರಮಧ್ಯೇಯ, ಕಾವ್ಯದ ಪರಮಧ್ಯೇಯ ಅನ್ನೋದು ಎಲ್ಲರ ಅಭಿಮತ. ಕಾವ್ಯ ಆನಂದಕ್ಕಾಗಿ ಅನ್ನುವಂತಹ ದೃಷ್ಟಿ ನಮ್ಮಲ್ಲಿ ಮುಖ್ಯವಾದದ್ದಾದ್ರೂ ಕೂಡ ಈ ಆನಂದದ ಕಲ್ಪನೆ ಇದೆಯಲ್ಲ, ಅದು ತುಂಬಾ ವ್ಯಾಪಕಾರ್ಥವನ್ನ ಹೊಂದಿದಂಥದ್ದು. ಆನಂದದ ಅನುಭವ ಅಂದ್ರೆ ಆಗ ಆನಂದದ ಸ್ವರೂಪ ಏನು ಇತ್ಯಾದಿಗಳೆಲ್ಲ ಅದರ ಚರ್ಚೆಗೆ ಒಳಪಡ್ತಾ ಹೋಗ್ತಾರೆ. ಮತ್ತೆ ಪ್ರಾರಂಭದಲ್ಲಿ ಹೇಳಿದಾನೆ ಯಾರು, ಭರತನ ಇದರಲ್ಲಿ ಕಾವ್ಯದಿಂದ ಬರುವಂತ ಆನಂದ ಕೇವಲ ಮನರಂಜನೆಯ ಆಕರ್ಷಣೆಯ ಆನಂದ ಅಲ್ಲ, ಕೇವಲ ಮನರಂಜನೆಗಾಗಿ ಖುಷಿ ಪಡುವಂತ ಆನಂದ ಅಲ್ಲ, ಅದು ಜೀವನ ಮೌಲ್ಯಗಳನ್ನ ಬೋಧಿಸುವಂತ ಹಿತೋಪದೇಶ ಜನನ ಅನ್ನುವಂತ ಶಬ್ದವನ್ನ ಭರತ ಉಪಯೋಗಿಸಿದ್ನಲ್ಲ. ಅಂದ್ರೆ ಕೇವಲ ಆನಂದವನ್ನು ಉಂಟು ಮಾಡೋದು ಅಥವಾ ಮನರಂಜನೆಯನ್ನು ಉಂಟು ಮಾಡೋದು, ಖುಷಿ ಕೊಡೋದಲ್ಲ, ಖುಷಿ ಕೊಡ್ಲಿಕ್ಕಿರೋದಲ್ಲ ಕಾವ್ಯ. ಆ ಆನಂದದಿಂದ ನಮ್ಮೊಳಗಿನ ಮನಸ್ಸು ಪರಿಷ್ಕಾರ ಹೊಂದುತ್ತದೆ. ಆ ಪರಿಷ್ಕಾರ ಹೊಂದುವುದರ ಮೂಲಕ ಜೀವನದ ಮೌಲ್ಯಗಳು ರೂಪುಗೊಳ್ಳುತ್ತವೆ. ಅದರಿಂದ ಹಿತೋಪದೇಶ ಜನನ ಅಂತಹ ಸಾಧನೆ ಆಗ್ತದೆ. ಏನಿದು ಹಿತೋಪದೇಶ ಜನನ? ಜೀವನದ ಮೌಲ್ಯವನ್ನು ಸೃಷ್ಟಿಸ್ತದೆ. ಅಂದ್ರೆ ಲೋಕ ಕಲ್ಯಾಣದ ಅರ್ಥವನ್ನ, ಲೋಕ ಕಲ್ಯಾಣದ ಕಾರ್ಯವನ್ನ ಈ ಕಾವ್ಯದ ಮೂಲಕ ನಾವು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಅರ್ಥದಲ್ಲಿ ಈ ಆನಂದವನ್ನು ನಾವು ಗ್ರಹಿಸಬೇಕಾಗ್ತದೆ. ನಾವು ಹೇಳಿದಾಗೆ ಇದು ಕಾಲಹರಣದ ಆನಂದ ಅಲ್ಲ, ಮನರಂಜನೆಯ ಆನಂದ ಅಲ್ಲ, ಓದುಗನ ಮೇಲೆ ಗಾಢವಾದ ಪರಿಣಾಮವನ್ನ ಬೀರಿ ಜೀವನವನ್ನ ಶಿವಪರವಾಗಿಸುವ, ಶಿವಪರ ಅಂದ್ರೆ ಮಂಗಳಮಯವಾಗಿಸುವ, ಲೋಕ ಕಲ್ಯಾಣವನ್ನಾಗಿ ಮಾಡುವ, ಲೋಕ ಕಲ್ಯಾಣಕ್ಕಾಗಿ ಅರ್ಪಿಸಿಕೊಳ್ಳುವಂತಹ ಒಂದು ಶಿಕ್ಷಣವನ್ನ, ಒಂದು ಉಪದೇಶವನ್ನ ಈ ಕಾವ್ಯ ನೀಡುತ್ತದೆ. ಅಭಿನವಗುಪ್ತ ಕೂಡ ಹಾಗೆ ಹೇಳ್ತಾನೆ. ಅಭಿನವಗುಪ್ತ ಹೇಳೋದು ಹಾಗೆ, ಕಾವ್ಯದ ಆನಂದ ಅನುಭವ ಇದೆಯಲ್ಲ, ಅದು ವೈಯಕ್ತಿಕತೆಯನ್ನ ಕಳೆದುಕೊಂಡು, ಅಂದ್ರೆ ನನಗೆ ಉಂಟಾದ ಆನಂದ ನನಗೆ ಮಾತ್ರ ಸೀಮಿತ ಆಗದೆ ಅದು ಲೋಕಾನಂದವಾಗಿ ಪರಿವರ್ತಿತ ಆಗಬೇಕು. ಆನಂದಾನುಭವ ವೈಯಕ್ತಿಕತೆಯನ್ನ ಕಳೆದುಕೊಂಡು ಸಾರ್ವತ್ರಿಕ ಸ್ವರೂಪವನ್ನ ಪಡೆದುಕೊಳ್ಳುವಂತ ಆನಂದ ಅನುಭವ ಆಗ್ತದೆ. ನಾವು ಹಿಂದಿನ ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಇದ್ದೇವೆ. ಹಳೆಯ ಪ್ರಾಚೀನ ಕಾವ್ಯಗಳ ಓದು, ಮಠಮಾನ್ಯಗಳಲ್ಲಿ ಹಳೆಯ ಪ್ರಾಚೀನ ಕಾವ್ಯಗಳ ಓದು ಆಗ್ತಾ ಇತ್ತು. ಅಲ್ಲಿ ಆಗ್ತಾ ಇರುವಾಗ ಇಡೀ ಸಾರ್ವಜನಿಕರು ಅಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಅಂಥದ್ದೊಂದು ಕಾವ್ಯ ಇಟ್ಟಾಗ ಇಡೀ ಕಾವ್ಯದ ಆನಂದವನ್ನ ಇಡೀ ಲೋಕವೇ ಅನುಭವಿಸ್ತಾ ಇತ್ತು. ಅದನ್ನ ನಾವು ಗಮನಿಸ್ಬೇಕು. ನಾವು ಆಗ ಇಷ್ಟೆಲ್ಲ ಯಶಸ್ಸು ಇವೆಲ್ಲ ನೋಡ್ತಾ ಹೋದ್ವಲ್ಲ, ಇದರಲ್ಲಿ ಕವಿಗೆ ಸಿಗುವಂಥದ್ದು ಪ್ರಯೋಜನಗಳೇನು, ಸಹೃದಯನಿಗೆ ಸಿಗುವ ಪ್ರಯೋಜನಗಳೇನು ಅನ್ನೋದನ್ನ ಒಮ್ಮೆ ಗಮನಿಸೋಣ.
ಕಾವ್ಯದಿಂದ ಕವಿಗೆ ನಿಶ್ಚಿತವಾದಂತ ಪ್ರಯೋಜನ ಏನಂದ್ರೆ ಆತನ ಸೃಷ್ಟಿ ಕಾರ್ಯದ ಆನಂದ. ಸಹೃದಯನಿಗೆ ಓದಿನಿಂದ ಸಿಗುವ ಆನಂದ ಆದ್ರೆ ಕವಿಗೆ ಆತನ ಸೃಷ್ಟಿ ಕಾರ್ಯದ ಕಾವ್ಯ ರಚನೆಯಿಂದ ಸಿಗುವಂತ ಆನಂದ ಇದೆ. ಆ ಸೃಷ್ಟಿ ಕಾರ್ಯದ ಆನಂದ ಆ ಕವಿಗೆ ಸಿಗುವಂತ ಮೊದಲ ಪ್ರಯೋಜನ. ಮತ್ತು ಕೀರ್ತಿ, ಯಶಸ್ಸು, ಅದು ಎಂಥ ಯಶಸ್ಸು, ಲೋಕಾಂತ್ಯದವರೆಗೂ ಯುಗಾಂತ್ಯದವರೆಗೂ ಸಿಗುವಂತ ಯಶಸ್ಸು, ಅಂತಹ ಯಶಸ್ಸು ಮತ್ತು ಧನಪ್ರಾಪ್ತಿ, ಇಷ್ಟು ಕವಿಗೆ ಸಿಗುವಂತಹ ಕಾವ್ಯ ರಚನೆ ಮಾಡಿದವರಿಗೆ ಸಿಗುವಂತಹ ಪ್ರಯೋಜನಗಳಾದ್ರೆ ಸಹೃದಯನಿಗೆ ದೊರೆಯುವಂತಹ ಪ್ರಯೋಜನಗಳೇನು? ರಸಾನುಭವ, ರಸಾಸ್ವಾದನೆ. ಆ ರಸಾಸ್ವಾದನೆಯಿಂದ ಉಂಟಾಗುವಂತ ಪ್ರೀತಿ ಅಂದ್ರೆ ಆನಂದ, ಆಹ್ಲಾದ. ಅದಕ್ಕಿಂತಲೂ ಚಿತ್ತ ವಿಶ್ರಾಂತಿ, ಒಂದು ರೀತಿ ಮನಸ್ಸಿಗೆ ಒಂದು ಪ್ರಸಾದ ಅಂತ ಹೇಳ್ತಾರೆ, ಪ್ರಸಾದ, ಆ ಪ್ರಸಾದತ್ವ ಸಿಗ್ತದೆ, ನೆಮ್ಮದಿ. ಅಂತಹ ನೆಮ್ಮದಿ ಸಿಗುವಂತಹ ಕಾರ್ಯ ಈ ಕಾವ್ಯದ ಓದಿನಿಂದ ಸಹೃದಯನಿಗೆ ಆಗ್ತದೆ. ಈಗ ಕಾಂತಾ ಸಂಹಿತಯೋಪದೇಶ ಯುಜೆ ಅಂತ ಹೇಳಿದ್ನಲ್ಲ, ಅದಕ್ಕೊಂದು ಒಳ್ಳೆ ಉದಾಹರಣೆ ಸಿಕ್ಕಿದ್ರು. ಕಾಂತೆಯ ಉಪದೇಶದ ಹಾಗೆ ಅದು ಕಾವ್ಯ ವರ್ತಿಸ್ತದೆ ಅನ್ನೋದಕ್ಕೆ ಭೋಜನ ಸರಸ್ವತಿ ಕಂಠಾಭರಣ ಅಂತ ಒಂದು ಕಾವ್ಯ ಮೀಮಾಂಸಾ ಅದ್ರ ಬಗ್ಗೆ ಮಾತಾಡಿದ್ದೇವೆ. ಅದರಲ್ಲಿ ಒಂದು ಶ್ಲೋಕ ಬರ್ತದೆ, ಯದೇವ ರೋಚತೆ ಮಹ್ಯಂ ತದೇವ ಕುರುತೆ ಪ್ರಿಯ ಇತಿ ವೇತ್ತಿ ನ ಜಾನಾತಿ ತತ್ ಪ್ರಿಯಂ ಯತ್ ಕರೋತಿ ಸಾ. ಇದು ತೀನಂಶ್ರೀ ಅವರ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಅವರು ಉದಾಹರಿಸ್ತಾರೆ. ಅದನ್ನ ಕನ್ನಡದ ಅನುವಾದ ಹೀಗಿದೆ, ಯದೇವ ರೋಚತೆ ಮಹ್ಯಂ, ಏನು ಮೆಚ್ಚಿಕೆ ನನಗೆ ಅದನ್ನೇ ನಲ್ಲೆ ಎಸುಗುವಳೆಂಬೆನು. ಏನು ಮೆಚ್ಚಿಕೆ ನನಗೆ ಅದನ್ನೇ ನಲ್ಲೆ ಎಸುಗುವಳೆಂಬೆನು. ಏನವಳು ಎಸಗುವಳೋ ಅದೇ ಮೆಚ್ಚು ತನಗೆಂದರಿಯನು. ಏನವಳು ಎಸಗುವಳೋ ಅದೇ ಮೆಚ್ಚು ತನಗೆಂದರಿಯನು. ಇಲ್ಲಿ ಒಂದು ಸಣ್ಣ ಉದಾಹರಣೆ, ಒಂದು ಕಾಂತಾ ಸಂಹಿತ ತಯೋಪದೇಶಕ್ಕೆ ಒಂದು ಸಣ್ಣ ಉದಾಹರಣೆ ಹೇಗೆಂದ್ರೆ, ಒಬ್ಬ ಪ್ರಿಯಕರನಿಗೆ ತುಂಬಾ ಖುಷಿ ತನ್ನ ಹೆಂಡತಿಯನ್ನು ಕಂಡ್ರೆ. ಅವನು ಹೇಳ್ತಾನೆ, ಏಂತ ಹೆಂಡತಿ ನನಗೆ ಸಿಕ್ಬಿಟ್ಟಿದ್ದಾಳೆ, ನನಗೆ ಏನ್ ಇಷ್ಟವೋ ಅದನ್ನೇ ಮಾಡ್ತಾಳೆ ಅಂತ ಹೇಳ್ತಾನೆ. ನನಗೆ ಏನ್ ಇಷ್ಟವೋ, ನನಗೇನು ಮೆಚ್ಚುಗೆ ಆಗ್ತದೋ ಅದನ್ನೇ ಮಾಡ್ತಾಳೆ ನನ್ನ ಹೆಂಡತಿ. ಹೀಗಾಗಿ ನನ್ನ ಹೆಂಡತಿ ಬಹಳ ಒಳ್ಳೆಯವಳು. ಆದ್ರೆ ಅವನಿಗೆ ಗೊತ್ತೇ ಇಲ್ಲ. ಅವನಿಗೇನ್ ಗೊತ್ತಿಲ್ಲ ಅಂದ್ರೆ, ಅವಳು ಏನೇನು ಮಾಡ್ತಾಳೋ ಅದೇ ಇವನಿಗೆ ಇಷ್ಟ ಆಗ್ತದೆ. ಇವನಿಗಾಗಿ ಅವಳು ಮಾಡೋದಲ್ಲ, ಅವಳು ಮಾಡ್ತಾಳೆ, ಅವಳು ಏನು ಮಾಡ್ತಾಳೋ ಅದು ಇವನಿಗೆ ಇಷ್ಟ ಆಗ್ತದೆ. ಇದು ಕಾಂತಾ ಸಂಹಿತ ತಯೋಪದೇಶ ಯುಜ ಎನ್ನುವುದರ ರೂಪ ಇದು. ಏನವಳು ಎಸಗುವಳು ಅದೇ ಅವನಿಗೆ ಮೆಚ್ಚುಗೆ ಆಗ್ತದೆ. ಹೀಗಾಗಿ ಅದು ಅವಳು ಮಾಡಿದ್ದೆಲ್ಲವೂ ಇವನಿಗೆ ಮೆಚ್ಚುಗೆ ಆಗೋದ್ರಿಂದ ಅದು ಒಂದ್ ರೀತಿ ಕಾಂತೆ ಹೇಳಿದ ಮಾತುಗಳೆಲ್ಲವೂ ಇವನಿಗೆ ರುಚಿಸ್ತಾ ಹೋಗ್ತದೆ ಅನ್ನುವಂಥ ಅರ್ಥವನ್ನ ಕೊಡುವಂತ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಆದ್ರೆ ಅದು ಮುಂದೆ ಹೇಳ್ತಾರೆ, ಇದು ಉಪದೇಶ ಮಾತ್ರ ಅಲ್ಲ, ಇದು ಒಂದು ರೀತಿಯ ಸತ್ ಪ್ರೇರಣೆ. ಈ ಮಾತನ್ನು ಹೇಳಿದ್ದು ಡಿ ವಿ ಗುಂಡಪ್ಪನವರು ಅವರ ಕಡೆ ಒಂದ್ ಕಡೆ ಹೇಳಿದ್ದು ಇದೆ. ಅದು ಉಪದೇಶವಲ್ಲ, ಸತ್ಪ್ರೇರಣೆ. ಆ ಉಪದೇಶ ಬುದ್ಧಿಯನ್ನ ಬೆಳೆಸ್ತದೆ. ಆ ಬುದ್ಧಿಯನ್ನ ಬೆಳೆಸೋದ್ರ ಮೂಲಕ ಸಹೃದಯನ ಪ್ರತಿಭೆ ಅರಳುತ್ತದೆ ಅನ್ನುವಂಥ ಮಾತನ್ನ ಅಭಿನವ ಗುಪ್ತ ಹೇಳ್ತಾನೆ. ಸಹೃದಯನ ಪ್ರತಿಭೆ ಅರಳಲಿಕ್ಕೆ ಇಂಥದ್ದೊಂದು ಇಂತಹ ಉಪದೇಶಗಳು ಬೇಕಾಗ್ತದೆ. ಏನಾಗದ್ರೆ ಉಪದೇಶ ಅಂದ್ರೆ ಏನು, ಈ ಗುರು ಹೇಳಿದಂತ ಉಪದೇಶವೋ ಅಲ್ಲ. ನಾನು ಕೆಂ ಗುರುವದುಪದೇಶಂ ಕರೋತಿ ನಿತ್ಯ, ಹಾಗಲ್ಲ. ಗುರುವಿನ ಉಪದೇಶದ ಹಾಗಲ್ಲ. ಕಿಂತು ಬುದ್ಧಿಂ ವಿವರ್ಧಯತಿ, ಬುದ್ಧಿಯನ್ನ ಅದು ವಿಕಾಸಗೊಳಿಸ್ತದೆ, ಬೆಳೆಸ್ತದೆ, ನನ್ನ ತಿಳುವಳಿಕೆಯನ್ನ ಅರಿವನ್ನ ಹೆಚ್ಚಿಸ್ತದೆ. ಸ್ವಪ್ರತಿಭಾಂ ತಾದೃಶೀಂ ವಿತರೀತ್ಯರ್ಥ, ನನ್ನ ಪ್ರತಿಭೆಯನ್ನ ಅದು ವಿಸ್ತಾರಗೊಳಿಸ್ತದೆ. ಓದುಗನ ಪ್ರತಿಭೆಯನ್ನ ಅದು ವಿಸ್ತಾರಗೊಳಿಸ್ತದೆ ಆ ಉಪದೇಶ. ಹೀಗಾಗಿ ಕಾವ್ಯ ಸುಖ ಅನ್ನುವಂಥದ್ದು ಮೋಕ್ಷಕ್ಕಿಂತಲೂ ಮಿಗಿಲು. ಚತುರ್ವರ್ಗದಲ್ಲಿ ಪ್ರತಿಯೊಬ್ಬ ಸಹೃದಯನ ಜೀವನದ ಪರಮೋದ್ದೇಶ ಅಂದ್ರೆ ಮೋಕ್ಷವನ್ನು ಹೊಂದುವುದು. ಇದು ಇಲ್ಲಿ ಕಾವ್ಯದಿಂದ ಸಿಗುವ ಸುಖ
ಮೋಕ್ಷಕ್ಕಿಂತಲೂ ಮಿಗಿಲು ಅನ್ನುವಂಥ ಮಾತನ್ನ ಹೇಳ್ತಾರೆ. ಇವತ್ತು ನಾನು ಇಷ್ಟು ಕಾವ್ಯದ ಪ್ರಯೋಜನಗಳನ್ನ ಕುರಿತು ನಾವು ನೋಡಿದ್ದೇವೆ. ಇವತ್ತು ಕಾವ್ಯ ಹೇತು ಬಗ್ಗೆ, ಅಂದ್ರೆ ಕಾವ್ಯ ಹೇತು ಅಂದ್ರೆ ಕಾವ್ಯಕ್ಕೆ ಕಾರಣ, ಅದರ ಬಗ್ಗೆಯೂ ಮಾತಾಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದ್ರ ಬಗ್ಗೆ ಇವತ್ತು ಮಾತಾಡೋದಿಲ್ಲ. ಯಾಕೆಂತಂದ್ರೆ ಕಾವ್ಯ ಹೇತುವಿಗೆ, ಕಾವ್ಯಕ್ಕೆ ಕಾರಣವಾಗುವ ಹಲವು ಪರಿಕರಗಳು, ಆಕರಗಳು ನಮ್ಮ ಜೊತೆಗಿದ್ದಾವೆ. ಆದರೆ ಅದಕ್ಕಿಂತ ಕಾವ್ಯಕ್ಕೆ ಮುಖ್ಯವಾಗಿ, ಕಾವ್ಯದ ಹೇತು ಮುಖ್ಯವಾಗಿ ಕಾರಣವಾಗುವುದು, ಕಾವ್ಯದ ರಚನೆಗೆ ಕಾರಣವಾಗುವಂಥದ್ದು ಪ್ರತಿಭೆ ಅನ್ನುವಂಥದ್ದು. ಯಾಕಂದ್ರೆ ನಾನು ಪ್ರತಿಭೆ ಅದರ ವಿವರಣೆಗಾಗಿಯೇ ಒಂದು ದಿನದ ಉಪನ್ಯಾಸವನ್ನು ಇಟ್ಕೊಂಡಿರೋದ್ರಿಂದ ಕಾವ್ಯ ಹೇತುವಿನ ಇತರ ಏನು ಕಾರಣಗಳು ಅನ್ನೋದ್ರ ಕಡೆಗೆ ಒಂದು ಸಣ್ಣ ಹೊತ್ತು ಅದರ ಕಡೆಗೆ ನೋಡಿ ನಾವು ಬಿಡುವ. ಯಾಕಂದ್ರೆ ಪ್ರತಿಭೆಯ ಕುರಿತು ನಾವು ಮತ್ತೆ ವಿಸ್ತೃತವಾಗಿ ಚರ್ಚೆ ಮಾಡ್ಲಿಕ್ಕಿದೆ. ಏನು ಪ್ರತಿಭೆ ಅಂದ್ರೆ ಏನು, ಅದು ಹೇಗಿದೆ, ಏನು ಪ್ರತಿಭೆ ಅಂದ್ರೆ ಒಂದೇಯಾ, ಅದರಲ್ಲಿ ಬೇರೆ ಬೇರೆ ರೀತಿ ಏನಾದ್ರು ಇದ್ದಾವ, ಅದರ ಎಲ್ಲ ಕ್ರಮಗಳನ್ನು ನಾವು ಪ್ರತಿಭೆಯ ಇದರಲ್ಲಿ ನೋಡೋಣ. ಕಾವ್ಯ ಹೇತು ಅಂದ್ರೆ ಕಾವ್ಯಕ್ಕೆ ಕಾರಣ. ಇದನ್ನ ಕುರಿತು ಹೇಳುವಾಗ ಕವಿತ್ವ ಬೀಜಂ ಪ್ರತಿಭಾನಂ ಅನ್ನುವಂಥ ಒಂದು ಮಾತಿದೆ. ಏನು ಕಾವ್ಯಕ್ಕೆ ಕಾರಣ ಅಂತ ಹೇಳಿದ್ರೆ ಕವಿತ್ವ ಬೀಜಂ ಪ್ರತಿಭಾನಂ. ಆ ಕವಿತ್ವಕ್ಕೆ, ಕಾವ್ಯ ರಚನೆಗೆ ಬೀಜ ಕವಿಯ ಪ್ರತಿಭೆ. ಕವಿಯ ಪ್ರತಿಭೆ ಅನ್ನೋದು ಅದರ ಬೀಜ. ಪ್ರತಿಭೆಯೇ ಕವಿತೆಯ ಬೀಜ. ಅದಿಲ್ಲದೆ ಕಾವ್ಯ ಹುಟ್ಟೋದೇ ಇಲ್ಲ. ಒಂದು ವೇಳೆ ಅದು ಹುಟ್ಟಿದ್ರು ಕೂಡ, ಪ್ರತಿಭೆ ಇಲ್ಲದೆ ಕಾವ್ಯ ಹುಟ್ಟಿದ್ರು ಕೂಡ ಅದು ಅಪಹಾಸ್ಯಕ್ಕೆ ಈಡಾಗಬಹುದು ಅನ್ನುವಂಥ ಮಾತು ವಾಮನ ಹೇಳ್ತಾರೆ ತನ್ನ ಅಲಂಕಾರ ಸೂತ್ರ ವೃತ್ತಿಯಲ್ಲಿ. ಕವಿತ್ವಸ್ಯ ಬೀಜಂ ಜನ್ಮಾಂತರಾಗತ ಸಂಸ್ಕಾರ ವಿಶೇಷ ಕಶ್ಚಿತ್ ಯಸ್ಮಾದ್ ವಿನಾ ಕಾವ್ಯಂ ನ ನಿಷ್ಪದ್ಯತೆ ನಿಷ್ಪನ್ನಂ ವಾ ಅವಹಾಸಾಯತನಂ ಸ್ಯಾತ್ ಅನ್ನೋ. ಕವಿತ್ವಕ್ಕೆ ಬೀಜ ಅನ್ನುವಂಥದ್ದು ಪ್ರತಿಭಾ. ಆ ಪ್ರತಿಭಾ ಅನ್ನೋದೇನು ಅನ್ನೋದಕ್ಕೆ ಅದೊಂದು ಜನ್ಮಾಂತರದಿಂದ ಬಂದಂತ ಸಂಸ್ಕಾರ ವಿಶೇಷ ಅನ್ನುವಂಥ ಅಭಿಪ್ರಾಯ ವಾಮನನದು. ಇದರ ಬಗ್ಗೆ ಬೇರೆ ಬೇರೆ ಚಿಂತನೆಗಳಿದ್ದಾವೆ. ಅದನ್ನ ನಾವು ಪ್ರತಿಭೆಯ ಬಗ್ಗೆ ಮಾತಾಡುವ ದಿನ ಅದನ್ನ ಗಮನಿಸೋಣ. ಈ ಸದ್ಯಕ್ಕೆ ಜನ್ಮಾಂತರಾಗತ ಸಂಸ್ಕಾರ ವಿಶೇಷ, ಜನ್ಮಾಂತರಗಳಿಂದ ಬಂದಂತ ಒಂದು ಸಂಸ್ಕಾರ ವಿಶೇಷ ಅನ್ನೋದು ಪ್ರತಿಭೆ ಅನ್ನುವಂಥದ್ದು ಹೇಳ್ತಾರೆ. ಅಂತಹ ಪ್ರತಿಭೆ ಇಲ್ಲದೆ ಕಾವ್ಯಂ ನ ನಿಷ್ಪದ್ಯತೆ, ಕಾವ್ಯ ಹುಟ್ಟೋದಿಲ್ಲ. ಒಂದು ವೇಳೆ ಹುಟ್ಟಿದ್ರು ನಿಷ್ಪನ್ನಂ ವಾ, ಒಂದು ವೇಳೆ ಹುಟ್ಟಿದ್ರು ಅಪಹಾಸ್ಯವಕರವಾಗ್ತದೆ, ಅವಹಾಸಾಯತನಂ ಸ್ಯಾತ್. ಹೀಗಾಗಿ ಕಾವ್ಯಕ್ಕೆ ಪ್ರತಿಭೆ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಹಾಗಾದ್ರೆ ಕವಿಗೆ ಕಾವ್ಯಕ್ಕೆ ಪ್ರತಿಭೆ ಒಂದಿದ್ರೆ ಸಾಕ ಅನ್ನೋ ವಿಷಯದಲ್ಲಿ ಅಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಅಲ್ಲಿ ಮಮ್ಮಟನದ್ದೇ ಒಂದು ಶ್ಲೋಕ ಇದೆ. ಶಕ್ತಿರ್ ನಿಪುಣತಾಲೋಕ ಶಾಸ್ತ್ರ ಕಾವ್ಯಾದವೇಕ್ಷಣಾತ್ ಕಾವ್ಯಜ್ಞ ಶಿಕ್ಷೆಯಾಭ್ಯಾಸ ಇದು ಹೇತುಸ್ತದುದ್ಭವೆ. ಕಾವ್ಯಕ್ಕೆ ಕಾರಣಗಳನ್ನು ಹೇಳ್ತಾ ಪ್ರಮುಖವಾಗಿ ಹೇಳ್ತಾನೆ. ಅಲ್ಲೇನು ಶಕ್ತಿ ಬೇಕು. ಶಕ್ತಿ ಅಂದ್ರೆ ಪ್ರತಿಭೆ ಅಂತಾನೆ ಅರ್ಥ. ಶಕ್ತಿ, ನಿಪುಣತೆ ಅಂದ್ರೆ ಏನು? ನಿಪುಣತೆ ಅಂದ್ರೆ ಲೋಕದ ನಡವಳಿಕೆ, ಶಾಸ್ತ್ರ, ಕಾವ್ಯ ಇವುಗಳ ಓದುವಿಕೆಯಿಂದ, ಇವುಗಳ ಗ್ರಹಿಸುವಿಕೆಯಿಂದ, ಇವುಗಳನ್ನ ಅರಿಯುವಿಕೆಯಿಂದ, ಅವುಗಳ ಪರಿಶೀಲನೆಯಿಂದ ಬರುವಂತ ನಿಪುಣತೆ. ಅದಕ್ಕೆ ವ್ಯುತ್ಪತ್ತಿ ಅನ್ನುವಂತ ಶಬ್ದವೂ ಇದೆ. ಅಂತಹ ವ್ಯುತ್ಪತ್ತಿ ಕಾವ್ಯದ ಉತ್ಪತ್ತಿಗೆ ಮುಖ್ಯ. ಕಾವ್ಯದ ಶಕ್ತಿ, ನಿಪುಣತೆ ಮತ್ತು ಅಭ್ಯಾಸ ಅಂದ್ರೆ ಕಾವ್ಯವನ್ನ ಬಲ್ಲವರ ಬಳಿ ಉಪದೇಶವನ್ನ ಪಡೆದು ಮತ್ತೆ ಮತ್ತೆ ಮಾಡಿದಂತ ಅಭ್ಯಾಸ. ಇವು ಮೂರು ಅಂದ್ರೆ ಯಾವ್ಯಾವು? ಶಕ್ತಿ, ನಿಪುಣತೆ, ಅಭ್ಯಾಸ. ಶಕ್ತಿ, ನಿಪುಣತಾಭ್ಯಾಸ ಇವು ಮೂರು ಕಾವ್ಯಕ್ಕೆ ಬೇಕಾದಂತ ಪ್ರಮುಖ ಕಾರಣಗಳು ಅನ್ನುವಂತ ಹೇಳ್ತಾನೆ. ಇದು ಬಹುಶಃ ಶಬ್ದಮಣಿ ದರ್ಪಣದ ವಿದ್ಯಾರ್ಥಿಗಳು ನೀವಾಗಿದ್ದರಿಂದ ಶಬ್ದಮಣಿ ದರ್ಪಣದಲ್ಲೂ ಈ ಮಾತು ಇದೆ, ನೀವು ಗಮನಿಸಬಹುದು. ಪ್ರತಿಭೆಯುಂ ಅಭ್ಯಾಸಮುಂ ವಿದ್ವತ್ ಸೇವೆಯುಂ ಕಾವ್ಯ ಪರಿಚಯಮುಂ ಕವಿತೆಗೆ ಕಾರಣಂ ಅಂತ ಸ್ಪಷ್ಟವಾಗಿ ಶಬ್ದಮಣಿ ದರ್ಪಣಕಾರ ಕೇಶರಾಜ ಹೇಳಿದ್ದಾರೆ. ಹೀಗಾಗಿ ಕಾವ್ಯಕ್ಕೆ ಪ್ರತಿಭೆಯೇ ಕಾರಣ, ಅದು ವ್ಯುತ್ಪತ್ತಿ ಮತ್ತು ಅಭ್ಯಾಸಗಳಿಂದ ಸಂಸ್ಕಾರ ಹೊಂದಿರಬೇಕು ಅನ್ನುವಂಥ ಮಾತು ಬರ್ತದೆ. ಇವು ಕಾವ್ಯಕ್ಕೆ ಕಾರಣ. ಆದ್ರೆ ಕಾವ್ಯಕ್ಕೆ ಪ್ರಮುಖ ಕಾರಣವಾದಂತ ಪ್ರತಿಭೆಯ ಕುರಿತು ನಾನು ಮುಂದೆ ಬೇಡ, ನಾನು ನಾಳೆಯ ದಿನ ಅಂದ್ರೆ ಮುಂದಿನ ಗುರುವಾರ ಅಲಂಕಾರದ ಬಗ್ಗೆ ಮಾತಾಡುವಂತ ಯೋಚನೆ ಇತ್ತು. ಆದ್ರೆ ಇಲ್ಲಿ ಪ್ರತಿಭೆಯ ಪ್ರಸ್ತಾಪ ಬಂದಿದ್ದರಿಂದ ನಾವು ಮುಂದಿನ ಗುರುವಾರವೇ ಈ ಪ್ರತಿಭೆಯ ಕುರಿತೇ ನಾನು ವಿಶೇಷವಾದ ಉಪನ್ಯಾಸ, ಏನು ಪ್ರತಿಭೆಯ ಬಗೆಗೆ ಏನೇನು ಅಲಂಕಾರಿಕರು ಹೇಳಿದ್ದಾರೆ,
ಪ್ರತಿಭೆಯ ರೂಪ ಏನು, ಸ್ವರೂಪ ಏನು, ಅದರ ಏನಾದ್ರೂ ಅದರಲ್ಲಿ ವಿಭಾಗಗಳಿದ್ದಾವ, ಈ ರೀತಿ ಎಲ್ಲವನ್ನ ಮುಂದಿನ ವಾರವೇ ನೋಡ್ಬೇಡ. ಅಂದ್ರೆ ಮುಂದಿನ ವಾರ ನಾವು ಪ್ರತಿಭೆಯ ಕುರಿತೇ ಯೋಚನೆ ಮಾಡೋಣ. ಯಾಕೆ ನಾನು ಮೊದಲ ಕೊಟ್ಟ ಪಟ್ಟಿಯಲ್ಲಿ ಅಲಂಕಾರಗಳ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಇತ್ತು. ಆದ್ರೆ ಇಲ್ಲಿ ಪ್ರತಿಭೆಯ ಪ್ರಸ್ತಾಪ ಬಂದದ್ರಿಂದ ಮುಂದಿನ ವಾರವೇ ಆ ಪ್ರತಿಭೆಯ ಪ್ರಸ್ತಾಪವನ್ನ ಮುಗಿಸ್ಬಿಡೋಣ ಅಂತ ಅನಿಸ್ತದೆ. ಇಷ್ಟು ಹೊತ್ತು ಕಾವ್ಯ ಪ್ರಯೋಜನದ ಒಂದಿಷ್ಟು ಏನು ನಮ್ಮ ಹಿಂದಿನ ಮೀಮಾಂಸಕರು ಹೇಳಿದ ಮಾತುಗಳನ್ನ ಗಮನಿಸಿದ್ದೇವೆ. ಈ ಕುರಿತು ಏನಾದ್ರೂ ನಿಮ್ಮ ಅಭಿಪ್ರಾಯಗಳಿದ್ರೆ ಕೇಳಬಹುದು. ಸರ್, ಬಹಳ ಸೊಗಸಾಗಿ ತಾವು ಅಭಿಪ್ರಾಯವನ್ನ ಕಾವ್ಯ ಪ್ರಯೋಜನದ ಬಗ್ಗೆ ನಮ್ಗೆಲ್ಲ ಹಂಚಿಕೊಂಡಿದ್ದೀರಿ. ಸಂವಾದ ಪ್ರಾರಂಭವಾಗುವುದಕ್ಕೆ ಮೊದಲು ಕೆಲವಾರು ನಾನು ವಿಚಾರಗಳನ್ನ ತಮಗೆ ಹೇಳ್ಬೇಕು ಅಂತಿದ್ದೀನಿ ಶ್ರೋತೃಗಳಿಗೆ. ಮೊದಲನೇದು ಈ ಸಂವಾದ ಕಾರ್ಯಕ್ರಮದಲ್ಲಿ ಶ್ರೋತೃಗಳು ಸಹ ನಂತರದಲ್ಲಿ ಅವರು ಪ್ರಶ್ನೆಗಳನ್ನ ಕೇಳಬಹುದು. ಆ ನಂತರದಲ್ಲಿ ಇನ್ನೂ ಮತ್ತೊಂದು ವಿಚಾರವನ್ನ ಹೇಳಬೇಕು ಅಂದ್ರೆ, ಇಂದು ನಡೀತಾ ಇರುವಂತಹ ಕಾವ್ಯ ಪ್ರಯೋಜನ ನಮ್ಮ ಈ ಕಾರ್ಯಕ್ರಮದ 5ನೇ ಭಾಗವಾಗಿದೆ. ಮುಂದೆ ಇದೇ ತರ ಕಾರ್ಯಕ್ರಮಗಳು ನಡೆಯುತ್ತೆ. ಸಂವಾದಕ್ಕೂ ಸಹ ಶ್ರೋತೃಗಳು ಭಾಗವಹಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ, ಸಂದೇಹಗಳನ್ನ ಕೇಳಬಹುದು ಎನ್ನುವಂತ ಮಾತನ್ನ ಹೇಳ್ತಾ, ಸರ್, ನನ್ನಲ್ಲಿ ಇರುವಂತ 2 ಪ್ರಶ್ನೆಗಳು ನಾನು ಕೇಳ್ಬಿಟ್ಟು ನಂತರ ದೇವು ಅವ್ರಿಗೆ ನಾನು ಪ್ರಶ್ನೆ ಕೇಳಕ್ಕೆ ಅವಕಾಶ ಕೊಡ್ತೇನೆ. ಮೊದಲನೇದು, ಶ್ರೋತೃಗಳು ಅಥವಾ ಕಾವ್ಯವನ್ನ ಆಸ್ವಾದಿಸ್ತಿರುವಂತಹ ಸಹೃದಯ ಏನ್ ಮಾಡ್ತಾನೆ, ಪಾತ್ರವೇ ತಾನಾಗಿ ಪಾತ್ರದಲ್ಲಿ ಇರುವಂತಹ ನಡೆಯುತ್ತಿರುವಂತಹ ಗೊಂದಲಗಳನ್ನ ತಾನೇ ಅನುಭವಿಸುತ್ತಾ ಅವನೇನ್ ಮಾಡ್ತಾನೆ, ತಾನೇ ಭಾವನೆಯನ್ನ ತುಂಬಿಕೊಂಡು ಅದಕ್ಕೆ ಪ್ರತಿಫಲವಾಗಿ ಬಹುಶಃ ಹಾಸ್ಯವಾಗಿದ್ದರೆ ನಗ್ತಾನೋ ಅಥವಾ ಶೋಕವಾಗಿದ್ದರೆ ಅಳ್ತಾನೋ ಅವನು ತನ್ನ ಭಾವನೆಯನ್ನ ಹೊರಹಾಕ್ತಾನೆ. ಆ ತರ ಅವರು ಹೊರ ಹಾಕ್ಬೇಕಾದ್ರೆ ಅವನಲ್ಲೇ ಆದಂತಹ ಒಂದು ಚಾರಿತ್ರ್ಯ ನಿರ್ಮಾಣವಾಗಬಹುದಾ ಅಂತ. ಏಕೆಂದ್ರೆ ಒಂದು ಮಾತನ್ನ ಹೇಳಿದರೆ, ರಾಮಾದಿವತ್ ಪ್ರವರ್ತಿತವ್ಯಂ ನ ರಾವಣಾದಿವತ್ ಅನ್ನುವಂತ ವಿಚಾರವನ್ನ ಕಾವ್ಯ ಪ್ರಯೋಜನದ ವಿಚಾರದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಒಂದು ಕ್ಯಾರೆಕ್ಟರೈಸೇಷನ್ ನ ಸಹ ಅಥವಾ ಕ್ಯಾರೆಕ್ಟರೈಸೇಷನ್ ಮುಖಾಂತರ ಕೇಳುಗರ ಅಥವಾ ನೋಡುಗರ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡುವಂತಹ ಶಕ್ತಿ ಈ ಕಾವ್ಯಕ್ಕೆ ಇದೆ ಅಲ್ವಾ. ನಮ್ಮ ಇಂದಿನ ಅನೇಕ ಸಮಸ್ಯೆಗಳಿಗೆ, ನಾವು ಇವತ್ತೇನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದೀವಿ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ, ವಿಪ್ಲವಗಳಾಗ್ಲಿ ಅಥವಾ ತೊಂದರೆಗಳಾಗ್ಲಿ, ಅನೇಕ ಕೊಲೆ ಮುಂತಾದ ವಿಚಾರಗಳಾಗ್ಲಿ, ಈ ಕಾವ್ಯಗಳಿಂದ ಅವುಗಳನ್ನ ನಾವು ಸರಿಪಡಿಸಬಹುದಲ್ವಾ, ಕಾವ್ಯಗಳು ಅವಕ್ಕೆಲ್ಲ ಶಕ್ತಿಯನ್ನು ಕೊಡುತ್ತಲ್ವಾ ಅನ್ನುವಂಥದ್ದು ಮೊದಲನೇ ವಿಚಾರ ಅಂದ್ರೆ ಸಂದೇಹ, ನನ್ನಲ್ಲಿರೋಂಥ ಸಂದೇಹ. ಎರಡನೆಯದು, ಈ ಕಾವ್ಯಗಳನ್ನ ಓದೋದ್ರಿಂದ ಆ ಸಮಯದಲ್ಲಿ ಇದ್ದಂತಹ ಸಾಮಾಜಿಕ ಜೀವನವನ್ನು ಸಹ ನಾವು ಅರ್ಥ ಮಾಡ್ಕೋಬಹುದಲ್ವಾ ಅನ್ನುವಂಥದ್ದು ನನ್ನ 2 ವಿಚಾರಗಳು. ಸಪೋಸ್ ನಾವೀಗ ನಾವು ಹಿಂದೆ ಕಾಳಿದಾಸನಿಗೆ ಸಂಬಂಧಿಸಿದಂತಹ ಸಮಯದಲ್ಲಿ ಆಗ್ತಿದ್ದಂತಹ ಸಾಮಾಜಿಕ ಜೀವನವನ್ನ, ಆಗ ಶಕುಂತಲೆ ಅನುಭವಿಸಿದಂತಹ ಅನೇಕ ನೋವುಗಳನ್ನ, ಆ ಅಭಿಜ್ಞಾನ ಶಾಕುಂತಲಲ್ಲಾಗ್ಲಿ ಅಥವಾ ಮೃಚ್ಛಕಟಿಕದಲ್ಲಿ ಅನುಭವಿಸಿದಂತಹ ಚಾರುದತ್ತನ ಅನೇಕ ನೋವುಗಳನ್ನ ನಾವು ಆಗಿನ ಕಾಲದ ಸಾಮಾಜಿಕ ವ್ಯವಸ್ಥೆ ಹೀಗಿತ್ತೇನೋ ಅನ್ನುವಂತ ರೀತಿನಲ್ಲಿ ನಾವು ಯೋಚನೆ ಮಾಡ್ಬೋದಲ್ವಾ. ಏಕೆಂದ್ರೆ SL ಭೈರಪ್ಪ ಅವ್ರದ್ದು ಒಂದು ಕಾದಂಬರಿನಲ್ಲಿ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪಾತ್ರ ಬಹುಶಃ ಸಾಕ್ಷಿ ಅನ್ಸುತ್ತೆ, ಸಾಕ್ಷಿ ಕಾದಂಬರಿಯಲ್ಲಿ ಒಂದು ಪಾತ್ರ ಕೋರ್ಟ್ನಲ್ಲಿ ನ್ಯಾಯ ದೇವತೆಯ ಮುಂದೆ ಸುಳ್ಳನ್ನ ಹೇಳಲಿಕ್ಕಾಗದೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ. ಸೊ ಆ ತರದಲ್ಲಿ ನಾನು ಕೇಳ್ತಾ ಇರೋದು ತಮ್ಮಲ್ಲಿ, ಒಂದು ಕಾಲದ ಸಾಮಾಜಿಕ ಜೀವನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾವ್ಯವು ನಮ್ಗೆ ಸಹಕಾರಿಯಾಗುತ್ತಲ್ವಾ ಅನ್ನುವಂಥದ್ದು. ಖಂಡಿತ. ನೀವು ಏನಂದ್ರೆ, ನೀವು ಹೇಳಿದ 2 ವಿಷಯಗಳ ಬಗ್ಗೆ, ಒಬ್ಬ ಓದುಗ ಸಹೃದಯ ಅನ್ನುವಂಥದ್ದು ಓದುಗನೂ ಆಗ್ಬೋದು, ನೀವು ಹೇಳಿದಾಗೆ ನಾಟಕದ ನೋಡುಗನೂ ಆಗ್ಬಹುದು. ಅವರು ಇಬ್ಬರು ಸಹೃದಯರೇ. ಅವರು ರಸಾಸ್ವಾದನೆ
ಅನ್ನುವಂಥದ್ದು ಅದರಲ್ಲಿ ಅವನು ನಾವು ರಸ ವಿಷಯದಲ್ಲಿ ಬಂದಾಗ ನೋಡೋಣ. ಆ ರಸಾಸ್ವಾದನೆಯಲ್ಲಿ ಅವನು ಸಂಪೂರ್ಣ ನಿಮಗ್ನನಾಗ್ತಾನೆ, ಸಂಪೂರ್ಣವಾಗಿ ಮುಳುಗಿ ಹೋಗ್ತಾನೆ. ಮುಳುಗಿ ಹೋದಾಗ ಅಲ್ಲಿ ಪಾತ್ರವೇ ತಾನಾಗಿ, ಅಲ್ಲಿ ಪಾತ್ರವು ಹತ್ತಿರ ತಾನು ಅಳುವಂತಹ ಕ್ರಿಯೆ ನಡೀತಾ ಹೋಗ್ತದೆ. ಅದು ಆ ನಿಮಗ್ನತೆ ಅಷ್ಟೊಂದು ತೀವ್ರತರವಾಗಿರ್ಬೇಕು. ಆ ತೀವ್ರತರವಾಗಿದ್ದಾಗ ಅಂದ್ರೆ ಆ ಸಹೃದಯ ಅದರ ಜೊತೆಗೆ ಅಷ್ಟೊಂದು ತರ ಮನಸ್ಸು ಅಷ್ಟು ಅದರ ಜೊತೆಗೆ ಸಂವಾದಿ ಆಗ್ತಾ ಇರಬೇಕು, ಸಂವೇದನೆ ಗೊಳ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಅಂಥದ್ದೊಂದು ತೀವ್ರತರವಾದ ರಸಾನುಭವವನ್ನ, ರಸಾಸ್ವಾದನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅವನಿಗೆ ಅದರಲ್ಲಿ ಆಸಕ್ತಿಯೇ ಇಲ್ಲದೆ, ಈಗ ನಾವು ಪುಸ್ತಕ ಹಿಡಿದಿರ್ತೇವೆ, ಓದ್ತಾ ಇರ್ತೇವೆ, ಅದು ಮುಂದೆ ಹೋಗ್ತದೆ, ಆದ್ರೆ ಅದರಲ್ಲಿ ನಾವು ತೊಡಗಿಕೊಳ್ಳೋದಿಲ್ಲ. ಆ ತೊಡಗಿಕೊಳ್ಳದೇ ಇರುವಾಗ ಅಲ್ಲಿ ಏನು ಬಂದಂತ ಘಟನೆಗಳಿಗೆ ನಾವು ಪ್ರತಿಸ್ಪಂದಿಸೋದಿಲ್ಲ, ನಮ್ಮ ಮನಸ್ಸು ಪ್ರತಿಸ್ಪಂದಿಸೋದಿಲ್ಲ. ಆಗ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಹಾಗೆಯೇ ಒಂದು ನಾಟಕ ನಡೆದಾಗ ಆ ನಾಟಕದೊಳಗೆ, ಅಥವಾ ನಾಟಕವೂ ಆಗಲಿ ಸಿನಿಮಾವೇ ಆಗಲಿ, ಅದರೊಳಗೆ ನಾವು ಮಗ್ನರಾದಾಗ ಮಾತ್ರ ನಮ್ಗಂತೂ ಅದರ ರಸಾಸ್ವಾದನೆ ಆಗ್ತಾ ಹೋಗ್ತದೆ. ಅಂಥದ್ದೊಂದು ಕ್ರಿಯೆ ಸಹೃದಯನಿಗೂ ಆಗ್ತದೆ. ಆ ರಸಾಸ್ವಾದನೆ ಅಂದ್ರೆ ಅದರ ಭಾಗವೇ ಆಗ್ಬಿಡ್ತಾನೆ, ಆ ಪಾತ್ರದ ಭಾಗವೇ ಆಗ್ತಾನೆ. ಕೆಲವೊಂದು ಬಾರಿ ಪಾತ್ರವೇ ತಾನಾಗ್ತಾನೆ. ಮತ್ತು ಅದು ಇನ್ನೂ ತೀವ್ರತರವಾಗಿ ಹೋದಂತ ಘಟನೆಗಳು ಇದ್ದಾವೆ. ತೀವ್ರತರವಾಗಿ ಹೋಗಿ ಪಾತ್ರವೇ ತಾನಾಗಿ ಆ ಪಾತ್ರದಿಂದ ಹೊರಬಾರದೆ ಮಾನಸಿಕ ತೊಳಲಾಟಕ್ಕೆ ಒಳಗಾದಂತ ಸಹೃದಯರು ಇದ್ದಾರೆ. ಅದು ಒಂದು ರಸಾಸ್ವಾದನೆಯ ದೃಷ್ಟಿಯಿಂದ. ಸಾಮಾಜಿಕ ಜೀವನ ನಮ್ಮ ಕಾವ್ಯದ, ಇಲ್ಲಿ ಹೇಳಿದನಲ್ಲ, ಕಾವ್ಯದ ಉದ್ದೇಶ, ಪರಮೋದ್ದೇಶ ಆನಂದವೇ ನಿಜ. ಅದು ಎಂತ ಆನಂದ? ರಸಾಸ್ವಾದನೆಯಿಂದ ಬರುವಂತ ಆನಂದ. ರಸಾಸ್ವಾದನೆಯಿಂದ ಬರುವಂತ ಆನಂದವೇ ಕಾವ್ಯದ ಪರಮೋದ್ದೇಶವಾದರೂ ಆ ಆನಂದ ಉಂಟು ಮಾಡುವ ಪರಿಣಾಮಗಳು ಹಲವು. ಆ ಆನಂದ ಉಂಟು ಮಾಡುವ ಪರಿಣಾಮಗಳೇನಿದ್ದಾವಲ್ಲ, ಅದು ನಮ್ಮೊಳಗಿನ ಶಾಂತಚಿತ್ತತೆಯನ್ನು ನೆಲೆಗೊಳಿಸ್ತದೆ, ನಮ್ಮೊಳಗಿನಲ್ಲಿ ಒಂದು ರೀತಿಯ ನೆಮ್ಮದಿಯನ್ನು ಉಂಟು ಮಾಡ್ತದೆ. ಅದರ ಜೊತೆಗೆ ನಮ್ಮ ಜೀವನವನ್ನ ಕಟ್ಟಿಕೊಡುವ ಕೆಲಸವನ್ನ ಮಾಡ್ತದೆ. ನಾವು ಕಾವ್ಯ ಅನ್ನೋದು ಲೋಕಾನುಭವ ಜನ್ಯ ಅನ್ನೋದನ್ನ ಆ ಮಾತು ಹೇಳಿದೆವ ಈ ಹಿಂದೆ ಕೂಡ. ಆ ಲೋಕಾನುಭವವೇ ಕಾವ್ಯದ ಭಾಗವಾಗಿರುವಾಗ ಅದು ಕಾವ್ಯಾನುಭವ ಆಗ್ತದೆ. ಆ ಕಾವ್ಯಾನುಭವ ಅವನ ಸಹೃದಯನ ಅನುಭವಕ್ಕೆ ಬಂದಾಗಲೆಲ್ಲ ಅವನ ಮನಸ್ಸು ಪರಿಷ್ಕಾರಗೊಳ್ತಾ ಹೋಗ್ತದೆ, ಸಂಸ್ಕಾರಗೊಳ್ತಾ ಹೋಗ್ತದೆ. ಸಂಸ್ಕಾರಗೊಳ್ತಾ ಹೋಗಿದ್ದನ್ನ ಸಂಸ್ಕಾರಗೊಳ್ತಾ ಹೋಗೋದ ಅದು ಒಂದು ರೀತಿಯ ಸಂಸ್ಕೃತವಾದಂತಹ ಮನಸ್ಸು ರೂಪುಗೊಳ್ಳುತ್ತದೆ. ಆಗ ಅವನ ಸಾಮಾಜಿಕ ಬದುಕು ಕೂಡ, ಅಂದ್ರೆ ಜೀವನ ಮೌಲ್ಯಗಳನ್ನ ಹೊಂದಿಕೊಂಡಂತಹ ಪಡೆದುಕೊಂಡಂತಹ ಸಹೃದಯ ಅವನಾಗ್ತಾನೆ ಇಂತಹ ಆನಂದದಿಂದ. ಅದು ಜೀವನ ಮೌಲ್ಯವನ್ನ ಕಟ್ಟಿಕೊಡುವ ಕಾರ್ಯವೂ ಕೂಡ, ಅಂದ್ರೆ ಸಾಮಾಜಿಕ ಬದುಕನ್ನು ಕಟ್ಟಿಕೊಡುವ ಕಾರ್ಯವೂ ಕೂಡ ಈ ಕಾವ್ಯದಿಂದ ಆಗ್ತದೆ. ಸರ್, ಇನ್ನೊಂದಿತ್ತು, ಸಾಮಾಜಿಕ ಜೀವನವನ್ನ ಅರ್ಥ ಮಾಡಿಕೊಳ್ಳೋದು ಸಹ ಸಾಧ್ಯ ಅಲ್ವಾ? ಆ ಕಾಲದ, ಸಪೋಸ್ ಈಗ ಕಾಳಿದಾಸನ ಕಾಲದಲ್ಲಿ ಹೇಗೆ ಸಾಮಾಜಿಕ ಜೀವನ ಇತ್ತು, ಕಾಳಿದಾಸ ರಚಿತವಾದಂತ ವಿಜ್ಞಾನ ಶಾಕುಂತಲವನ್ನ ಅಥವಾ ಇತ್ಯಾದಿಗಳನ್ನ ನಾವು ಓದಿದಾಗ, ಅಥವಾ ಪಂಪನ ಆದಿಪುರಾಣವನ್ನ ಓದಿದಾಗ ಆ ಕಾಲದಲ್ಲಿ ಇದ್ದಂತಹ ಸಾಮಾಜಿಕ ಜೀವನವನ್ನ ನಾವು ಅರ್ಥ ಮಾಡ್ಕೋಬಹುದಲ್ವಾ? ಅದು ಒಂದು ಕಾವ್ಯ ಪ್ರಯೋಜನ ಆಗುತ್ತಾ? ಹೌದು, ಖಂಡಿತ ಅದು ಹಾಗೆ ಆಗ್ಬೇಕು. ಆದ್ರೆ ನಾವೇನು ತಪ್ಪು ಮಾಡ್ತಿದ್ದೇವೆ ಅಂತಂದ್ರೆ, ಅಂದ್ರೆ ಸಾಮಾನ್ಯವಾಗಿ ನಮ್ಮ ಸಮಕಾಲೀನ ಬದುಕನ್ನ ಅವತ್ತಿಗೆ ಆರೋಪಿಸಿಕೊಳ್ಳಿಕ್ಕೆ ಹೋಗ್ತೇವೆ. ಆಗ ನಾವು ಆ ಕಾವ್ಯವನ್ನ ಆ ಕಾಲಘಟ್ಟದ ಹಿನ್ನೆಲೆಯಲ್ಲಿಯೇ ನೋಡ್ತಾ ಹೋಗ್ಬೇಕೆ ಹೊರತು ನನ್ನ ಸಮಕಾಲೀನ ಬದುಕನ್ನ ಅಲ್ಲಿ ನೋಡ್ತಾ ಹೋಗೋದ್ರಲ್ಲೆಲ್ಲ ಆ ಬದುಕನ್ನ ನಾವು ಇಲ್ಲಿಗೆ ತಗೊಂಡು ಬರ್ಬೋದೇ ಹೊರತು ನನ್ನ ಇವತ್ತಿನ ಕಾಲದಲ್ಲಿ ನಾನು ನಿಂತ್ಕೊಂಡು ಏನು ದುಷ್ಯಂತ ಶಕುಂತಲೆಯರನ್ನು ಅವರನ್ನ ಪರಿಭಾವಿಸೋದಲ್ಲ. ನಾವು ಆ ಕಾಲಘಟ್ಟದ ಸಾಮಾಜಿಕ ಬದುಕನ್ನ ಆ ಕಾಲಘಟ್ಟದ ಹಿನ್ನೆಲೆಯಲ್ಲಿಯೇ ನೋಡ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಕಾವ್ಯದ ಪರಿಪೂರ್ಣ ಪ್ರಯೋಜನ ಆಗ್ಲಿಕ್ಕೆ ಸಾಧ್ಯ ಇದೆ. ನಾವು ಹಿಂದಿನ ಯಾವುದೇ ಕಾಲದ್ದಾಗ್ಲಿ ಆ ಕಾಲಘಟ್ಟದ ಬದುಕನ್ನ ಆ ಕಾಲಘಟ್ಟದ ಹಿನ್ನೆಲೆಯಲ್ಲೇ ನೋಡ್ಬೇಕು. ಮತ್ತು ಆಗಿನ ಏನು ದಿನನಿತ್ಯದ ಆಚರಣೆಗಳು, ಆಚಾರ ವಿಚಾರಗಳು,
ಸಂಪ್ರದಾಯಗಳು, ನಡವಳಿಕೆಗಳು, ಪರಂಪರೆ ಇತ್ಯಾದಿಯನ್ನು ಕೂಡ ನಾವು ಅವತ್ತಿನ ಕಾಲಘಟ್ಟದಲ್ಲಿಯೇ ಅದನ್ನು ವಿವೇಚಿಸಬೇಕೇ ಹೊರತು ಇವತ್ತಿನ ಕಾಲಘಟ್ಟಕ್ಕೆ ಅದನ್ನ ಎಳೆದು ತಂದು ಹಿಂದೆ ಹಾಗಿತ್ತು ಅನ್ನೋ ಅನ್ನೋ ಅರ್ಥದಲ್ಲಿ ಅದನ್ನ ಹೇಳಬಾರ್ದು. ಧನ್ಯವಾದ ಸರ್. ದೇವು ಸರ್ ನಮಸ್ತೆ. ಕಾರ್ಯಕ್ರಮ ನಮಸ್ತೆ. ಎಲ್ಲ ಚೆನ್ನಾಗಾಯ್ತು ಸರ್. ಬಟ್ ನಾನು ನಮ್ಮ ವೆಂಕಟಾಚಲ ಸರ್ ಅವರಿಗೆ ಪೂರಕವಾಗಿ ಒಂದು ಮಾತಾಡ್ತೀನಿ ಸರ್. ಒಂದನೇದು ಏನು ಅಂತಂದ್ರೆ ಅವ್ರು ಕೇಳಿದ ಪ್ರಶ್ನೆ, ಅವತ್ತಿನ ಸಾಮಾಜಿಕ ನ್ಯಾಯಗಳನ್ನು ಕೂಡ ನಾವು ಆ ಕಾವ್ಯದ ಓದುವಿನ ಮೂಲಕ ಅರ್ಥ ಮಾಡ್ಕೊಂಡ್ರೆ ಅದು ಒಂದು ಕಾವ್ಯ ಪ್ರಯೋಜನ ಅಲ್ವೇ? ಹೌದು, ನಿಜವಾಗ್ಲೂ ಸತ್ಯ. ಯಾಕೆ ಅಂತಂದ್ರೆ ಇವತ್ತು ನಾವು ಪಂಪ ಭಾರತವನ್ನ ಅಥವಾ ಬೇರೆ ಕಾವ್ಯಗಳನ್ನು ಓದಿದ್ರೆ, ಅಲ್ಲ ನಮ್ಮ ಕವಿರಾಜ ಮಾರ್ಗವನ್ನೇ ಓದಿದ್ರು ಕೂಡ ನಮ್ಮ ಭೌಗೋಳಿಕ ಎಲ್ಲೆಯನ್ನ, ಆಮೇಲೆ ಆವಾಗಿನ ಜನರು ಹೇಗಿದ್ರು, ಅವರ ನಾಡು ನುಡಿಯ ವರ್ಣನೆ ಹೇಗಿತ್ತು ಅನ್ನೋದು ಕೂಡ ಒಂದು ಕಾವ್ಯದ ಪ್ರಯೋಜನೆ. ಯಾಕೆ ಅಂತಂದ್ರೆ ನಮ್ಮ ಗತ ಇತಿಹಾಸವೂ ಕೂಡ ವರ್ತಮಾನದೊಂದಿಗೆ ಒಂದು ತಾದಾತ್ಮ್ಯ ಸಂಬಂಧವನ್ನು ಹೊಂದಿರುತ್ತೆ. ಹಾಗಾಗಿ ಅದು ಒಂದು ಪ್ರಯೋಜನನೇ. ಸರ್ ಹೇಳ್ದ ಹಾಗೆ ಅದನ್ನ ಅಂದಿನ ದೃಷ್ಟಿಯಿಂದಾನೇ ನಾವು ವಿವೇಚನೆ ಮಾಡ್ಬೇಕೇ ಹೊರತಾಗಿ ಪ್ರಸ್ತುತದಲ್ಲಿ ಹಾಗಿತ್ತು ಹೀಗಿತ್ತು ಅನ್ನುವಂಥದ್ದು ಅದು ಸಲ್ಲ ಅಂತ, ಅದು ಸತ್ಯನೇ. ಆದ್ರೆ ಕಾವ್ಯ ಪ್ರಯೋಜನಗಳಲ್ಲಿ ಅವತ್ತಿನ ಜೀವಮಾನವನ್ನ, ಜನಜೀವನವನ್ನ, ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಕಾವ್ಯದ ಪರಮೋದ್ದೇಶಗಳಲ್ಲೂ ಒಂದು, ಅದು ಸತ್ಯವಾದ ಮಾತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ಆನಂತರ ಕೆಲವು ಕನ್ನಡ ಕವಿಗಳ ಕಾವ್ಯ ಅವರು ಕೂಡ ಕಾವ್ಯ ಮೀಮಾಂಸೆಯ ಕಾವ್ಯ ಪ್ರಯೋಜನಗಳನ್ನ ಹೇಳಿದ್ರು. ಅವುಗಳನ್ನು ಒಂದಿಷ್ಟು ಮಧ್ಯ ಏನಾದ್ರು ಹೇಳಿದ್ರೆ ಅನುಕೂಲ ಇತ್ತೇನೋ ಅನ್ನುವಂಥದ್ದು ನನ್ನ ಭಾವನೆ ಸರ್. ಕೆಲವೊಂದಿಷ್ಟು ಹೇಳಿದ್ರಿ ಸರ್. ಇಲ್ಲ, ನಾನು ಖಂಡಿತ ನೀವು ಹೇಳಿದ್ ಸರಿ. ನಾನು ಬೇಕಂತಲೇ ನಾನಿಲ್ಲಿ ಕನ್ನಡದ ಏನು ಕಾವ್ಯ ಮೀಮಾಂಸಕರು ಹೇಳಿದ ಮಾತುಗಳನ್ನ ಇಲ್ಲಿ ತಗೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಆ ಕುರಿತೇ ಮತ್ತೆ ಮಾತನಾಡುವ ಒಂದು ಉಪನ್ಯಾಸ ಇರೋದ್ರಿಂದ, ಅಂದ್ರೆ ಕನ್ನಡದ ಕಾವ್ಯ ಕನ್ನಡದಲ್ಲಿ ಬರುವ ನಮ್ಮ ಮೊನ್ನೆ ವಿದ್ವಾಂಸರು ಹೇಳಿದ ಹಾಗೆ ಅದು ಕನ್ನಡದ ಕಾವ್ಯ ಮೀಮಾಂಸೆ, ಕನ್ನಡದಲ್ಲಿ ಇರುವಂತಹ ಕಾವ್ಯ ಮೀಮಾಂಸೆಯ ಬಗೆಗೆ ನಾವು ಮತ್ತೆ ಮಾತಾಡ್ಬೇಕಾಗಿರೋದ್ರಿಂದ ನಾನು ಅದನ್ನ ಇಲ್ಲಿ ಮತ್ತೆ ಅದು ಪುನರುಕ್ತಿ ಆಗ್ತದೆ, ಅಲ್ಲಿಯೂ ಕೂಡ ಇದೇ ವಿಷಯನಲ್ಲಿ ಹೇಳಲಾಗ್ತದೆ. ಪುನರುಕ್ತಿ ಆಗೋದು ಬೇಡ ಅನ್ನೋ ಕಾರಣಕ್ಕಾಗಿ ನಾನು ಕನ್ನಡದ ಕೆಲವು ಉದಾಹರಣೆಗಳನ್ನು ಬಿಟ್ಟಿದ್ದೇನೆ. ಧನ್ಯವಾದಗಳು ಸರ್. ಶ್ರೋತೃಗಳು ತಮ್ಮ ಪ್ರಶ್ನೆಯನ್ನ ಈಗ ಮಂಡಿಸಬಹುದು ಅಥವಾ ಅಭಿಪ್ರಾಯವನ್ನ ತಿಳಿಸಬಹುದು. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಅಂದ್ರೆ ಕಾವ್ಯ ಪ್ರಯೋಜನ ಅಂತ ಬಂದಾಗ ಸರ್, ಅಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆ ಲಾಕ್ಷಣಿಕರಿದ್ದಾರಲ್ಲ ಸರ್, ವಾಮನ, ಭಟ್ಟನಾಯಕ, ಅಭಿನವಗುಪ್ತ ಮತ್ತು ಭರತ, ಇವರ ವಾಕ್ಯವನ್ನ ನಾವು ಬರೆದ್ರೆ ನಡೀತಾ, ಅಥವಾ ಸರ್ ಮೊಮ್ಮಟನು ಕೂಡ ತನ್ನ ಕಾವ್ಯ ಪ್ರಕಾಶದಲ್ಲಿ ಸುದೀರ್ಘವಾದಂತ ಕಾವ್ಯ ಪ್ರಯೋಜನವನ್ನ ಹೇಳಿದ್ದಾನೆ ಸರ್, ಅವ್ರದಷ್ಟೇ ಬರೆದ್ರೆ ನಡೀತಾ ಸರ್? ನೀವು ಬರೀಲಿಕ್ಕೆ ಏನು ತೊಂದರೆ ಇಲ್ಲ, ಬರೀಲಿಕ್ಕೆ ಹೇಳಬಹುದು. ನಿಮ್ಗೆ ತುಂಬಾ ಲಾಕ್ಷಣಿಕರು ಕಾವ್ಯ ಪ್ರಯೋಜನಗಳ ಬಗ್ಗೆ ಹೇಳಿದ್ದಾರೆ. ಆದ್ರೆ ಮಮ್ಮಟನದ್ದು ಪ್ರಸಿದ್ಧವಾದ ಉಕ್ತಿ ಅನ್ನೋ ಕಾರಣಕ್ಕಾಗಿ ಮಮ್ಮಟನನ್ನ ಹೆಚ್ಚು ಎಲ್ಲರೂ ಇದ್ ಮಾಡ್ತಾರೆ. ಉಳಿದವರದ್ದು ಹೇಳಬಾರ್ದು ಅಂತೆಲ್ಲ, ಆದ್ರೆ ಮಮ್ಮಟನದ್ದು ಹೇಳಲೇಬೇಕಾಗ್ತದೆ ಅಷ್ಟೇ. ಯಾಕಂದ್ರೆ ಮಮ್ಮಟನದ್ದು ತುಂಬಾ ಪ್ರಸಿದ್ಧವಾದ ಉಕ್ತಿ, ಅದು ಪ್ರಸಿದ್ಧವಾಗಿ ಎಲ್ಲರೂ ಅವನ್ನ ಅನುಕರಿಸಿದ್ದಾರೆ ಮತ್ತು ಅದ್ರ ಬಗ್ಗೆ ಚರ್ಚೆಗಳು ಆಗಿದೆ. ಈ ಕಾರಣಕ್ಕಾಗಿ ಮಮ್ಮಟನ ಕಾವ್ಯ ಪ್ರಯೋಜನ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ. ಅದರ ಜೊತೆಗೆ ಉಳಿದವರದ್ದು ಕೂಡ ಹೇಳ್ಬೇಕಾಗ್ತದೆ, ತಪ್ಪೇನಲ್ಲ. ಆದ್ರೆ ಮಮ್ಮಟನದಂತೂ ಹೇಳಲೇಬೇಕಾಗ್ತದೆ. ಹಾಗೆ ಮುಂದಿನ ಪ್ರಶ್ನೆ ಶ್ರೋತೃಗಳಿಂದ. ಬಹುಶಃ ಪ್ರಶ್ನೆಗಳು ಇಲ್ಲ ಅಂತ ಅನಿಸ್ತಾ ಇದೆ. ಗುರುಗಳಾದ ವಿಷ್ಣು ಭಟ್ ಪಾದೇಕಲ್ರವರು ತಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕಾಗಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ನಮಸ್ಕಾರ. ಈಗ ನನಗೆ ಇವತ್ತು ಸಮಯಕ್ಕೆ ಸರಿಯಾಗಿ
ಸೇರಿಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ. ಮತ್ತೆ ಎಡೆಯಲ್ಲಿ ಇಲ್ಲಿ ಪುನಃ ಸಂಪರ್ಕ ವಿಚ್ಛಿತ್ತಿ ಉಂಟಾಯಿತು, ಆದ್ರಿಂದ ಪೂರ್ತಿ ಗೊತ್ತಾಗ್ಲಿಲ್ಲ. ಇಂತೂ ಇಡೀ ಈ ಉಪನ್ಯಾಸದಲ್ಲಿ ಕಾವ್ಯ ಪ್ರಯೋಜನಗಳ ಬಗೆಗೆ ಅವರು ಹೇಳಿದ್ದಾರೆ ಅಂತ ಹೇಳುವಂತಹದ್ದು ಗೊತ್ತಾಯ್ತು. ಕಾವ್ಯ ಮೀಮಾಂಸಕರು ಕಾವ್ಯ ಪ್ರಯೋಜನದ ಬಗೆಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಪ್ರಶ್ನೆ ಕೇಳಿದವರೊಬ್ರು ಅದನ್ನು ಬರೆಯುವ ವಿಷಯ ಹೇಳಿದ್ರು. ಅವರು ಪರೀಕ್ಷೆ ದೃಷ್ಟಿಯಿಂದ ಕೇಳಿದ್ದಾರೆ ಅಂತ ಅಂದುಕೊಳ್ತೇನೆ ನಾನು. ಪರೀಕ್ಷೆಗೆ ಉತ್ತರ ಬರೆಯುವಂತಹ ದೃಷ್ಟಿಯಿಂದ ಮಾತ್ರ ಕೇಳಿದ್ದಾರೆ. ನಾನು ಕಳೆದ ಬಾರಿಯೂ ಹೇಳಿದೆ, ನಾವು ಕೇವಲ ಪರೀಕ್ಷೆಯ ದೃಷ್ಟಿಯಿಂದ ಅಂತ ಇದನ್ನು ನೋಡಬಾರದು. ಅಧ್ಯಯನವನ್ನು ನಾವು ಅದಕ್ಕಿಂತ ಹೆಚ್ಚು ವಿಸ್ತಾರವಾದಂತಹ ದೃಷ್ಟಿಯಿಂದ ನೋಡಬೇಕು, ಅಧ್ಯಯನ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳುವಂತಹ ಒಂದು ಅಭಿಪ್ರಾಯವನ್ನು ಹೇಳಿದ್ದೆ. ಇರ್ಲಿ, ಅಂತೂ ಈ ಕಾವ್ಯ ಪ್ರಯೋಜನ ಅಂತ ಹೇಳುವುದರಲ್ಲಿ ಅವರು ಹೇಳುವ ಮಥಿತಾರ್ಥ, ಈ ಬೇರೆ ಬೇರೆ ಲಾಕ್ಷಣಿಕರು ಹೇಳಿದಂತಹ ಎಲ್ಲ ಅಭಿಪ್ರಾಯಗಳನ್ನು ಸೇರಿಸಿ ಹೇಳುವುದಾದರೆ ಅದು ಆ ಕಾವ್ಯವನ್ನು ಓದುವವನ, ಅಲ್ಲಿ ಕಾವ್ಯದ ಶ್ರೋತೃ ಅಂತ ಹೇಳ್ತಾರೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಎಲ್ಲರೂ ಕಾವ್ಯವನ್ನು ಓದುವ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಅಂದ್ರೆ ಎಲ್ಲರಿಗೂ ಅಕ್ಷರಾಭ್ಯಾಸ ಇಲ್ಲದೆ ಇದ್ದಂತೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ಕಾವ್ಯವನ್ನು ಓದುವುದು, ಒಬ್ಬ ವಾಚಕ ಓದಿ ಅದನ್ನ ಅರ್ಥ ಹೇಳಿ ಎಲ್ಲರಿಗೂ ಮನಂಬುಗುವ ಹಾಗೆ ಮಾಡುವಂತಹ ಪದ್ಧತಿ ಇತ್ತು. ಅಂಥ ಸಹೃದಯರು ಅವರಿಗೆ ಅಕ್ಷರಾಭ್ಯಾಸ ಇಲ್ಲದಿದ್ರು ಅವರು ಸಹೃದಯರಾಗ್ತಾರೆ, ಇಲ್ಲ ಅಂತ ಅಲ್ಲ. ಅಂಥವರಿಗೂ ಅವರ ಗಮನಕ್ಕೆ ಬರುವ ಹಾಗೆ ಮಾಡುವಂತಹದ್ದು. ಅದರಿಂದ ಉಂಟಾಗುವಂತಹ ಪರಿಣಾಮ ಅಂತ ಹೇಳಿದ್ರೆ, ಈಗ ಕವಿಗೆ ಉಂಟಾಗುವಂತಹ ಪರಿಣಾಮವನ್ನು ಅಲ್ಲಿ ಹೇಳಿದಂತಹದ್ದು ಒಂದು ಕೀರ್ತಿ ಎಂಬುದಾಗಿ ಹೇಳಿದ್ದು. ಈ ಕೀರ್ತಿ ಎಂಬುದು ಕೂಡ ಲೌಕಿಕವಾದಂತಹ ವಿಷಯ. ಲೋಕದಲ್ಲಿ ಕೀರ್ತಿ ಹರಡಿಕೊಳ್ತದೆ ಎಂಬಂತಹದ್ದು ಲೌಕಿಕ ವಿಷಯ. ಎರಡನೇದು ಧನ ಸಂಪಾದನೆ ಅಂತ ಹೇಳ್ತದೆ. ಈ ಧನ ಸಂಪಾದನೆ ಕೂಡ ಲೌಕಿಕವಾದಂತಹ ವಿಷಯ. ಅಂದ್ರೆ ಅವರವರ ನಿಜ ಜೀವನಕ್ಕೆ, ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹದ್ದು ಅಂತ ಹೇಳಿ. ಆಮೇಲೆ ಇನ್ನು ಉಳಿದಂತಹ ಹಲವು ವಿಷಯಗಳಿವೆ ಅಲ್ಲ, ಅವು ಕೇವಲ ಲೌಕಿಕವಾಗಿ ಉಳಿಯುವುದಿಲ್ಲ ಎಂಬಂತಹದ್ದು. ಈಗ ಸದ್ಯ ಪರ ನಿರ್ವೃತಯೇ ಅಂತ ಅಲ್ಲಿ ಹೇಳಿದಂತಹ ವಿಷಯ ಇದೆ. ಅದು ಕೇವಲ ಲೌಕಿಕವಾದಂತಹ ವಿಷಯ ಅಲ್ಲ. ನಾವು ಲೌಕಿಕವಾದಂತಹ ಸಂತೋಷಜನಕವಾದಂತಹ ಕಾರ್ಯಗಳಿಂದ ಏನು ಸಂತೋಷವನ್ನು ಪಡೆಯುತ್ತೇವೆಯೋ ಅದಕ್ಕಿಂತ ಮೀರಿದಂತಹ ಒಂದು ಅನುಭವ ಉಂಟಾಗುತ್ತದೆ ಎಂಬುದನ್ನು ಅಲ್ಲಿ ಹೇಳ್ತಾನೆ. ಸದ್ಯ ಪರ ನಿರ್ವೃತಿ ಅಂದ್ರೆ ಅದನ್ನು ಓದ್ತಾ ಇದ್ದ ಹಾಗೆ ಆ ಅನುಭವ ನಮ್ಮ ಲೌಕಿಕವಾದಂತಹ ಜೀವನಕ್ಕಿಂತ ಭಿನ್ನವಾದಂತಹ ಪರನಿರ್ವೃತಿ ಎಂಬುದಾಗಿ ಹೇಳ್ತಾನಲ್ಲ, ಅಂಥದ್ದು ಉಂಟಾಗ್ತದೆ, ಅಂಥ ಅನುಭವ ಉಂಟಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಲೌಕಿಕ ಮತ್ತು ಲೌಕಿಕಕ್ಕೆ ಮೀರಿದಂತಹ ಅನುಭವ ಉಂಟಾಗ್ತದೆ ಎಂಬುದನ್ನು ಅಲ್ಲಿ ಹೇಳಿದ ಹಾಗಾಯಿತು. ಎರಡನೇದು ರಸದ ಸಂದರ್ಭದಲ್ಲಿ, ಅದನ್ನು ಅವರು ಮುಂದೆ ಹೇಳಲಿಕ್ಕಿದೆ. ಇದೆಲ್ಲ ಒಂದರ ವಿಷಯ ಮಾತಾಡುವಾಗ ಇನ್ನೊಂದು ಅಂಶವು ಅದರಲ್ಲಿ ಬರ್ತದೆ, ಇಲ್ಲ ಅಂತ ಅಲ್ಲ. ರಸದ ವಿಷಯವನ್ನು ಹೇಳುವಾಗ ಆ ರಸ ಹೇಗಿದೆ, ರಸ ಎಂಬುದು ಹೇಗಿರ್ತದೆ ಅಂತ ಹೇಳುವುದಕ್ಕೆ ಬ್ರಹ್ಮಾನಂದ ಸಹೋದರ ರೂಪದಲ್ಲಿ ಇರ್ತದೆ, ಅದರ ಸ್ವರೂಪ ಹಾಗೆ ಎಂಬುದಾಗಿ ಹೇಳಿದಂತಹದ್ದುಂಟು. ಬ್ರಹ್ಮಾನಂದ ಅಂತ ಹೇಳಿದ್ರೆ ಸಂಪೂರ್ಣ ಆಧ್ಯಾತ್ಮಿಕವಾದಂತಹ ಅನುಭವಕ್ಕೆ ಹೋಯಿತು. ಅದಕ್ಕಿಂತ ಸ್ವಲ್ಪ ಮಾತ್ರ ಕೆಳಗಿನದು, ಬ್ರಹ್ಮಾನಂದಕ್ಕೆ ಸಮಾನವಾದಂತಹದ್ದು ಅಂತ ಹೇಳುವುದಿಲ್ಲ. ಆ ಸಮಾನವಾದ್ದು ಯಾವುದು ಇರ್ಲಿಕ್ಕಿಲ್ಲ, ಬೇರೆ ಆನಂದ ಅಲ್ಲ, ಅದು ಬ್ರಹ್ಮಾನಂದವೇ. ಅದಕ್ಕಿಂತ ಸ್ವಲ್ಪ ಮಾತ್ರ ಭಿನ್ನವಾದ, ಸ್ವಲ್ಪ ಮಾತ್ರ ಸಾಹೋದರ್ಯವನ್ನು ಉಳ್ಳಂತಹ ಅನುಭವ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಕಾವ್ಯದ ಪ್ರಯೋಜನವನ್ನು ಹೇಳುವಂತಹ ಸಂದರ್ಭದಲ್ಲಿ ಲೌಕಿಕ ಮತ್ತು ಲೌಕಿಕಕ್ಕೆ ಮೀರಿದ ಎರಡು ಹಂತಗಳನ್ನು ಕೂಡ ನಮ್ಮ ಪ್ರಾಚೀನರು ಕಾವ್ಯಮೀಮಾಂಸಕರು ಹೇಳಿದ್ದಾರೆ ಎಂಬಂತಹದನ್ನು ನಾವು ಗಮನಿಸಬೇಕು. ಆಮೇಲೆ ಅಲ್ಲಿ ಇನ್ನೊಂದು ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ, ಲೌಕಿಕ ಮತ್ತು ಪಾರಲೌಕಿಕ ಅಂತ ಹೇಳಿದಾಗ ಲೌಕಿಕ ಜೀವನವನ್ನು ಬಿಟ್ಟು ಕೇವಲ ಪಾರಲೌಕಿಕವನ್ನು ನಮ್ಮ ಧರ್ಮಶಾಸ್ತ್ರಕಾರರು ಹೇಳಿಲ್ಲ, ಕಾವ್ಯದವರು ಹೇಳಿಲ್ಲ, ಕಾವ್ಯ ಮೀಮಾಂಸಕರು ಹೇಳಿಲ್ಲ. ಅಂದ್ರೆ ಲೌಕಿಕ ಪಾರಲೌಕಿಕ ಎರಡನ್ನೂ ಒಟ್ಟೊಟ್ಟಿಗೆ ನಾವು ಜೀವನದಲ್ಲಿ ಸಾಧಿಸಬೇಕಾಗುತ್ತದೆ ಅಂತ ಹೇಳುವಂತಹ ಅಭಿಪ್ರಾಯವನ್ನೇ ಅವರು ಹೇಳಿದ್ದಾರೆ. ಪಾರಲೌಕಿಕ ಅಂದ್ರೆ ಅದು ಲೌಕಿಕವನ್ನು ಪೂರ್ತಿಯಾಗಿ ಬಿಟ್ಟು ಇಲ್ಲ ಎಂಬಂತಹದ್ದು. ಆದ್ರಿಂದ ಲೌಕಿಕವು ಎಂಬಂತಹದ್ದು ಅದು ಪಾರಲೌಕಿಕವಾದಂತಹ ಇನ್ನೊಂದು
ಮಗ್ಗುಲನ್ನು ಹೊಂದಿಯೇ ಇದೆ ಎಂಬಂತಹದ್ದನ್ನು ಕೂಡ ಅವರು ನೆನಪಿನಲ್ಲಿಟ್ಟುಕೊಂಡೇ ಈ ಮಾತುಗಳನ್ನು ಹೇಳಿದ್ದಾರೆ. ಹಾಗಾದ್ರೆ ಲೌಕಿಕವಾದಂತಹ ಜೀವನವೂ ಸುಖವಾಗಿರ್ಬೇಕು, ಹಾಗೆಯೇ ಪಾರಲೌಕಿಕವಾದಂತಹ ಪ್ರಯೋಜನವೂ ಆಗಬೇಕು ಎಂಬಂತಹ. ಪಾರಲೌಕಿಕವಾದಂತಹ ಪ್ರಯೋಜನಕ್ಕೆ ಬೇರೆ ಬೇರೆ ಧರ್ಮ ಮಾರ್ಗಗಳನ್ನು ಹೇಳಿದ್ದಾರೆ. ಆ ಧರ್ಮ ಮಾರ್ಗ ಹೇಗೆ ಉಂಟಾಗ್ತದೆ ಅಂತ ಕೇಳಿದ್ರೆ ಮನಸ್ಸಂಸ್ಕಾರದಿಂದ ಉಂಟಾಗ್ತದೆ ಎಂಬಂತಹದ್ದು. ಆ ಮನಸ್ಸಂಸ್ಕಾರ ಯಾವುದರಿಂದೆಲ್ಲ ಉಂಟಾಗ್ತದೆ ಅಂತ ಕೇಳಿದ್ರೆ ಅದಕ್ಕೆ ಕಾವ್ಯವೂ ಕೂಡ ಒಂದು ಕಾರಣ. ನಾವು ಅದನ್ನು ಸರಳವಾಗಿ ನಮ್ಮ ಕಾಲಕ್ಕೆ ಸಂಬಂಧಿಸಿ ಹೇಳುವುದಾದ್ರೆ, ಒಬ್ಬ ಒಳ್ಳೆಯ ರೀತಿಯಲ್ಲಿ ನ್ಯಾಯಯುತವಾದಂತಹ ಬದುಕನ್ನು ಬಾಳುವುದಕ್ಕೆ ಕಾವ್ಯಾಧ್ಯಯನವೂ ಕೂಡ ಕಾರಣವಾಗ್ತದೆ. ಆ ಕಾವ್ಯದಿಂದ ನಾವು ಪಡೆದುಕೊಂಡಂತಹ ಯಾವ ಅನುಭವ ಇದೆ, ರಸಾನುಭವ ಇದೆ, ರಸಾನುಭವ ಮಾತ್ರ ಅಲ್ಲ, ಲೌಕಿಕವಾದಂತಹ ಅನುಭವಗಳೂ ಇವೆ. ಆ ಅನುಭವಗಳ ಮೂಲಕ ನಮ್ಮ ಮನಸ್ಸು ಸಂಸ್ಕಾರವನ್ನು ಹೊಂದಿದೆ. ಈ ಸಂಸ್ಕಾರ ಎಂಬ ಶಬ್ದವನ್ನು ಅವರು ಬಳಸಿದ್ರು, ಸಂಸ್ಕಾರವನ್ನು ಪಡೆಯುತ್ತದೆ. ಆ ರೀತಿ ಮನಸ್ಸು ಸುಸಂಸ್ಕೃತವಾಗ್ತದೆ. ಮನಸ್ಸು ಸುಸಂಸ್ಕೃತವಾದಾಗ ನಮ್ಮ ಕ್ರಿಯೆಗಳು ಸುಸಂಸ್ಕೃತವಾಗ್ತವೆ, ಜೀವನ ಸುಸಂಸ್ಕೃತವಾಗ್ತದೆ. ಎಲ್ಲರೂ ಸಹೃದಯರಾದಾಗ ಎಲ್ಲರ ನಡತೆ, ಜೀವನ ಇವೆಲ್ಲವೂ ಸುಸಂಸ್ಕೃತವಾದಾಗ ಇಡೀ ಸಮಾಜವೇ ಸುಸಂಸ್ಕೃತವಾಗ್ತದೆ. ಇದೆಲ್ಲ ಒಂದು ಆಶಾಪೂರ್ಣವಾದಂತಹ ದೃಷ್ಟಿ ಅಷ್ಟೇ ಹೊರತು ಎಲ್ಲರೂ ಕಾವ್ಯವನ್ನು ಓದ್ತಾರೆ, ಕಾವ್ಯವನ್ನು ಓದಿದ್ದರಿಂದ ಎಲ್ಲವೂ ಸುಖವಾಗ್ತದೆ ಎಂಬಂತಹ ಅದೇನಿಲ್ಲ. ಅದು ವಾಸ್ತವವಾಗಿ ಹಾಗೆ ಇದ್ದೇ ಇರ್ತದೆ ಎಂಬುದಾಗಿಲ್ಲ. ಯಾಕೆಂದ್ರೆ ಒಂದು ಶಾಸ್ತ್ರ ಹೇಳುವಂತಹ ನಿಯಮಗಳು, ಅದು ಹೇಳುವಂತಹ ಅತ್ಯಂತ ಉನ್ನತವಾದಂತಹ ಹಂತಗಳು, ಆ ಹಂತಕ್ಕೆ ಎಲ್ಲರೂ ಬರ್ತಾರೆ, ಎಲ್ಲರೂ ಹಾಗೆ ಇರ್ತಾರೆ ಎಂಬಂತಹದ್ದನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂಥದ್ದು ಆಗಬಲ್ಲುದು, ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಪ್ರಯತ್ನಿಸಬೇಕು, ಅದನ್ನು ಪಡೀಬೇಕು, ಅದನ್ನು ಸಾಧಿಸಬೇಕು ಎಂಬಂತಹದ್ದು ಜೀವನದ ದೃಷ್ಟಿ ಅಷ್ಟೇ. ಹಾಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಹೊಂದುವಂತಹದ್ದು. ಆ ಸಂಸ್ಕಾರ ಎಂಬುದರಲ್ಲಿ ಬೇರೆ ಬೇರೆ ರೀತಿಯ ಉಪದೇಶಗಳು ಕೂಡ ಇರ್ತವೆ. ಅಲ್ಲಿ ಕಾಂತಾಸಂಹಿತವಾದಂತಹ ಉಪದೇಶ ಅಂತ ಅಂದ್ರೆ ಪ್ರೀತಿಯಿಂದ ಹೇಳಿದಂತಹ ಮಾತುಗಳು ಎಂಬ ಅರ್ಥ. ನಮ್ಮ ಜೀವನ ಚೆನ್ನಾಗಿ ಆಗಬೇಕಾದ್ರೆ ಪ್ರೀತಿಯಿಂದ ಹೇಳುವಂತಹ ಮಾತುಗಳು ಕೂಡ ಬೇಕು. ಅಲ್ಲಿ ರಾಮನ ಹಾಗೆ ವರ್ತಿಸಬೇಕು, ರಾವಣನ ಹಾಗೆ ವರ್ತಿಸಬಾರದು ಅಂತ ಹೇಳುವಂತಹದ್ದು ನಮಗೆ ಕಾವ್ಯವನ್ನು ಓದಿದ್ದರಿಂದ ತಿಳಿಯುತ್ತದೆ ಅಂತ ಹೇಳುವಂತಹ ಒಂದು ಮಾತನ್ನಲ್ಲಿ ವೆಂಕಟಾಚಲ ಅವರು ಉದ್ಧರಿಸಿದರು. ಕಾವ್ಯ ಮೀಮಾಂಸಕರು ಹೇಳುವಂತಹ ಮಾತೇ ಅದು. ಅದು ಸರಿ. ಹಾಗಾದ್ರೆ ನಮಗೆ ಆ ರೀತಿಯಲ್ಲಿ ನಡೀಬೇಕು, ರಾಮನ ಹಾಗೆ ನಡೀಬೇಕು ಎಂಬಂತಹದ್ದು ನಮ್ಮ ಮನಸ್ಸಿನಲ್ಲಿ ಸ್ಫುರಿಸಬೇಕಲ್ಲ. ಆ ಮನಸ್ಸಿನಲ್ಲಿ ಸ್ಫುರಿಸಿ ಬರುವಂತಹದ್ದು ಅದು ಸಂಸ್ಕಾರದ ಬಲದಿಂದ ಆ ರೀತಿಯಲ್ಲಿ ಸ್ಫುರಿಸಿ ಬರುವಂತಹದ್ದು ಎಂಬುದು ನಮ್ಮ ಪ್ರಾಚೀನರ ದೃಷ್ಟಿ. ಆದ್ದರಿಂದ ಕಾವ್ಯ ಎಂಬುದು ಮನಸ್ಸಂಸ್ಕಾರಕಾರಕವೂ ಹೌದು ಎಂಬಂತಹದ್ದನ್ನು ನಾವು ಗಮನಿಸಬೇಕಾಗ್ತದೆ. ಮತ್ತೆ ಅದನ್ನು ಹೇಳುವಾಗ ಕೆಲವರು ಕೆಲವು ಅಂಶಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಆಮೇಲೆ ಕಾವ್ಯದಿಂದ ವ್ಯುತ್ಪತ್ತಿ ಉಂಟಾಗ್ತದೆ. ವ್ಯುತ್ಪತ್ತಿ ಅಂತ ಹೇಳಿದ್ರೆ ಕಾವ್ಯವನ್ನು ಓದಿದ್ದರಿಂದಾಗಿ ಅವನಿಗೆ ಭಾಷೆಯ ಮೇಲೆ ವಿಶೇಷವಾದಂತಹ ಅಧ್ಯಯನ ಮಾಡುವಂತಹ ಅವಕಾಶಗಳುಂಟಾಗ್ತವೆ, ಅರ್ಥ ಮಾಡಿಕೊಳ್ಳುವಂತಹ ಅವಕಾಶಗಳುಂಟಾಗ್ತವೆ. ಇದರಿಂದ ಮನಸ್ಸು ಸೂಕ್ಷ್ಮವಾಗ್ತಾ ಹೋಗ್ತದೆ. ಮನಸ್ಸು ಸೂಕ್ಷ್ಮವಾಗುವುದರಿಂದ ನಾವು ಹೆಚ್ಚು ವಿಷಯಗಳನ್ನು ತಿಳಿಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಹೆಚ್ಚು ಚೆನ್ನಾಗಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು ಹೆಚ್ಚು ಚೆನ್ನಾಗಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವಾಗುವುದರಿಂದ ಹೆಚ್ಚು ಚೆನ್ನಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಒಳ್ಳೆಯ ಜೀವನ, ಇಹದಲ್ಲಿ ಒಳ್ಳೆಯ ಜೀವನ ಮತ್ತು ಪರದಲ್ಲಿಯೂ ಒಳ್ಳೆಯ ಜೀವನವನ್ನು ನಮ್ಮ ಪ್ರಾಚೀನರು ಗುರಿಯಾಗಿ ಹೇಳಿದರು. ಇಲ್ಲಿ ಕಾವ್ಯಮೀಮಾಂಸಕರು ಹೇಳಿದ್ದಾರೆ ಅಂತ ಹೇಳಿದಾಗ ನಾವು ಧರ್ಮಶಾಸ್ತ್ರಾದಿ ಪ್ರಾಜ್ಞರು ಏನು ಹೇಳಿದ್ದಾರೋ ಅದನ್ನು ಪೂರ್ತಿ ಬಿಡುವ ಹಾಗಿಲ್ಲ. ಯಾಕೆಂದ್ರೆ ಜೀವನ ಎಂಬಂತಹದ್ದು ಇದು ಈ ಕಾವ್ಯಮೀಮಾಂಸೆ ಎಂಬಂತಹದ್ದು ಕೂಡ ಜೀವನಾನ್ವಯಿಯಾಗಿಯೇ ಇರ್ತದೆ ಎಂಬಂತಹದ್ದನ್ನು ನಾವು ಗಮನಿಸಬೇಕು. ಈಗ ಸತ್ಯವನ್ನು ಹೇಳು ಅಂತ ಹೇಳುವಂತಹ ಮಾತು, ಅದು ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿದ್ರೆ ಅದು ವೇದ ಹೇಳಿದಂತಹದ್ದು, ಆಜ್ಞೆ ಮಾಡಿದ ಹಾಗುಂಟು ಅಂತಲ್ಲ. ಇದು ಅವುಗಳ ವೈಶಿಷ್ಟ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತು ಅಷ್ಟೇ ಹೊರತು ಈಗ ಒಬ್ಬ ರಾಜ ಆಜ್ಞೆ ಮಾಡುವಾಗಲೂ ಆ ಆಜ್ಞೆಯಲ್ಲಿ ಪ್ರೀತಿ ಇರ್ಲಿಕ್ಕಿಲ್ಲ ಅಂತ ನಾವೇನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೂ ಇರಬಹುದು. ಆದರ್ಶವಾದಂತಹ ಒಂದು ಸಂದರ್ಭದಲ್ಲಿ ರಾಜನ ಆಜ್ಞೆಯು ಬಹಳ ಪ್ರೀತಿಯಿಂದಲೇ ಇರಬಹುದು.
ಮಿತ್ರನ ಮಾತುಗಳು ಸಲಹೆ ಕೊಡುವ ಹಾಗೆ ಮಾತ್ರ ಇಲ್ಲದೆ ಪ್ರೀತಿಯಿಂದಲೇ ಇರಬಹುದು. ಕಾಂತೆಯ ಮಾತು ಹೇಗಿದ್ರೂ ಪ್ರೀತಿಯಿಂದಲೇ ಇರ್ತದೆ ಎಂಬಂತಹದ್ದು ಇಂಥದ್ದು. ಆದ್ದರಿಂದ ನಾವು ಕಾವ್ಯ ಪ್ರಯೋಜನ ಅಂತ ಹೇಳಿದಾಗ ನಮಗೆ ಜೀವನಕ್ಕೆ ಬೇಕಾದಂತಹ ಮನಸ್ಸಂಸ್ಕಾರ ಉಂಟಾಗ್ತದೆ ಎಂಬಂತಹದ್ದನ್ನು ಎಲ್ಲದರ ಪರಿಣಾಮವಾಗಿ ಅದು ಇರ್ತದೆ ಎಂಬಂತಹದ್ದನ್ನು ತೆಗೆದುಕೊಳ್ಳಬಹುದು ಅಂತ ಕಾಣ್ತದೆ. ಈಗ ನಾವು ಅದನ್ನು ವಿಸ್ತರಿಸ್ತಾ ಹೋಗುದು. ಈಗ ಅವರು ಪಠ್ಯಗಳಲ್ಲಿ ಹೇಗಿದೆ ಎಂಬಂತಹದ್ದನ್ನು ಸ್ಪಷ್ಟಪಡಿಸ್ತಾ ಹೋಗಿದ್ದಾರೆ. ನಾನು ಪಠ್ಯದಿಂದ ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡಿದ್ರು ನಮಗೆ ಒಂದು ಭಾರತೀಯ ಚಿಂತನೆಯ ರೀತಿಯಲ್ಲಿ ಬಹಳ ಅಮೂಲ್ಯವಾದಂತಹ ಅಂಶಗಳಲ್ಲಿ ಸಿಗುತ್ತವೆ ಅಂತ ಹೇಳುವಂತಹದ್ದನ್ನು ಹೇಳುತ್ತಾ ಇದ್ದೇನೆ. ಬಹಳ ಚೆನ್ನಾಗಿ ಅವರು ಹೇಳಿದ್ದಾರೆ. ನಾನು ಕೇಳಿದಂತಹ ಭಾಗದಲ್ಲಿ ಇಡೀ ಭಾಗವನ್ನು ಕೇಳಿಸಿಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೆ ಅಲ್ಲಿ ಕೇವಲ ಕಾವ್ಯ ಪ್ರಯೋಜನವನ್ನು ಹೇಳುವಂತಹದ್ದು ಮಾತ್ರ ಕಾವ್ಯ ಮೀಮಾಂಸೆಯ ಅಂಶ ಅಲ್ಲ, ಇದನ್ನೆಲ್ಲ ಬಹಳ ಮುಖ್ಯವಾದಂತಹ ಅಂಶ ಅಂತ ಅವರು ಇರಿಸಿಕೊಳ್ಳಿಲ್ಲ. ಅವರು ಭಾಷೆಯ ನಾನಾ ರೀತಿಯ ಪ್ರಯೋಗಗಳು, ಅಲಂಕಾರ ಇತ್ಯಾದಿಗಳು ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಂತಹದ್ದು ಉಂಟು. ಧ್ವನಿ ಅಂತ ಹೇಳಿದಾಗ ಧ್ವನಿಯಲ್ಲಿಯೇ ಯಾವ ಯಾವ ರೀತಿಯ ಧ್ವನಿಗಳಿವೆ ಅಂತ ವಿಮರ್ಶೆ ಮಾಡಿದಂತಹದ್ದು ಇಂಥದ್ದು ಉಂಟು. ಆದ್ದರಿಂದ ನಾವು ತತ್ವಗಳನ್ನು ಗಮನಿಸುವಾಗ ಹೆಕ್ಕಿ ತೆಗೆದುಕೊಳ್ಬೇಕಾಗ್ತದೆ ಶಾಸ್ತ್ರಕಾರರ ಮಾತುಗಳಿಂದ ಅಂತ ಹೇಳಿ. ಮತ್ತು ಶಾಸ್ತ್ರಕಾರರು ನಮ್ಮ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ಹೇಳುವಂತಹದ್ದನ್ನು ಅವರು ಹೇಳ್ತಾರೆ. ಅದೊಂದು ಪ್ರಯೋಜನ ಅಂತ ಹೇಳ್ತಾರೆ. ಅದರ ಜೊತೆಗೆ ಅಂಥ ವ್ಯಕ್ತಿತ್ವಗಳನ್ನು ತೋರಿಸುವಂತಹ ವಸ್ತುಗಳು ಈ ಕಾವ್ಯಗಳು ಎಂಬಂತಹದ್ದನ್ನು ಕೂಡ ಹೇಳ್ತಾರೆ. ಕಾವ್ಯವು ಕಾಂತಾಸಂಹಿತವಾಗಿ ಹೇಳುತ್ತದೆ ಅಂತ ಹೇಳುವುದರ ಅರ್ಥ ಅದುವೇ. ಅಂಥವುಗಳನ್ನು ಅವರು ಚಿತ್ರಿಸಿ ತೋರಿಸಿದ್ದಾರೆ. ಅದನ್ನು ಅನುಭವಿಸುವಂತಹ ಸಹೃದಯತೆ ನಮಗಿರಬೇಕು. ಯಾರಿಗೆ ಕಾವ್ಯ ಅಂತ ಹೇಳಿದ್ರೆ ಆ ಸಂಸ್ಕಾರ ಒಂದಷ್ಟಾದ್ರೂ ಇರುವವನಿಗೆ ಆ ಕಾವ್ಯದಿಂದ ಕಾವ್ಯವನ್ನು ಓದಿದ್ದರಿಂದ ಲೋಕವನ್ನು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯವೋ ಅಂತ ಕೇಳಿದ್ರೆ ಹೇಗೆ ಸಾಧ್ಯ? ಕಲೆಯಿಂದ ಸಾಧ್ಯವೋ ಅಂತ ಕೇಳಿದ್ರೆ ಆ ಕಲೆಯ ಬಗೆಗೆ ಸ್ವಲ್ಪವೂ ಗೌರವ, ಪ್ರೀತಿ, ಆದರ, ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದು ಯಾವುದೂ ಇಲ್ಲದವರಿಗೆ ಅದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವೇ? ಈಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನವರು ಬಾಮಿಯಾನ ಬೌದ್ಧ ವಿಗ್ರಹಗಳನ್ನು ಪುಡಿಗೈದರು. ಈಗ ಅಲ್ಲ, ಈಗ ಪುನಃ ತಾಲಿಬಾನ್ ಬಂದಿದೆ. ತಾಲಿಬಾನ್ ಬರುವುದಕ್ಕಿಂತ ಮೊದಲಿನ ಸಲ ಅಲ್ಲಿ ಈಗ ಒಂದು 10 ವರ್ಷಕ್ಕಿಂತ ಹಿಂದಿನ ಸಂಗತಿಯನ್ನು ಹೇಳ್ತಾ ಇರೋದು. ಅವರು ಯಾಕೆ ಅದನ್ನು ಒಡೆದು ಹಾಕಿದರು? ಕಲೆಯನ್ನು ಆಸ್ವಾದಿಸುವ, ಗೌರವಿಸುವ ಒಂದಿಷ್ಟು ಹೃದಯ ವೈಶಾಲ್ಯ ಅವರಲ್ಲಿಲ್ಲ. ಹಾಗಾದ್ರೆ ಕಾವ್ಯ ಯಾರಿಗೆ ಅಂತ ಹೇಳಿದ್ರೆ ಆ ಕಾವ್ಯದ ಒಂದಿಷ್ಟಾದರೂ ಸಂಸ್ಕಾರ ಆ ಹೃದಯದಲ್ಲಿ ಇರುವವರಿಗೆ ಅದು ಹೆಚ್ಚು ಪ್ರಯೋಜನ ಆಗ್ತದೆ. ಕಾವ್ಯವು ಹೀಗೆ ಪರಿಣಾಮವನ್ನು ಉಂಟು ಮಾಡಲಿ ಎಂಬುದು ಒಂದು ಹಾರ್ದಿಕವಾದಂತಹ ಆಶಯ. ಅದು ಆಗಿಯೇ ಆಗ್ತದೆ ಅಂತ ಹೇಳುವಂತಹದ್ದೇನಲ್ಲ. ಆದ್ರಿಂದಲೇ ಶಿವರಾಮ ಕಾರಂತರಂತವರು ನಾನು ಬರವಣಿಗೆ ಮಾಡಿ ನಾನು ಲೋಕವನ್ನು ತಿದ್ದಿ ಸರಿ ಮಾಡ್ತೇನೆ ಎಂಬಂತಹ ಭ್ರಮೆ ಏನು ನನಗಿಲ್ಲ ಎಂಬಂತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಶಾಸ್ತ್ರಕಾರರು ಹೀಗೆ ಹೇಳಿದ್ದಾರೆ, ಅವರ ಆಶಯ ಇದು, ಹೀಗಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದನ್ನು ನಾವು ತಿಳಿಬೇಕು. ಅಂತೂ ನಮ್ಮ ಚಿಂತನೆ ಇನ್ನಷ್ಟು ಸೂಕ್ಷ್ಮವಾಗುವ, ಇನ್ನಷ್ಟು ವಿಸ್ತಾರವಾಗುವ, ಇನ್ನಷ್ಟು ಹರಿತವಾಗುವ, ನಮ್ಮ ಜೀವನವನ್ನು ನಾವೇ ಅವಲೋಕನ ಮಾಡಿಕೊಳ್ಳುವ ಅವಕಾಶಗಳು ಹೆಚ್ಚಾಗುತ್ತವೆ ಎಂಬುದನ್ನು ನಾವು ಗಮನಿಸಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಿಷ್ಟು ನಾನು ಹೇಳಬಹುದಾದಂತಹ ವಿಷಯಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ, ಬಹಳ ಚೆನ್ನಾಗಿ ಮೂಡಿ ಬಂದಿರೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುತ್ತಿರುವಂತಹ ಡಾಕ್ಟರ್ ಶರಭೇಂದ್ರ ಸ್ವಾಮಿ BM ರವರನ್ನ ನಾನು ಈ ಸಂದರ್ಭದಲ್ಲಿ ಈ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಎಂದಿನಂತೆ ಗುರುಗಳು ವಿಷ್ಣು ಭಟ್ ಪಾದೇಕಲ್ ರವರು ನಮ್ಮೊಂದಿಗಿದ್ದು ನಮ್ಮೆಲ್ಲ ವಿಚಾರಗಳನ್ನ ಅವರ ಅನುಭವದ ಮುಖಾಂತರವಾಗಿ ಅವರು ನಮ್ಗೆ ಕೆಲವು ವಿಚಾರಗಳನ್ನ ತಿಳಿ ಹೇಳಿದ್ದಾರೆ. ಅವರಿಗೂ ಸಹ ನಾನು ಇದೇ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ನಮಸ್ಕಾರ. ಹಾಗೆಯೇ ಶ್ರೋತೃವರ್ಗಕ್ಕೆ ಒಂದು ಸೂಚನೆ ಇದೆ. ಮುಂದಿನ ವಾರದ ವಿಷಯ ಕವಿ
ಪ್ರತಿಭೆಯ ವಿಚಾರದಲ್ಲಿ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ನಡೆಯುತ್ತೆ. ತಮ್ಮೆಲ್ಲರಿಗೂ ಒಂದು ವಿಷಯವನ್ನ ನಾನು ಹೇಳ್ಬೇಕಾಗಿರೋದೇನಂದ್ರೆ, ಇಡೀ ಭಾರತೀಯ ಕಾವ್ಯ ಮೀಮಾಂಸೆಯ ಅತ್ಯಮೂಲ್ಯವಾದಂತಹ ವಿಷಯಗಳನ್ನ ಸಂಗ್ರಹಿಸಿ ಬಹಳ ಸಂಕ್ಷಿಪ್ತವಾಗಿ ಬಹುಶಃ 13-14 ಕಂತುಗಳಲ್ಲಿ ತಮಗೆ ನಾವು ಕೊಡುವಂತಹ ಒಂದು ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ನಾವು ನಿಭಾಯಿಸ್ತಿದ್ದೀವಿ. ಇವತ್ತಾಗಲೇ 5ನೇ ಕಾರ್ಯಕ್ರಮ ಮುಗಿದಿದೆ. ಮುಂದಿನ ಗುರುವಾರ 6ನೇ ಒಂದು ಕಾರ್ಯಕ್ರಮ ಬರುತ್ತೆ. ಹಾಗಾಗಿ ಆದಷ್ಟು ತಾವು ತಮ್ಮ ಸ್ನೇಹಿತರನ್ನ, ಹಿತೈಷಿಗಳನ್ನ, ಇಷ್ಟ ಇರುವಂತಹ ಆಸಕ್ತರನ್ನ ಈ ಕಾರ್ಯಕ್ರಮಕ್ಕೆ ಬರುವಂತೆ ಪ್ರೋತ್ಸಾಹಿಸಬೇಕೆಂದ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ನಮ್ಮೆಲ್ಲರಿಗೂ ಸಹ ಪ್ರೋತ್ಸಾಹ ನೀಡಿದಂತಹ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ ಚೈತನ್ಯ ಮಜಲುಕೋಡಿರವರಿಗೂ, ರವಿಶಂಕರ್ ಅವರಿಗೂ, ಸಾತ್ವಿಕ್ ರವರಿಗೂ ನಾನು ಧನ್ಯವಾದಗಳನ್ನು ಕೋರಿ ಇಂದಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಸಹ ಧನ್ಯವಾದ. ನಮಸ್ತೆ.